ಅಂಜಲಿ ಅಂಜಲಿ ಅಕ್ಕ ಏನಮ್ಮ ಎಲ್ಲಿದ್ದಿ? ನಾವು ಹೈಡ್ ಆಟ ಆಡ್ತಿದ್ವಿ, ಬಚ್ಕೊಂತ ಇದ್ವಿ ನಾವು. ಹೌದಾ, ಓಕೆ, ಆಟ ಆಡು. ಯಾಕೆ ಇವತ್ತು ನಿಮ್ಮ ಅಮ್ಮವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿಲ್ವಾ? ಹೋಗು, ಬಡ ಬಡ ಹೋಗಿ ಕೆಲಸ ಮಾಡು. ಅಮ್ಮ ಹೋಗ್ತೀನಮ್ಮ ಈ ಸತಿ. ಮನೆಯನ್ ಕೆಲಸ ಯಾರು ಮಾಡ್ತಾನೆ? ಹೋಗು, ಬಾಂಡೆ ತಿಕ್ಕೋಗು. ಮಂಜುಳನ್ನ ಮತ್ತೆ ಅಭಿನ ಎಬ್ಬಿಸಿ ಸ್ಕೂಲಿಗೆ ಬಿಟ್ಟು ಬಾ ಫಸ್ಟ್. ಸರಿ ಅಮ್ಮ. ಏನ್ ಹೇಳ್ಸ್ಕೊಂತಿದ್ದಾನೆ ದರಿದ್ರ? ಏನ್ ಬುಟ್ಟಿ ಇಟ್ಟೋಗಿದ್ದಾನೆ ಇಲ್ಲ ಎಲ್ಲೋತು? ಎಲ್ಲಿದೆ? ನನ್ನ ಮಗಳಿಗೆ ಅಂಜಿಸ್ತೀಯ, ಮಾಡ್ತೀನಿ ತಾಳು. ಅಯ್ಯೋ, ಏನಿದೆ ಬುಟ್ಟೆ ಮೇಲೆ ಹೋಗ್ತಿದೆ? ಮೇಲೆ ಕುಂತಲ್ಲಪ್ಪ, ಹೆಂಗ್ ತಗೊಳ್ಳೋದಿದನ? ಅಯ್ಯೋ, ಏನಿದೆ ನನ್ನ ತಲೆ ಮೇಲೆ ಬರ್ತಿದೆ? ಅಮ್ಮ ತಲೆ ಏನಾಗ್ತಿದೆ ನಿನ್ನೆಯಿಂದ ಇಲ್ಲಿ? ಏನಾಯ್ತಮ್ಮ? ದರಿದ್ರದವಳು ಎಲ್ಲ ನಿನ್ನಿಂದ. ನೀನ್ ನೀರಿನ ಬುಟ್ಟಿ ತಗೊಂಡ್ಬಾ ಅಂತ ಹೇಳಿದ್ನಿಲ್ಲ? ಅದೇ ಅಮ್ಮ, ಸಾರಿ ಅಮ್ಮ. ಬಡಿತಾ? ತಲೆ ತಲೆ ನೋತಿದೆ ಅಮ್ಮ. ಅರ್ಶನ ಹಾಕ್ತೀನಿ ಬಾ ಅಮ್ಮ. ಸರಿ ಅತ್ತ. ಅಮ್ಮ ತಲೆ ನೋತಿದೆ. ಏನಾಯ್ತಮ್ಮ? ಎದ್ದೇಳು. ಪಾಪ ಚಿಕ್ಕಮ್ಮಗೆ ಏನಾಯ್ತೋ ಏನೋ. ಕಾವೇರಿ, ಯಾಕಮ್ಮ ನೀರು ಕುಡಿದೇ ಇಲ್ಲ ನೀನು? ಕುಡಿಯಮ್ಮ ನೀರು. ನಿನ್ನೆಯಿಂದ ಊಟನೇ ಮಾಡ್ತಿಲ್ಲ, ಯಾಕೆ? ಹಿಂಗೆ ಏನಾದ್ರೂ ತ್ರಾಸ ಆಗ್ತಿದೆಯಾ ಹೇಳು? ಈ ನನ್ನ ಅಮ್ಮನ ಮಗಳಲ್ವಾ? ಕುಡಿಯಮ್ಮ. ಕಾವೇರಿ, ಹಠ ಮಾಡಬೇಡ, ಕುಡಿ. ಅಂಜಲಿ ಅಕ್ಕ, ನಾ ಇಲ್ಲಿದ್ದೀನಿ. ಹೈಡೆನ್ಸಿ ಕಾಡಿ ಸಾಕು, ಮಮ್ಮು ಮಾಡುವಂತೆ ಬಾ. ಬೇಡ, ಕಾವ್ಯ ಅಕ್ಕ ಬರ್ಲಿ. ಅಂಜಲಿಯಲ್ಲಿ ನೀ ಬರೀ ಅವಳೇ ಕರಿ, ನಾನು ಅಂಜಲಿ ಅಲ್ಲ, ನಾನು ಕಾವ್ಯ. ನೀ ಬರೀ ಕನ್ಫ್ಯೂಸ್ ಆಗ್ತೀಯ ನನ್ನ ಇಬ್ಬರ ಹೆಸರು. ಅಯ್ಯೋ ಮರಿವಮ್ಮ, ಇರ್ಲಿ ಬಾ. ಆಯ್ತು, ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಲ್ಲ, ಬಾ. ಅನ್ನಾರನ್ನ ಬಿಟ್ಟು ಸ್ಕೂಲಿಗೆ ಹೋಗೋಣ. ಅದನ್ನು ರೆಡಿ ಮಾಡಿಸ್ತೀನಿ. ಕರ್ಕೊಂಡು ಬಾ. ಅಭಿ, ಮಂಜು ಎದ್ದೇಳಮ್ಮ. ಇಲ್ಲ, ನಾ ಇನ್ನೊಂದು ಸ್ವಲ್ಪ ಮಲಗ್ತೀವಿ. ಅಯ್ಯೋ, ಸ್ಕೂಲಿಗೆ ಟೈಮ್ ಆಯ್ತು, ಎದ್ದೇಳು. ಎದ್ದೇಳಿ ಎದ್ದೇಳಿ, ಸಾಕು ಎದ್ದೇಳಿ. ಇಬ್ರು ಎದ್ದು ಬ್ರಷ್ ಮಾಡಿ ಹೇಳಿ. ನಾನು ಬ್ರಷ್ ಇಲ್ಲೇ ಮಾಡ್ತು, ನಾನು ಇಲ್ಲೇ ಮಾಡ್ತೀನಿ. ಸರಿ ಸರಿ, ಬನ್ನಿ. ಇವತ್ತು ಅಭಿ, ಇವತ್ತು ಅವಳನ್ನ ಗೋಳಿ ಇಟ್ಕೊಂಡಲ್ಲ. ನಿನ್ನೆ ಚಾಕ್ಲೇಟ್ ಕೊಡ್ಸಂದ್ರೆ ಕೊಡ್ಸಿಲ್ಲ ಅಲ್ಲ? ಹೌದು ಹೌದು. ತಗೊಳ್ಳಿ, ಇಬ್ರು ಬ್ರಷ್ ಮಾಡಿ. ನೀನೇ ಬ್ರಷ್ ಮಾಡಿಸು, ಇಲ್ಲ ಅಂದ್ರೆ ಅಮ್ಮಂಗೆ ಹೇಳ್ತೀನಿ ನೋಡಿ. ಇಲ್ಲ ಇಲ್ಲ, ನಾನೇ ಮಾಡ್ತೀನಿ, ಬನ್ನಿ. ಇಬ್ರದ್ದು ಆಯ್ತು, ಬನ್ನಿ ಬಾಯ್ ತೊಳ್ಕೊಳ್ಳುವಂತೆ. ತಿಕ್ಕು ತಿಕ್ಕು. ನಾನು ಎಲ್ಲೂ ಬರಲ್ಲ, ಇಲ್ಲೇ ಉಗುಳ್ತೀನಿ. ಅಯ್ಯೋ, ಹಂಗೆಲ್ಲ ಉಗುಳ್ಬಾರ್ದಮ್ಮ. ನೋಡಿ, ಇಲ್ಲಿ ಎಲ್ಲ ಹೊಲಸರುತ್ತೆ. ನೀನ್ ಬಡಿಯಲ್ಲ ಎಲ್ಲಾನು. ಒಟ್ಟು ಮೆಣಸಿನ್ಕಾಯಿಲ್ಲ ಎಷ್ಟೆಲ್ಲ ಮಾತಾಡ್ತೀಯ ನೀನು? ತಾಯಿ ಅಂತೆ ಮಕ್ಕಳು. ಅಮ್ಮ ನೋಡಮ್ಮ. ಯಾಕೋ, ಏನಾಯ್ತು? ಅಮ್ಮ ಅಮ್ಮ ಬೈತಿದ್ದಾಳೆ ನೋಡಮ್ಮ. ಹೆಂಗೆ? ಇಲ್ಲ ಚಿಕ್ಕಮ್ಮ, ಅದು ಏನಾಯ್ತು ಅಂದ್ರೆ ಅವನು ಉಗುಳ್ತಿದ್ದಾನೆ. ಏನಾಯ್ತು ಉಗುಳಿದ್ರೆ? ನೀ ಬಳಿಯೋದಕ್ಕೆ ಏನಾಗತ್ತೆ? ನೀನ್ ಖಾಲಿನೇ ಇರ್ತೀಯಲ್ಲ. ಬಳಿ ಅದನ್ನ. ಅದು ಚಿಕ್ಕಮ್ಮ. ಬಳಿ ಬಗ್ಗು ಬಗ್ಗಿ ಬಳಿ, ಅಷ್ಟು ಬಳದ ಬಡ ಬಡ ಸ್ನಾನ ಮಾಡಿಸಿವ್ರನ್ನ. ಸರಿ ಚಿಕ್ಕಮ್ಮ. ನನ್ನ ಮಕ್ಳು ಏನು ಯಾವ ಥರ ಮಾಡ್ಬೇಕು ನೀನು? ಹೋಳೆ ಮಟ್ಟೆನ ಯಾವತ್ತಾದ್ರೂ ಹಿಂಸೆ ಮಾಡ್ತಾರ? ಇರ್ಲಿ, ನೋಡ್ಕೊಳ್ಳೋಣ. ಇವ್ರಮ್ಮ ಯಾಕೋ ನನಗೆ ಬರ್ತಿದ್ದಾಳೆ, ಕಾಟ ಕೊಡ್ತಿದ್ದಾಳೆ. ಅವಳಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ. ಯಾರು ಹೊಡೆದ್ರು? ಯಾರು ಇಲ್ಲ. ನನ್ನ ಮಗ ಕೈಲೇ ಮಾಡಿಸ್ತೀನಿ ಎಲ್ಲ ಕೆಲಸನ. ನೀನು ನನಗೆ ಭ್ರಮೆ ಆಗ್ತಿದೆ, ಏನು ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಅನ್ನ ಹೇಳಿದಂಗೆ ಅದೇವೋ ಬಂದಿದ್ಯಾ? ಅಣ್ಣ ಹೇಗಿತ್ತು ನನ್ನ ಆ್ಯಕ್ಟಿಂಗ್? ಕರೆಕ್ಟಾಗಿ ಮಾಡಿದೆ ಅವಳಿಗೆ. ಅವಳು ನಿನ್ನೆ ಚಾಕ್ಲೇಟ್ ಕೊಡಿಸಂದ್ರೆ ಕೊಡಿಸ್ಲಿಲ್ಲ, ನೀರು ಕೊಡೋದ್ರೆ ಕೊಟ್ಟಿಲ್ಲ. ಅನ್ನ ಆಗಬೇಕು ಅವಳಿಗೆ. ಮಂಜು, ಅಭಿ, ನಾನು ನಿಮ್ಮ ಜೋಡಿ ಸ್ಕೂಲಿಗೆ ಬರ್ತೀನಿ ಇವತ್ತು. ನೀನೇನಕ್ಕೆ ನಮ್ಮ ಸ್ಕೂಲಿಗೆ ಬರ್ತೀಯಾ? ನಿನ್ನಂತವರೆಲ್ಲ ಬರಬಾರ್ದು, ಇಲ್ಲೇ ಇರ್ಬೇಕು ಮನೇಲೆ. ಇಲ್ಲ, ನಾನು ಬರ್ತೀನಿ ಇವತ್ತು. ದರಿದ್ರ, ಬರಬೇಡ ನೀನು. ಇಲ್ಲ, ನಾನು ಬರ್ತೀನಿ ಇವತ್ತು. ನೀನು ಎರಡು ಚೋಟ್ ಮೆಣಸಿನ್ಕಾಯಿ ಇಲ್ಲ, ಎಷ್ಟು ಮಾತಾಡ್ತಾ ಇದ್ದೀವಿ. ಅಭಿ, ಮಂಜುಳ ಹಂಗೆಲ್ಲ ಅನ್ಬಾರ್ದು. ಅವಳು ಬರ್ತಾಳೆ ನಿಮ್ಮ ಜೋಡಿ ಇವತ್ತು ಸ್ಕೂಲ್ಗೆ. ಹೌದಾ, ಬರ್ಲಿ ತಾಳು, ಮಾಡ್ತೀನಿ. ಅಂಜಲಿ, ಕಾವ್ಯ ನಿಮ್ ಜೋಡಿ ಸ್ಕೂಲ್ಗೆ ಬರ್ತಾಳೆ. ಅಂಜಲಿ ಇನ್ಮೇಲಿಂದ 4th ಸ್ಟ್ಯಾಂಡರ್ಡ್, ನಿನ್ಗಿನ ದೊಡ್ಡವಳವಳು. ಕಾವ್ಯ 2nd ಸ್ಟ್ಯಾಂಡರ್ಡ್. ನಾನು 2nd ಸ್ಟ್ಯಾಂಡರ್ಡ್ ಅಲ್ವಾ? ಹೌದು, ನಾನು 1st ಸ್ಟ್ಯಾಂಡರ್ಡ್. ಎಲ್ರು ಒಟ್ಟಿಗೆ ಆಟ ಆಡ್ಬೇಕು, ಒಟ್ಟಿಗೆ ಅಭ್ಯಾಸ ಮಾಡ್ಬೇಕು, ಆಯ್ತಾ ಆಯ್ತಾ? ನಿನಗೆ ಹೇಳಿದ್ದೀನಿ ತಾನೆ ಬೇರೆ ಸ್ಕೂಲ್ಗೆ ಹಚ್ಚು ಅಂತ. ಚಿಕ್ಕಮ್ಮ, ಅದು ಅದೇ ಸ್ಕೂಲ್ ಇರ್ಲಿ ಚಿಕ್ಕಮ್ಮ. ಅವರು ಚೆನ್ನಾಗಿ ಓದ್ಬೇಕಲ್ವಾ? ದುಡ್ಡು ಯಾರೇ ಕೊಡ್ತಾರೆ? ಚಿಕ್ಕಮ್ಮ, ನಾನು ಕೊಡ್ತೀನಿ ಚಿಕ್ಕಮ್ಮ. ನೀನ್ ಕಟ್ಟೋ ದುಡ್ಡು ಎಲ್ಲ ಸಾಲ್ಬೇಕಲ್ಲ. ಮನೆಗೆ ಏನ್ ಕೊಡ್ತೀಯ? ನಿಮ್ಮ ಕೂಳೇನ್ ಹಾಕ್ಲಿ ಚಿಕ್ಕಮ್ಮ. ಮತ್ತೇನಾದ್ರೂ ಮಾಡ್ತೀನಿ ಚಿಕ್ಕಮ್ಮ. ನೋಡೋಣ, ನಿನ್ ಫಸ್ಟ್ ದುಡಿಯೋದಕ್ಕಾದ್ರೂ ಹೋಗು. ಟೈಮ್ ಆದ್ರೆ ಅದನ್ನು ಸೇರಿಸ್ಕೊಂಗಿಲ್ಲ ನೋಡು ನಾಳೆಯಿಂದ. ಇಲ್ಲ, ಇವಾಗ ಹೋಗ್ತೀನಿ. ಇವಾಗ ಇವ್ರಿಬ್ಬರನ್ನು ಬಿಟ್ಟು ಬರಕ್ಕೆ ಹೋಗ್ತೀನಿ. ಇವಾಗ ಸ್ನಾನ ಮಾಡುವಂತ. ತಗೋ, ಇದರಲ್ಲಿ ಜಾಮ್ ಚಪಾತಿ ಕಟ್ಟಿದೀನಿ, ತಿನ್ರಿ. ಸರಿ ಅಮ್ಮ, ಅದೇ ಜಾಮ್ ಚಪಾತಿನ, ಮತ್ತೆ ಬೇರೆ ಇಲ್ವಾ? ಸುಮ್ಮನೆ ತಿನ್ರು. ಅಕ್ಕ ಅಕ್ಕ, ನಂಗೆ ಬ್ಯಾಗು ನಿಮ್ಗೆ ನಾಳೆ ಕೊಡಿಸ್ತೀನಿ ಆಯ್ತಾ? ನಾವು ಸ್ಕೂಲ್ಗೆ ಹೋಗ್ತಿದ್ದೀವಿ. ಯಾವ ಸ್ಕೂಲ್ ಇಲ್ಲ, ಏನಿಲ್ಲ, ಇಲ್ಲೇ ಇರ್ರಿ. ಚಿಕ್ಕಮ್ಮ, ಸ್ಕೂಲ್ ತೋರಿಸ್ಕೊಂಡು ಬರ್ತೀನಿ. ಏನು ಅವಶ್ಯಕತೆ ಇಲ್ಲ, ಟೈಮ್ ಆಗೈತಿ ಈಗ. ಮತ್ತೆ ದಗ್ದಕ್ಕೆ ಹೋಗಕ್ಕೆ ಟೈಮ್ ಆಗತ್ತೆ ನಿನಗೆ. ಹೋಗು, ಅವ್ರಿಬ್ಬರನ್ನು ಬಿಟ್ಟು ಬೇಗ ಬಾ. ಚಿಕ್ಕಮ್ಮ, ನಾಳೆಯಿಂದ ಅವರು ಅಲ್ಲೇ ಹೋಗ್ಬೇಕಲ್ವಾ? ಸರಿ ಚಿಕ್ಕಮ್ಮ, ನಾನು ಬರ್ತೀನಿ ಅಕ್ಕ. ಅಕ್ಕ, ನಾನು ಎಷ್ಟು ಖುಷಿ ಪಟ್ಟಿದ್ದೆ ನಾನು ಹೋಗ್ತೀನಿ ಅಂತ. ನಾನು ಹಂಗೆ ಅನ್ಕೊಂಡಿದ್ದೆ. ಇಲ್ಲಿ ಬಾ, ನಾಳೆ ನೋಡೋಣ. ಇಬ್ರು ಏನ್ ಮಾಡ್ತಿದ್ರ? ನಡಿ, ಕಸ ಹೊಡಿಯೋ ನಡಿ. ಸರಿ ಚಿಕ್ಕಮ್ಮ. ಚಿಕ್ಕಮ್ಮ, ತಿನ್ನಕ್ಕೆ ಏನಾದ್ರೂ ಕೊಡಿ. ಸರಿ ಚಿಕ್ಕಮ್ಮ. ಇಬ್ರು ಫಸ್ಟ್ ಕಸ ಮುಸುರಿ ತಿಕ್, ಆಮೇಲೆ ನೋಡು ಇಬ್ರಿಗೆ. ನಿಮ್ಮಕ್ಕ ಬಂದು ಯಾವ ಮಾಡಿ ಅಲ್ಲಿಗೆ ಹೋಗ್ಕಳ. ಮನೆ ಇಬ್ರು ಕೆಲಸ ಮಾಡಕ್ಕೆ ಇದನ್ನ ಮಾಡ್ರಿ. ಇನ್ನು ಖಾಲಿ ಕುತ್ಕೊಂಡು ತಿನ್ನೋದಲ್ಲ ಇಲ್ಲಿ. ಯಾಕೆ ಆ ಹುಡುಗರನ್ನ ರೇಗಿಸ್ತಿದ್ಯಾ? ಮತ್ತೆ ಇನ್ನೇನು ಮಾಡಬೇಕು? ಕುಂದರ್ಶಿ ಮಂಗಳಾರತಿ ಮಾಡಲಿ, ಬಿಟ್ಟಿ ಊಟ ತಿನ್ಸಕ್ಕೆ. ಅವರಕ್ಕೆ ಬಿಟ್ಟಿ ಊಟ ತಿಂತಾರ? ಅವರಪ್ಪ ದುಡಿತಾರ ತಿಂತಾರ ಅವರು. ದುಡಿತಾರ. ಅವ್ರು ದುಡ್ದಿದ್ದು ಒಂದಿನಕ್ಕೂ ಆಗಲ್ಲ.
ನಾನು ಕಷ್ಟಪಟ್ಟು ನಂದೆಲ್ಲ ದುಡಿಮೆ ಹಾಕಾಕತ್ತೀನಲ್ಲಿ. ಏನ್ ಬಾ ದುಡಿಯಾಕತ್ತೀವ ಕಾಣಕತ್ತೀನಿ ನೋಡು. ನೀವು ಅಷ್ಟೇ ಕುಂತಿದ್ರೆ ಆಗಂಗಿಲ್ಲ. ಹೋಗಿ 4 ಮಣಿ ಮೊಸರಿ ತಿಕ್ಕಿ ತಗೊಂಡ್ ಬರ್ರಿ. ನೀನ್ ಹೇಳಿ ನನಗೆ ಹೇಳಕ್ಕೆ ಕಾಣ್ರಂಗಾರ ಇನ್ನು ಮನೆ ತಗೋಟ ಬರ್ಲಿಂದ ನನ್ನ ಮಗ ಐತೆ ನಿನಗೆ ಏನ್ ಮಾಡಾರ ಏನ್ ಹೇಳ್ಕೊಂಡು ಸಾಯ್ತೀರಿ ಸಾಯಿ ಹೋಗ್ರಿ ಹೇಳ್ಕೊಂಡು ಇಬ್ರು ಹೋಗಿ ಟಾಟಾ. ಆಯ್ತು ಸಾಯಂಕಾಲ ಬೇಗ ಬಾ. ಏನ್ ಮಾಡ್ಲಿ ಕೇಳ ಪ್ರಿನ್ಸಿಪಲ್ನ ಹೋಗಿ ಕೇಳಿ ಬಿಡೋಣ ತಾಳ. ಮೇಡಮ್ ನಮಸ್ತೆ. ಎಸ್ ನಮಸ್ತೆ ಕುತ್ಕೊಳ್ಳಿ. ಇದು ನಾನು ಅಡ್ಮಿಷನ್ ಬಗ್ಗೆ ಮಾತಾಡೋದಕ್ಕೆ ಬಂದೆ. ಹೌದಾ ಅಡ್ಮಿಷನ್ ಕ್ಲೋಸ್ ಆಗಿದೆಯಲ್ಲ ಇವಾಗ? ಅದೆಲ್ಲ ಆಗಲ್ಲಮ್ಮ, ಇದೆಲ್ಲ ಆಗಲ್ಲ. ನೀನು ಬೇಕಿದ್ರೆ ನೋಡೋಣ, ನೆಕ್ಸ್ಟ್ ಇಯರ್ ಬೇಕಾದ್ರೆ ಅಡ್ಮಿಷನ್ ತಗೊಳ್ಳೋಣ. ಪ್ಲೀಸ್ ಮೇಡಮ್ ಹಂಗೆ ಅನ್ಬೇಡಿ ಪ್ಲೀಸ್. ಇಲ್ಲಿ ಯಾವ್ದು ಅಧಿಕಾರನೂ ಇಲ್ಲ, ಈಗೆಲ್ಲ ಅಡ್ಮಿಷನ್ ಕ್ಲೋಸ್ ಆಗಿದೆ, ನೆಕ್ಸ್ಟ್ ಇಯರ್ ಬನ್ನಿ. ಅಂಜಲಿ ಸರ್ ನಮಸ್ಕಾರ ವೀಕ್ಷಕರು, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅನ್ನೋ ಕಮೆಂಟ್ ಕೂಡ ಮಾಡಿ. ಅಕ್ಕ ಬಂತು ಅಕ್ಕ ಎಷ್ಟೊತ್ತಾಯ್ತು ಅಕ್ಕ ನೀನು ಹೋಗಿ? ತುಂಬ ಕೆಲಸ ಇತ್ತು ಹಂಗಾಗಿ ಲೇಟ್ ಆಯಿತು. ಎದ್ದೇಳಮ್ಮ ಅಕ್ಕ ಹೊಟ್ಟೆ ತುಂಬ ಹಸಿತಿದೆ ಅಕ್ಕ, ಏನಾದರೂ ತಿನ್ನಕ್ಕೆ ಕೊಡು. ಎಳ್ನೀರು ನಮ್ಗ? ಅಯ್ಯೋ ಎಳ್ನೀರು ನಿನಗಲ್ಲ ತಂಗಿಗೆ, ನೀನು ಸ್ವಲ್ಪ ಕುಡಿಯಾ, ಯಾಕಂದ್ರೆ ಪಾಪಕ್ಕಿಗೆ ಆರಾಮಿಲ್ಲಲ್ಲ ಅದಕ್ಕೆ. ನಂಗೂ ಅಕ್ಕ ತುಂಬ ಹೊಟ್ಟೆ ಹಸಿತಿದೆ. ಅಲ್ಲ ಅವ್ವ ಏನು ಕೊಟ್ಟಿಲ್ಲ ನಿಂಗೆ ತಿನ್ನಕ್ಕೆ? ಚಿಕ್ಕಮ್ಮನ ಕೇಳಕ್ಕೆ ಹೋದ್ರೆ ಹೊಡಿತಿದ್ದೆ ಅಂತ ಹೋಗಿಲ್ಲ ಅಕ್ಕ ನಾನು. ಹೌದಾ ಎಲ್ಲಿ ಬಿಡು, ನಾ ಕುತ್ಕೋ, ನಾ ತಗೊಂಡ್ ಬರ್ತೀನಿ. ನೀ ಕುಡಿಯಮ್ಮ ಎಳ್ನೀರು ಕುಡಿ. ಅಕ್ಕ ವಾಂತಿ ಬರ್ತಿದೆ ಬರೀ. ಏನಾಗಲ್ಲ ಇದಕ್ಕೆ ತಿನ್ನ, ನಾ ಎಲ್ಲ ಏನಾರು ಮಾಡ್ಕೊಂಡು ಬರ್ತೀನಿ, ಗಂಜಿ ಏನಾರ. ನಿಂದು ಸ್ವೀಟ್ ಹಾಕೊಂಡು ಮಾಡ್ಕೊಂಡಲ್ಲಿ ಬೆಲ್ಲ ಹಾಕೊಂಡು. ನಂಗೆ ಬೆಲ್ಲ. ಹಿಂಗೇನು ಮಾಡ್ಕೊಂಡಲ್ಲವ ಅಕ್ಕ ನಂಗೆ ಉಪ್ಪಿಟ್ಟು ಮಾಡಕ್ಕ, ಉಪ್ಪಿಟ್ಟು ತಿನ್ಲಾರ್ದೆ ಎಷ್ಟು ದಿನ ಆಗೈತಿ. ಸರಿ ನಮ್ಮ ಮಾಡ್ತೀನಿ, ಇದೊಂದು ಎಳ್ನೀರು ಕುಡೀರಿ ಇಬ್ರು. ಏನ್ರಿ ಅದು ಏನು ಮಾಡಾತ್ತೀರಿ ನೀವು? ಬೇಗ ಕುಡೀರಿ, ಚಿಕ್ಕಮ್ಮ ಬಂದ್ಲು. ಅದು ಚಿಕ್ಕಮ್ಮ ಇವ್ರಿಗೆ ಆಕಿಗೆ ಆರಾಮ್ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಎಳ್ನೀರು ಕುಡಿಸ್ತಿದ್ದೆ. ಅಯ್ಯೋ ಎಲ್ಲಿಂದ ತಂದೆ ಪಾಪ್ಗಿಡಿ? ಕಳ್ತನ ಏನಾರು ಮಾಡ್ಕೊಂಡು ಬಂದೇನೆ ಮತ್ತೆ? ಇಲ್ಲ ಚಿಕ್ಕಮ್ಮ ಕೇಳಿ ತಗೊಂಡು ಬಂದಿದ್ದೀನಿ, ಸಾಕಾರ ಹೊಲದಲ್ಲೇ 2 ಎಳ್ನೀರು ತಗೊಂಡು ಹೋಗ್ತೀನಿ ಅಂದೆ, ಅವ್ರು ಹ್ಞೂ ಅಂತ ಹೇಳಿದ್ರು. ಅಮ್ಮ ದರಿದ್ರದವಳೆ, ಎಲ್ಲೋ ಬೇಕಂತ ತಗೊಂಡು ಬಂದು ನಮ್ಮ ತಲೆ ಮೇಲೆ ಹಾಕ್ತಿದ್ಯಾ? ಸಾಕಾರ ಹೊಲದಾಗ ತಗೊಂಡು ಬಂದೀನಿ ಅಂತ ಹೇಳಿ ಆಮೇಲೆ ಅವ್ರ ಮೈತನ ಬರ್ಬೇಕು ನೋಡು ನಮ್ಮನ್ನು ಬೈಯೋದಕ್ಕೆ. ನಾನು ಕುಂಡಿಲಿ ತಿಂದೆಲ್ಲ ದುಡ್ಡು ಕದ್ಕೊಂಡು ಹೋಗಿದ್ಯಾ? ಹೇಳಿ ಏನು ಮಾಡಿದ್ಯಾ? ಚಿಕ್ಕಮ್ಮ ನಿಜ ಹೇಳ್ತಿದ್ದೀನಿ ಚಿಕ್ಕಮ್ಮ, ಕದ್ಕೊಂಡು ಬಂದಿಲ್ಲ ಚಿಕ್ಕಮ್ಮ, ನಿಜ ಚಿಕ್ಕಮ್ಮ. ಅಯ್ಯೋ ಪಾಪಿ, ನನ್ನ ಮಗಳು ನಿಜ ಹೇಳ್ತಿದ್ದಾಳೆ, ಬಿಡೆ ದಿನ ಪಾಪಿಗೆಡಿ. ಕೊಡ ಇದನ್ನ ಒಂದು. ಈಗ ಒಂದು ಕುಡು ಖಾಲಿ ಮಾಡಿ, ಎಲ್ಲ ಬರೀ ನೀವು ತಿನ್ನೋದನ ಕೊಡು. ನನ್ನ ಮಕ್ಕಳದಾರ ದರಿದ್ರದವು, ಊರು ದರಿದ್ರದವು. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ತಂಗಿಗೆ ಆರಾಮಿಲ್ಲ ಅಂತ ತೊಗೊಂಡು ಬಂದಿನಿ, ಕೊಡು ಚಿಕ್ಕಮ್ಮ. ಏನಾಗತ್ತೆ ಸಾಯಿ ಅಂತದು, ಆರಾಮಾದಾಳ. ಚಿಕ್ಕಮ್ಮ ಕೊಡು ಚಿಕ್ಕಮ್ಮ. ಬಾ ಈಗ ಅಳ್ಕೊಂತ ಕುಂದಿರ್ತೇವೆ, ಮನೆ ಕೆಲಸ ಮಾಡ್ತೇವೆ. ಊಟಕ್ಕೆ 3 ಜನಕ್ಕೂ ಕೊಡಂಗಿಲ್ಲ ಮತ್ತೆ ನಾ. ಚಿಕ್ಕಮ್ಮ ಕೊಡು ಚಿಕ್ಕಮ್ಮ, ಹೊಟ್ಟೆ ಹಸಿದಿದೆ. ಹೌದು ಚಿಕ್ಕಮ್ಮ, ಪಾಪ ಹುಡುಗರು ಹೊಟ್ಟೆ ಹಸಿತಿದೆ ಚಿಕ್ಕಮ್ಮ. ಒಂದು ನಿನ್ನೆ ಮಿಕ್ಕಿದ ಅನ್ನ ಇದೆ ಕೊಡು. ಅಕ್ಕ ಹೊಟ್ಟೆ ಹಸಿತಿದೆ. ಸರಿ ನಮ್ಮ ತಗೊಂಡ್ ಬರ್ತೀನಿ. ಅಕ್ಕ ನಂಗೂ ಅಕ್ಕ ಅಳ್ಬೇಡ ಅಕ್ಕ, ನಮ್ಗೆ ಎಳ್ನೀರೇ ಬೇಡ ಅಕ್ಕ, ನಮ್ಗೆ ಏನು ಬೇಡ. ನೀ ಏನ್ ತಿಂತೀಯ ಅದನ್ನೇ ಸ್ವಲ್ಪ ಕೊಡು, ನೀನು ಅಳಬೇಡ ಅಕ್ಕ. ಇಲ್ಲ ಬಂಗಾರಿ, ನಾನೆಲ್ಲ ಆಡ್ತಿದ್ದೀನಿ ನೋಡು, ನಾನು ಆಗ್ತಿದ್ದೀನಿ. ಚಿಕ್ಕಮ್ಮ ಹೊಡೆದ್ಲಲ್ಲ ಅಕ್ಕ ನಿಂಗ, ಅಳು ಬರ್ತಿದ್ಯಾ? ಅಳ್ಬೇಡ ಮಗಳೇ, ಅಳ್ಬೇಡ. ಬಂಗಾರಿ ಹೆಂಗದಿಯಮ್ಮ? ಸಾರಿ ಅಮ್ಮ, ನೀನು ಬಿಟ್ಟು ಹೋಗ್ಬಾರ್ದಾಗಿತ್ತು ನಾನು. ನಂಗೆ ಯಾರೂ ಅಳೋದು ಬೇಡ, ನಾವತ್ರ ಅಮ್ಮಂಗೆ ನೋವು ಆಗುತ್ತೆ ಆಯ್ತಾ? ನಿಮ್ಗೆ ಊಟ ಮಾಡ್ಕೊಂಡು ಬರ್ತೀನಿ ಇಲ್ಲ ಹೇಳಿ. ಚಿಕ್ಕಮ್ಮ ಇವತ್ತು ಸಾವುಕಾರು ಮನೆಗೆ ಬಾ ಅಂತ ಹೇಳಿದ್ದಾರೆ. ಹೌದಾ ಯಾಕೆ ಹೇಳಿದ್ದಾರೆ? ಅದೇ ಚಿಕ್ಕಮ್ಮ ನೀನು ಹೇಳಿದ್ದಲ್ಲ ಅವ್ರ ಮನೇಲಿ ಕೆಲಸ ಇದೆ ಅಂತ, ಅದಕ್ಕೆ ಹೋಗಿದ್ದೆ ಕೇಳೋದಕ್ಕೆ. ಹೌದಾ ಸರಿ ಹಾಗಾದ್ರೆ ನಡಿ ಹೋಗೋಣ ಬೇಗ. ಚಿಕ್ಕಮ್ಮ ಒಂದಿಟ್ಟು ಪಾಪ ಅವರಿಬ್ಬರಿಗೆ ಊಟ ಉಣಿಸಿ ಹೋಗೋಣ. ಬೇಗ ಉಣಿಸು. ನಾ ಎಲ್ಲ ಉಣಿಸು. ಹೂವ ಪಾಪಗಿಡಿ ಏನು ಮಾಡಕೊಂಟಾಳೋ ಈಕಿ. ಅಬ್ಬ ಅಂತೂ ಇಂತೂ ಸಾವುಕಾರ ಮನೆಗೆ ಹೋಗಕ್ಕೆ ಒಪ್ಕೊಂಡ್ಲಲ್ಲ, ಚಲೋ ಆಯ್ತು. ನಂದು ಸ್ಯಾಲ್ರಿ ಸೇರಿ ಇಕ್ಕಿದು ಸೇರಿ ಒಂದು ಸೇವಿಂಗ್ಸ್ ಅರ ಮಾಡೋಕ್ಕಾಗುತ್ತೆ. ನಾಳೆ ನನ್ನ ಮಕ್ಕಳಿಗೆ ಬೇಕಲ್ಲ. ಅಯ್ಯೋ ಪಾಪಿ, ನನ್ನ ಮಗಳಿಗೆ ಹೆಂಗೆ ತಿಳಿಸೋದು ಇದನ್ನ? ಅಯ್ಯೋ ಅಲ್ಲ, ಈಕಿ ಹೋದ್ರೆ ಮನೆ ಕೆಲಸ ಯಾರು ಮಾಡೋದು? ನಾನು ಹೋಗೋದ್ರೊಳಗಾಗಿ ಎಲ್ಲ ಕೆಲಸ ಆಗುತ್ತಲ್ಲ ಮತ್ತೆ. ತಂಗಿ ಅಯ್ಯ ಬಾರ ಅಣ್ಣ, ಏನಿತ್ತ ಬಾ ದಿನದ ಮೇಲೆ ಬಂದ್ಬಿಟ್ಟು? ಅವ್ವ ಕರ್ಕೊಂಡ್ ಬಾ ಅಂತಂದ ನಿನ್ಗ. ನಾಳೆ ಇದು ಚರ ಚಲೋದೈತಲ್ಲ ಅದಕ್ಕೆ. ಅಯ್ಯ ಹೌದಣ್ಣ, ಬರ್ತೀನಿ ನೋಡಿ ಹಂಗಾರೆ. ಯಾವಾಗ? ನಾಳೆಲ್ಲ ಒಂದಿಟ್ಟು ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಅವ್ವ ಹೆಂಗದ? ಆರಾಮದ. ಯಾಕಂದ್ರೆ ನಿನ್ನ ನೆನ್ಸಾಕತ್ತಿದ್ಲು ಹೆಂಗದಾಳ ಅಂತೇಳಿ. 5 ಜನ ಮಕ್ಕಳು ಹೆಂಗ್ ಮಾಡ್ಕೊಂತಾಳ ಅಂತ ಚಿಂತೆ ಐತೆ ಆಕಿಗೂ. ನನಗೆಲ್ಲ 5 ಜನ ಇರೋ 2 ಜನ. ಅಯ್ಯ ಅವು ಅದಾಳ ದದ್ರು, ಅವನು ಹಿಡ್ಕೊಂಡಾಳಕಿ. ಅವೇನು ನನ್ನ ಮಕ್ಕಳು ತಗೋ, ನೀ ಏನು ತೆರಿಗೆ ಕೆಡ್ಸ್ಕೋಬೇಡ. ಮತ್ತೆ ಏನು ಸಮಾಚಾರ? ಬರುವ ಹೋಗುನು, ಯಾವಾಗ ಬರ್ತಿ? ಕರ್ಕೊಂಡ್ ಬಾ ಅಂತ ಹೇಳ ಮತ್ತೆ. ಈಕಿನೂ ಕರ್ಕೊಂಡು ಬರ್ಲೇನ? ಈಕಿನ ಗೌರಿನ ಅಲ್ಲಿ ಕೆಲ್ಸಕ್ಕೆ ಮಾಡಕ್ಕೆ ಚಲೋ ಆಗುತ್ತೆ. ಆಮೇಲೆ ವೈನಿನೂ ವೈನಿ ಕೈಯಾಗ ಕೆಲ್ಸಕ್ಕೆ ಹೋಗ್ಬೇಕು, ಯಾರು ಬೇಕಾಗತ್ತೆ ಎಲ್ಲ ಹಬ್ಬದ ಕೆಲಸ ಮಾಡಕ್ಕೆ. ಅಯ್ಯ ನೀ ಈಕಿನ ಕರ್ಕೊಂಡ್ ಬಂದೆ ಅಂದ್ರೆ ಅವು ಎಲ್ಲ ಬೆಣ್ಣ ಹತ್ತಾವಲ್ಲ, ಅವು 3ಕ್ಕೂ ಕಳಿಸ್ಬೇಕು. ಮತ್ತೆ ಅವ್ಕೆ ಬಂದಾವಂತೆ ಅವ್ಕೆ ಏನಾರು ಕೊಟ್ಟು ಕಳಿಸ್ಬೇಕು. ಮತ್ತು ನಿನ್ನ ಗಂಡು ಸುಮ್ಮಿರ್ತಾನ, ನಿನ್ನ ಮಕ್ಳಿಗೆ ಮಾಡಿ ಅವ್ರ ಮಕ್ಳಿಗೆ ಮಾಡ್ಲಿಕ್ಕಂದ್ರೆ ನಿಂದೇನೋ ಗೊತ್ತಾಗಲ್ಲ, ನಮ್ದೆಲ್ಲರಿಗೂ ಕಾಣುತ್ತೆ. ಅಯ್ಯ ಅದು ನಿಜ ನೋಡಿ. ಆದ್ರೂ ಏನಂತ ಇವ್ನು ಮದುವೆ ಅದೇನವ ಅಣ್ಣ, ಅದು ನಿಂಗೆ ಗೊತ್ತಲ್ಲ. ಇವ್ನು ಏನಂತ ಇಷ್ಟಪಟ್ಟು ಏನು ನನಗೆ ಗೊತ್ತಾಗಲ್ದು. ಅದು ಅಲ್ಲದೆ ಆಕಿನ ಸಾವಿಸೋದೇ ಕಾರಣ ಅದು. ಅಣ್ಣ ಸುಮ್ಮನೆ ಯಾರ್ಯಾರು ಕೇಳಿಸ್ಕೊಂಡ್ರೆ ನಾ ಕಷ್ಟ ಆಗುತ್ತೆ. ಎಲ್ಲರೂ ಆಯ್ತು ಡೆಲಿವರಿಯಾಗಿ ಪೂಜಾ ಅಂತ ತಿಳ್ಕೊಂಡಾರ. ನೀನು ನೋಡಿದ್ರೆ ಯಾರ್ಯಾರು ಗೊತ್ತಾಗ್ತಾರೆ, ನಾವು ಇಬ್ಬರನ್ನ ಸುಮ್ಮನೆ ಬಿಡಂಗಿಲ್ಲ ಮತ್ತೆ. ಅಯ್ಯೋ ಪಾಪಿಗಳ, ಹಂಗಾರೆ ನಾನು ಡೆಲಿವರಿ ಸತ್ತಿಲ್ಲ, ನೀವೇ ಏನಾರು ಮಾಡಿರಿ ನನಗೆ ಹಂಗಾರ?
ಹಂಗಾರೆ ಇದ್ರ ಬಗ್ಗೆ ತಿಳ್ಕೊಳ್ಳಬೇಕು ಏನಾಗಿತ್ತು ನನಗಂತೇಳಿ. ನಿನ್ನನ್ನು ನಂಬಿದ್ನಲ್ಲೇ, ನಿನ್ನನ್ನು ನಂಬಿ ನನ್ನ ಜೀವನದ್ದೆಲ್ಲ ನಿನ್ನ ಮುಂದೆ ಹೇಳ್ಕೊತಿದ್ನಲ್ಲ, ನನ್ನ ಜೀವನಕ್ಕೆ ನೀನೇ ಮುಳ್ಳಾದಲ್ಲೇ. ಗೆಳತಿ ಗೆಳತಿ ಅಂತೇಳಿ ನಿನ್ನನ್ನು ಮನೆಗೆ ಸೇರಿಸ್ಕೊಂಡಿದ್ದ ತಪ್ಪಾತ್ ನಾನು. ನಿಮ್ಮ ಅಣ್ಣಂದು ಕೈವಾಡ ಐತಾನೆ ಇದ್ರಾಗ. ಸರಿ ನಾವು ಬರ್ತೀನಿ. ನಾನು ಕೆಲಸ ಐತಿ ಬಿಡ, ಮುಗಿಸ್ಕೊಂಡು ಹೋದ್ರ. ಇವ್ರು ಇಷ್ಟೆಲ್ಲ ಕುತಂತ್ರಗಳು ಮಾಡ್ಯಾರ. ಇವ್ರಿಗೊಂದು ಗತಿ ಕಾಣಿಸ್ಬೇಕಂದ್ರೆ ನಾನು ಶಕ್ತಿ ಪಡ್ಕೋಬೇಕು. ನಾನು ನಂಬಿರೋ ದೇವ್ರು ನನಗೆ ಕಾಪಾಡಲೇಬೇಕು. ಅವ್ರಿಗೆ ಮೊರೆ ಹೋಗ್ಬೇಕು ನಾ ಈಗ. ಸೊ ನಮಸ್ಕಾರ ವೀಕ್ಷಕರೇ, ನೀನೊಬ್ಬರು ಕಮೆಂಟ್ ಮಾಡಿದರು ರೇಖಾ ಎಸ್ ನಾಗಶೆಟ್ಟಿ ಅಂತ. ಇವತ್ತು ಅವ್ರ ಮಗನ ಬರ್ಡೇ ಅಂತೆ. ಭೀಮಾಶಂಕರ್ ಎಸ್ ನಾಗಶೆಟ್ಟಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುಟ್ಟ. ಸೊ ನೀನೇ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು. ಅಲ್ಲ ಯಾವ ಬಂದಿರು ಬರ್ರಿ ಮನೆಗೆ ಹೋಗೋಣ. ಇಲ್ಲ ಮನೆಗೆ ಹೋಗಿ ಬಂದೀನಿ, ಊರಿಗೆ ಹೋಗ್ಬೇಕು ಬರ್ತೀನಿ ಅವ್ರು. ಅಲ್ಲಪ್ಪ ಮನೆಗೆ ಬರಕಂತ ಬಾ. ಇಲ್ಲ ಮನೆಗೆ ಬಂದಿದ್ದೆ, ಈಗ ಕೆಲಸ ಐತಿ ಆಮೇಲೆ ಬರ್ತೀನಿ ತಗೋ. ಸರಿನಪ್ಪ. ಏನೋಪ್ಪ ಏ ಇವಳೆ ಏನೇ ನಿಮ್ಮಣ್ಣ ಬಂದೆ ಕರೆದ್ರು ಕರೆದಾರ ಥರ ಹೋದ. ಅಯ್ಯೋ ಒಂದೇನೋ ಕೆಲಸ ಇದೆ ಅಂತ ಹೋಗಿ ಬಿಡ್ರಿ. ಬನ್ನಿ ಒಳಗೆ. ಏನು ಮನೆ ಕಡೆ ಬಂದೇ ಇಲ್ಲ. ಮೊಮ್ಮಕ್ಕಳು ನೋಡತ್ಲೆ ಹೊತ್ತು ಹೋಗಿದ್ದ ಗೊತ್ತಾಗಲ್ಲ ಬಿಡುವ. 5 ಜನ ಮೊಮ್ಮಕ್ಕಳು ಏನು ಮಾಡ್ತೀವಿ ಬಿಡಿ ನೀನು. ಮತ್ತೆ ಎಲ್ಲಿದ ಗೌರಿ? ಗೌರಿ ಹೊಲಕ್ಕೆ ಹೋಗ್ಯಾಳ ಬಾವ. ಹೆಂಗದ ನೀನು 2ನೇ ಸಸಿ? ಒಂದನೇದಕ್ಕಿಂತ ಚಲೋ ಅದ ಬಿಡುವ. ಎಲ್ಲ ಮಾಡಿ ಕೈಯಾಗ ಕೊಡ್ತಾ ಚಲೋ ಅದ. ಆದರೂ ಫಸ್ಟ್ನೇದಾಕಿ ಚಲೋ ಇದ್ಲು ಬಿಡುವ ರಂಗವ್ವ. ಆಕಿನಷ್ಟು ಒಳ್ಳೆಕಿ ನಿಂಗೆ ಸಿಕ್ತಿದ್ದಿಲ್ಲ. ಆದರೂ ಹಣೆ ಬರ. ನನಗೂ ಇತ್ತೀಚೆಗೆ ಹಂಗೆ ಅನ್ಸಾಕತೈತಿ. ನನ್ನ ಹಿರಿ ಸಸಿನ ಚಲೋ ಇದ್ಲಂತೆ. ಕಳ್ಕೊಂಡು ಮೇಲೆ ಹುಡುಕಿದ್ರೆ ಏನು ಸಿಗುತ್ತೆ ಹೇಳು? ಇದ್ಕೊಂಡಾಗ ಹುಡುಕ್ಬೇಕಿತ್ತು ನೀನು. ಏನು ಮಾಡೋದು, ಒಂದು ವಂಶೋದ್ಧಾರನ ಕೊಡಲಿ ಅಂತ ನಾನು ಮಾಡಿದ್ನೆ. ಆಕಿ ಮತ್ತೆ ಹೆಣ್ಣ ಕೊಟ್ಟು ದರಿದ್ರ ಅಂಟಿಸಿ ಹೋದ್ಲು. ಹಿಂಗೆ ಹಣೆ ಬರ, ಏನು ಮಾಡೋಕ್ಕಾಗಲ್ಲ ನೋಡು. ಸರಿ ಕಣವ, ಬರ್ತೀನ. ಏನು ಮಾಡೋದು, ನನ್ನ ಸಸಿ ಹಿರಿಯಾಕಿ ಚಲೋ ಇದ್ಲವ. ಹೇಳ್ಬೇಕಂದ್ರೆ ಆಕಿ ಇದ್ದಾಗ ಕುಂತ್ಕೊಂಡು ಆರಾಮಾಗಿ ತಿಂತಿದ್ದೆ. ಈಗ ಕೆಲಸ ಮಾಡಿದ್ರೆ ಗತಿ ನನಗೆ. ಹತ್ತಿರ ಯಾಕೆ ಹಂಗಂತೀರಿ? ನನ್ನ ಮಗಳದಾತು ಬರ್ರಿ ನಿಮ್ಮನ್ನು ನೋಡ್ಕೊಳಕ್ಕೆ. ಅಳ್ಬೇಡ ಬಿಡ್ರಿ. ಅಜ್ಜಿ ಏನ್ರಪ್ಪ ಈಗ ಬಂದ್ರೇನ? ಅಜ್ಜಿ ಹಳೆ ಮನೆಗೆ ಯಾಕೆ ಬಂದಿ? ಅಯ್ಯೋ ದಿನ ಆಗಿತ್ತಪ್ಪ, ಹಂಗೆ ನೋಡ್ಕೊಂಡು ಹೋದ್ರಾತಂತ ಬಂದೆ. ನೀವು ಯಾಕೆ ಇಲ್ಲಿ ಬಂದ್ರಿ? ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಬಂದಿದ್ನ. ಅವ್ವ ಏನೋ ಈ ಮನೆ ಸ್ವಚ್ಛ ಮಾಡ್ತೀನಿ ಬಾ ಅನ್ಲ, ಅದಕ್ಕೆ ಬಂದೆ. ಬಂದ್ರ ಮಕ್ಕಳ? ಹ್ಞೂನವ್ವ. ಅಲ್ಲ ಅದಕ್ಕಿದಂಗೆ ಕಿಳಿ ತಗ್ಸಿ ಮನಿದು. ಈ ಮನೆ ಇನ್ನೂ ನಮ್ಮ ಹೆಸರಲ್ಲಿಲ್ಲ. ಈ ಮನಿದು ಹೆಸರಿರೋದು ನಾನು ಹಿರಿ ಸಸಿದು. ಇದನ್ನ ಕಿಳಿ ತಗ್ಸಿ ಅತ್ತಿರಿ. ಅದು ನೋಡಿದ್ರೆ ಆತ ಮನೆ ಮಾತ್ರ ದೊಡ್ಡದೈತಲ್ಲ, ಅದಕ್ಕೆ ಈ ಮನಿನ ಇದ್ರಾತ ನಾವೆಲ್ಲರೂ ಕೂಡಿ. ಆ ಮನೆ ಭಾಳ ಸಾಂದ್ ಐತ್ರಿ. ಅದು ಅಲ್ಲ ಎಲ್ಲ ಅಲ್ಲೆಲ್ಲ ಐತಿ. ಈ ಮನೆ ಚಂದ ಐತ್ರಿ, ಇಲ್ಲೇ ಇರೋನು. ಹಾಗೆಲ್ಲ ಇರಕ್ಕೆ ಬರಲ್ಲ. ಇದೆಲ್ಲ ಅಕ್ಕಿದದು ಆಸ್ತಿ. ಆಕಿನ ಆಸ್ತಿ ಮೇಲೆ ಕಣ್ಣಾಕ್ಬೇಡ ನೀನು. ಅವ್ರ ತವ್ರ ಮನೆಯವ್ರು ಕೊಡುತ್ತನ ಸುಮ್ಮನೆ ಇರು ಒಂದಿಟ್ಟ. ಅದು ಕೋರ್ಟ್ನಾಗ ಐತಿ ಈಗ. ಅವ್ರ ತವ್ರ ಮನ್ಯಾಗ ಅವ್ರ ಅಂತಂಬ್ರದ್ದೇನೋ ಜಗಳ ಐತಿ. ಅದಾದ್ಮೇಲೆ ಕೊಡ್ತಾರವ್ರು. ಕೊಟ್ಟ ಮೇಲೆ ನೋಡುನು. ಅವ್ರ ಅಪ್ಪೆಲ್ಲ ಈಕಿನ ಹೆಸರಲ್ಲೇ ಬರ್ದಾನ. ಆಮೇಲೆ ಈ ಆಸ್ತಿ ಬಂದ್ರೂ ಗೌರಿಗೆ, ಅಂಜಲಿಗೆ ಮತ್ತು ಕಾವ್ಯಾಗ ಹೋಗುತ್ತೆ. ನಿಮ್ಗೆ ಯಾರಿಗೂ ಬರಂಗಿಲ್ಲ ಇದು. ನಾ ಅವ್ರನ್ನ ಸಾಕಾಕತ್ತೀನಿ, ನಂಗೆ ಬರಂಗಿಲ್ಲ. ಏನು ಇಲ್ಲಿ ಕುತ್ಕೊಂಡು ಮಾತಾಡೋದು ಬೇಡ, ಒಳಗೆ ಬರ್ರಿ. ನಡಿ ಅಲ್ಲೇ ಹೋಗೋಣ. ಬರ್ರಿ, ಊರು ರಂಪಾಟ ಮಾಡಬೇಡ್ರಿ. ಮಕ್ಕಳ ನೀವು ಆಟ ಆಡಕ್ಕೆ ಹೋಗ್ರಪ್ಪ. ಸರಿ ಅಮ್ಮ. ಹೇಳ್ರಿ, ಏನು ಹೇಳಕತ್ತಿದ್ರಲ್ಲ? ನೋಡು, ಇದೆಲ್ಲ ಆಸ್ತಿ ರಂಗವಂಗ ಸೇರಿದ್ದು. ಇದಷ್ಟ ಈಗ ಏನದಿಯಲ್ಲ ಆ ಮನೆ ಅಷ್ಟೇ ನಮ್ದು. ಆ ಹೊಲ ಕೂಡ ಅವ್ರದ್ದು. ಆಕೆ ಹೊಲ, ಆಕಿನ ಮನೆ ಯಾವುದಕ್ಕೂ ನೀವು ಹೋಗಕ್ಕೆ ಹೋಗಬೇಡ. ಇಷ್ಟು ದಿವ್ಸ ನೀ ಏನೋ ಮಾಡಿದ್ರು ನಾನೆಲ್ಲ ಸಹಿಸ್ಕೊಂಡು ಬಂದೀನಿ. ಈಗ ಅವಕ್ಕೆ ಏನು ಹೆಣ್ಮಕ್ಳದೈತಲ್ಲ ಅವ್ರಿಗೆ ಬಿಟ್ಬಿಡು. ಅಲ್ರಿ ಅತ್ತಿ, ನಾ ಸಾಕಾಕತ್ತೀನಿಲ್ಲ 5 ಜನ. ಮತ್ತು ನನ್ನ ಮಕ್ಕಳು ಏನು ಬಿರಿಯಾನಿ ಇದ್ರದೇನ? ಈ ಮನೆ ಮೇಲೆ ನಿಮ್ಮ ಮಗ ಕುಡಿದೆಲ್ಲ ಸಾಲ ಮಾಡ್ಯಾನ. ಯಾವಾಗ ಈ ಮನೆ ಬೆಳೆಸ್ತಾರೋ ಗೊತ್ತಿಲ್ಲ, ಯಾವಾಗ ಈ ಮನೆ ಜಪ್ತಿ ಮಾಡ್ತಾರೋ ಗೊತ್ತಿಲ್ಲ. ಹೆಣ್ಣು ತಗೋಣ ಸಾಚ ಆದ್ರೆ ಮುಗಿತಾನೆ ಎಲ್ಲ. ಅವ್ವ ಒಗ್ಯಾನ ಹೋಗ್ಯಾಕೆ ಹೋಗ್ತೀನಿ ಹೊರಗೆ. ಹೋಗುವ. ನಿಮ್ಮ ಅಪ್ಪನ ಒಂದಿಷ್ಟು ಅರಿವಿ ಅದ ತೊಗೊಂಡು ಹೋಗು. ಸರಿ ಅವ್ವ ಮಧ್ಯಾಹ್ನಕ್ಕೆ ಏನು ಮಾಡ್ತೀರಿ ಅಡ್ಗೆ? ಅನ್ನ ಐತಿ ತಿನ್ನೋ ಅಂತೀನಿ ನಿಂದ್ರೆ. ಅನ್ನ ಎಲ್ಲೈತಿ? ಬೊಗಣೆ ಇಟ್ಟಿನಲ್ಲ. ಅದು ಬೊಗಣೆ ಅನ್ನನ ನಾ ಬಾಂಡೆ ತಿಕ್ಬೇಕಾರೆ ಎಲ್ಲ ದನಕ್ಕೆ ಹಾಕಿಬಿಟ್ಟೆ. ಕಳಿಸಿದ್ದು ಸ್ಮೆಲ್ ಬರಾಕತ್ತಿತ್ತು. ಅಯ್ಯ ದರಿದ್ರದವಳೆ, ಅದನ್ಯಾಕೆ ಹಾಕಿದಿ ಮೊಸರಿಗೆ? ಇನ್ನೇನು ದುಡ್ಕೊಂಡು ಬರ್ತೀನಿ ನೀನು? ಅದನ್ನ ತಿನ್ಬೇಕಿಲ್ಲ. ಅದು ಅವ್ವ. ಗೌರಿ ನೀ ಹೋಗು ಒಗ್ಯಾನ್ ಮಾಡೋಗು. ಸರಿ ಅಜ್ಜಿ. ನೋಡ್ರಿ ಅತ್ತಿ, ನಾನು ಇವ್ರನ್ನೆಲ್ಲ ಬೆಳೆಸ್ತೀನಿ, ಸಾಕಾಕತ್ತೀನಿ, ಎಲ್ಲ ಮಾಡಾಕತ್ತೀನಿ. ನನಗೆ ಆಕಿನ ಆಸ್ತಿ ನನ್ನ ಹೆಸರಲ್ಲಿ ಆಗಬೇಕದು. ಆ ಬ್ರಹ್ಮ ಬಂದರೂ ಮಾಡ್ಕೊಡಂಗಿಲ್ಲ. ನಿಮ್ಮ ಮನೆ ದೇವ್ರು ಬರ್ತೈತೆ ಮಾಡ್ಕೊಡಕ್ಕೆ. ಅಯ್ಯೋ ದೇವ್ರೇ, ಆ ಆಸ್ತಿ ಮೇಲೆ ಕೊಂಡ್ಬಿತ್ತ. ಈಕಿನ ಮದುವೆಕಿನ ಮುಂಚೆ ರಂಗವ್ ಕರ್ಕೊಂಡು ಬಂದಾಗ ನಾ ಹೇಳಿದೆ ಈಕಿ ಚಲೋ ಇಲ್ಲ ಅಂಥೇಳಿ. ಆದರೂ ನನ್ನ ಮಗ ಹೋಗಿ ಈಕಿನ ಮದುವೆ ಆಗಿ ಬಂದ. ಅದೇನು ಮಳ್ಳು ಮಾಡಿದ್ಲೋ ಏನೋ ನನ್ನ ಮಗಗೆ. ನನಗೂ ಆಗ ನನ್ನ ಸಸಿ ಮೇಲಿನ ಸಿಟ್ಟಿತ್ತು. ಹ್ಞೂ ಅಂತ ಒಪ್ಕೊಂಡೆ. ಈಗ ನೋಡಿದ್ರೆ ಹಿಂಗೆ ಆಡಾಕತ್ತಾಳಿಕಿ. ಅಜ್ಜಿ ನಿಂಗೆ ಊಟಕ್ಕೆ ಹಚ್ಕೊಡ್ಲೇನ? ಹ್ಞೂ ಹಚ್ಕೊಂಡು ಬಾ. ಸುಮ್ಮನೆ ಗೌರಿ ಹೇಳೇನ? ಅಜ್ಜಿ ತಗೋರಿ. ಗೌರಿ ನಿನ್ನ ಜೋಡಿ ಒಂದಿಟ್ಟ ಮಾತಾಡ್ದಿತ್ತವ. ಏನಜ್ಜಿ? ಅದು ನಿಮ್ಮ ಅವ್ವನ ಆಸ್ತಿ ಬಗ್ಗೆ ಅಥವಾ? ಹೌದಾ ಅಜ್ಜಿ, ಅಲ್ಲಿ ಪಕ್ಕದ ಮನೆ ಮಾಮಾರದಾರಲ್ಲ ಅವರು ಹೇಳಾಕತ್ತಿದ್ರು ಅವನ್ನೇನೋ ಆಸ್ತಿ ಐತಿ ಕೋರ್ಟ್ನಾಗ ಐತಿ ಅಂತೇಳಿ. ಏನಜ್ಜಿ ಅದು? ನಮಗೇನು ಅಷ್ಟು ತಿಳ್ಕೊಳಕ್ಕಂತ ಏನಿಲ್ಲ, ಅಪ್ಪಾಗೆಲ್ಲ ಗೊತ್ತು. ಆದರೂ ಅದ್ರ ಬಗ್ಗೆ ಏನಂತ. ನಿಮ್ಮ ಅವ್ವ ಸಾಮಾನ್ಯ ಮನೆಯಿಂದ ಬಂದಿಲ್ಲ ಹೇಳ್ಬೇಕಂದ್ರೆ. ನಿಮ್ಮ ಅವು ನಾನು ಏನಿದ್ದಲ್ಲ ಅವನು ದೊಡ್ಡ ಶ್ರೀಮಂತ. ಏನು ಮಾಡೋದು, ಮನೆ ಬಂದಿರ್ತಲ್ಲ ಕಸಬರಿಗೆಗಳು, ಅವರಿಂದಾಗೆಲ್ಲ ಹಿಂಗಾಗಿದ್ದು. ಆದರೆ ನಮ್ಮ ಮಾಮ ಇದಾನ. ಯಾಕೆ ಒಂದು ದಿನಾನು ಬಂದಿಲ್ಲ? ದೊಡ್ಡ ಕತ್ತಿ ಐತವ ಅದು.
ಆ ಕತೆ ಹೇಳ್ಬೇಕಂದ್ರೆ ನಿಮ್ಮ ಅವ್ವನ ಬತ್ತು ಬರ್ಬೇಕು ನೋಡು. ಅಜ್ಜಿ ನಂಗೂ ಕೇಳ್ಬೇಕು, ಹೇಳಜ್ಜಿ. ಹೇಳ್ತೀನಿ, ಒಂದಿನ ದಿನ ಟೈಮ್ ಬರಲಿ, ಎಲ್ಲ ಬರಲಿ ಹೇಳ್ತೀನಿ. ಈಗ ಹೋಗಿ ನಿಮ್ಮ ಮೊದಲ ಸಣ್ಣಕ್ಕಿಗೆ ಆರಾಮಿಲ್ಲ, ಹೋಗಿ ಆಕಿಗೆ ಊಟಕ್ಕೆ ಹಾಕೋ. ಸರಿ ಅಜ್ಜಿ. ಎಲ್ಲ ಆಗಿದ್ದು ನನ್ನ ಕುಡುಕ ಮಗನಿಂದ ಬಂಗಾರದಂಥ ಸಸಿನ ಕಳ್ತು. ಅತ್ತೆ ಅತ್ತೆ ನನ್ನ ತವ್ರ ಮನೆ ಬಗ್ಗೆ ಹೇಳುತ್ತೆ ನನ್ನ ಮಕ್ಕಳಿಗೆ. ಅವಾಗಾದ್ರೂ ನನ್ನ ಮಕ್ಕಳಿಗೆ ಒಂದಿಟ್ಟು ನೆಲೆ ಸಿಗುತ್ತೇನೋ. ಆದ್ರೆ ಇವ್ರ ಅಣ್ಣನ ಹೆಂಡತಿ ನಾಲಾಯಕ್ಕಂದ್ರೆ ನಾಲಾಯಕ್ಕದಾಳ. ಏನು ಹೇಳ್ಬೇಕು ಗೊತ್ತಾಗಲ್ದು. ಅತ್ತೆ ಅತ್ತೆ ಇರಲಿ ಅತ್ತೆ, ನನ್ನ ಅಣ್ಣ ಇದನ್ನ ಎಲ್ಲ ನೋಡ್ಕೊಳಕ್ಕೆ ಒಂದು 20 ವರ್ಷ ಆಗಿ ಬಂತನ. ಈಗ ಹೆಂಗಿದಾರೋ ಏನೋ ಎಲ್ಲಿದಾರೋ ಒಂದು ಗೊತ್ತಿಲ್ಲ. ಇರಲಿ ಅತ್ತೆ, ಹೇಳಿ ಅತ್ತೆ. ಅದ ಊರಾಗದಾರೋ ಏನು ಬೇರೆ ಊರಾಗ ಹೋಗ್ಯದಾರೋ ಒಂದು ಗೊತ್ತಿಲ್ಲ. ಈಗ ಇದ್ರ ಬಗ್ಗೆ ಹೇಳಿದ್ರೆ ಈಕಿ ರಂಗವು ಕೇಳಬೇಕು, ನಮ್ಮ ಮನ್ಯಾಗ ಒಂದು ಐತಲ್ಲ ಆಕಿಯಿಂದ ಏನಾದರೂ ಸಮಸ್ಯೆ ಆದ್ರೆ ಅಂತ. ಯಾಕಂದ್ರೆ ಇಬ್ಬರು ದೋಸ್ತ್ ಅಂತೇಳಿ ಫ್ರೆಂಡು ಅಂತ ಹಚ್ಕೊಂಡ್ಬಿಟ್ಟು ನಾವು ರಂಗವ್ವ ಆಕಿನ ಮನೆ ಮುರುಕಿತನ ಮಾಡಿದ್ವಿ. ಮಲ್ಕೊಳೆ ಬಂಗಾರಿ. ಅಮ್ಮ ನೀನು ನಿಜವಾಗ್ಲೂ ಬಂದಿದೀಯಾ? ಅಯ್ಯೋ ಬಂಗಾರಿ, ನಾನು ನಿಂಗೆ ಕಾಣಕತ್ತಿದ್ದೀನಿ. ಹ್ಞೂನಮ್ಮ. ಅಮ್ಮ ನಂಗೆ ತುಂಬ ಹೊಟ್ಟೆ ಹಸಿತಿದೆ ಅಮ್ಮ, ಕೈ ತುತ್ತು ತಿನ್ನಿಸಮ್ಮ ಪ್ಲೀಸ್. ಸರಿನಮ್ಮ ಕೂತ್ಕೋ. ಕಾವ್ಯ, ಯಾರ ಜೊತೆ ಮಾತಾಡ್ತಿದ್ದಮ್ಮ? ಅಮ್ಮ ಜೊತೆ ಅಕ್ಕ. ಅಮ್ಮ ಇಲ್ವಲ್ಲಮ್ಮ. ಇಲ್ಲ ಅಕ್ಕ, ನಾನು ಮಾತಾಡ್ತಿದ್ದೀನಿ ಅಮ್ಮ ಜೋಡಿ. ಅಮ್ಮ ಇದ್ದಾರೆ ನೋಡಿಲಿ. ಅದು ಅಲ್ಲದೆ ನೀ ಅಮ್ಮ ನೋಡೇ ಇಲ್ಲಮ್ಮ. ಇಲ್ಲ ಅಕ್ಕ, ನಾನು ನೋಡಿದ್ದೀನಿ. ಹೊಟ್ಟೆ ಹಸ್ತಿದ್ದಾನೆ, ಬಾ ಊಟ ಮಾಡಿಸ್ತೀನಿ ಬಾ. ಇಲ್ಲ ನಂಗೆ ಅಮ್ಮನೇ ಊಟ ಮಾಡಿಸೋದು. ಇಲ್ಲ ಬಾ ಅಮ್ಮ. ಇಲ್ಲ ನಂಗೆ ಅಮ್ಮನೇ ಊಟ ಮಾಡಿಸೋದು. ಸರಿ ಹಾಗಾದ್ರೆ ಅಂತೀಯಾ? ಅಂಜಲಿನ್ ಕರೀಲಾ? ಬೇಡ ಅಮ್ಮ ಇದ್ದಾರೆ, ಮಾಡಿಸ್ತೀನಿ ಬಿಡು. ಸರಿನಮ್ಮ, ಊಟ ಮಾಡು. ಹಾಗಾದ್ರೆ ತಟ್ಟೆ ಇಟ್ಟು ಹೋಗಿರ್ತೀನಿ. ಯಾಕೋ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಕಾವ್ಯ. ಅಮ್ಮ ಊಟ ಮಾಡ್ಸಮ್ಮ, ಹಾಡ ಆಡ್ತಾ. ಸರಿನಮ್ಮ. ಜಾನಮರಿ ಮುದ್ದು ಮರಿ ಅಮ್ಮ ಸಾಕು, ಊಟ ಮಲ್ಕೊಂತೀನಿ. ಸರಿ ಬಾ, ಇಲ್ಲೇ ತಡಿ ಮೇಲೆ ಮಲ್ಕೊಂತೇವ. ಅಮ್ಮ ಲಾಲಿ ಹಾಡಮ್ಮ. ಲಾಲಿ 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 ಲಾಲಿ, ಶ್ರೀ ಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ, ಜಗವಾಳೋ ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀ ಚಕ್ರಧಾರಿಗೆ ಶಿರವಾಗಿ ಲಾಲಿ. ಮಲ್ಕೊಂತು ನನ್ನ ಕಂದಮ್ಮ. ಕಾವ್ಯ ಯಾರ ಜೊತೆ ಮಾತಾಡ್ತಿದ್ದೆ? ಅಮ್ಮ ಅನ್ಸುತ್ತೆ. ನನಗೂ ಅಮ್ಮ ಬೇಕು. ಅಮ್ಮ ನೀ ಆಕಿಗೆ ಹೊಟ್ಟೆ ಕಾಣ್ತೀಯ? ನನಗೂ ಕಾನು. ಯಾಕಂಜಲಿ ಆಡ್ತಿದೀಯಾ? ಅಕ್ಕ ಅಂಜಲಿ ಅಮ್ಮ ಅಂತ ಏನೋ ಆಡ್ತಿತ್ತು. ಅಯ್ಯೋ ಅದು ಹಂಗೆ ನಾನೇ ಹೇಳ್ಕೊಟ್ಟೋಗಿದ್ದೆ, ಹಂಗೆ ಮಾಡ್ತಿತ್ತು. ಮಲ್ಕೋ. ಸರಿನಾ? ಅಪ್ಪ ಬೇರೆ ಇವತ್ತು ಚಿಕ್ಕಮ್ಮ ಊರಿಗೆ ಹೋಗಿದ್ದಕ್ಕೆ ನೆಮ್ಮದಿಯಾಗಿ ಮಲ್ಕೋಬೋದು. ನಾಳೆ ಬೇಗ ಎದ್ದು ತಮ್ಮಂದಿರನ್ನ ಸ್ಕೂಲ್ಗೆ ಕಳಿಸ್ಬೇಕು. ಕೆಲಸ ತುಂಬ ಇದೆ, ಮಾಡ್ಕೊಳ್ಳೋಣ. ಮಲಗೆ ಗುಪ್ಪಿ ಮರಿ, ಕೂಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನೆರಳಾಗುತ್ತೀನಿ. ಅಮ್ಮ ಎಲ್ಲೋ ಅಮ್ಮ ಬಂದಂಗಾಯ್ತಲ್ಲ, ಎಲ್ಲಿ ಕನಸ? ಇಲ್ಲೇ ಇದ್ದೀನಿ ನೋಡಮ್ಮ. ಅಮ್ಮ ನೀನನ್ನು ತುಂಬಾನೇ ಮಿಸ್ ಮಾಡ್ಕೊತೀನಿ ನಾನು. ನೀನಿದ್ದಿದ್ರೆ ಈಗ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನಾನು ಗೊತ್ತಾ, ಬೆಳಗ್ಗೆ ಹೇಳ್ಬೇಕು, ಒಗ್ಯಾನ ಮಾಡಬೇಕು, ಪಾತ್ರೆ ತಿಕ್ಕಬೇಕು, ಅಡುಗೆ ಕೂಡ ಮಾಡಬೇಕು, ಮತ್ತೆ ಹೊಲಕ್ಕೆ ಹೋಗ್ಬೇಕು. ಗೊತ್ತು ನನಗೆ ಓದ್ಬೇಕು ಅನ್ನೋದು ತುಂಬ ಆಸೆ. ಆದರೆ ನನ್ನ ಆಸೆ ನೀರಾಸೆ ಆಗಿಬಿಟ್ಟಿದೆ ಅಮ್ಮ. ಅಮ್ಮ ಅಳು ಬರುತ್ತೆ, ಯಾರ ಮುಂದೆ ಹೇಳ್ಕೊಳ್ಳಿ ಅಮ್ಮ. ತಂಗಿ ಮುಂದೆ ಹತ್ರ ಪಾಪ ಅವು ಕೂಡ ಅಳುತ್ತೆ. ಅಮ್ಮ ಬೇಗ ಬಾ ಅಮ್ಮ ನೀನು. ಯಾಕಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದೆ ನೀನು? ನಾನು ಎಲ್ರಿಗೂ ಸಮಾಧಾನ ಮಾಡ್ತೀನಿ, ನನಗೆ ಸಮಾಧಾನ ಯಾರು ಮಾಡೋರಿಲ್ಲ ಅಮ್ಮ. ನಾನಿದ್ದೀನಲ್ಲಮ್ಮ ಅಮ್ಮ. ಸೊ ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಇವತ್ತು ಯಾರು ನನ್ನ ಹಿಂಬಾಲಿಸೋ ಥರ ಫೀಲ್ ಆಗ್ತಿದ್ದಿಲ್ಲ ನನಗೆ. ಕಾರ್ತಿಕಣ್ಣಯ್ಯ ಅನ್ನೋದು ರಂಗವ್ವ ಒಬ್ಳೆ. ಅಯ್ಯೋ ಅವಳು ಸತ್ತಿದ್ದಾಳೆ. ಏನಪ್ಪ ಇದು, ಏನೋ ಓದಂಗಾಯ್ತಲ್ಲ. ಇನ್ನು ನೋಡಿದ್ರೆ ಯಾರು ಇಲ್ಲಲ್ಲಪ್ಪ. ಏನಪ್ಪ ಈ ಸೌಂಡು? ರಂಗವ್ವ ನೀನಾ? ಹ್ಞೂ ನಾನೇ. ಯಾಕ್ರೋ ನನ್ಕೊಂಡ್ರಿ? ನನ್ನ ಭ್ರಮೇನ? ಯಾರು ಕಾಣ್ತಿಲ್ವಲ್ಲ ಈಗ. ಅಯ್ಯಯ್ಯೋ, ಯಾರು ನಾನು ಹಿಡ್ಕೊಂಡಪ್ಪ. ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ, ನನ್ನ ತಪ್ಪಾಗಿದೆ, ಬಿಟ್ಬಿಡೆ ರಂಗವ್ವ. ನಾನಿನ್ನ ಬಿಡಲ್ಲ. ಅಯ್ಯಯ್ಯೋ ನನ್ನ ಕಾಲು ಬಿಡೆಯಮ್ಮ.
ಅಯ್ಯೋ ನಾನು ಸತ್ತೆ ಇವತ್ತು ಗೊತ್ತಾಯ್ತು, ನನ್ನ ಕತೆ ಇಲ್ಲಿಗೆ ಮುಗೀತು. ನಾನೆಲ್ಲ ನಿಜ ಒಪ್ಕೊಂಡ್ಬಿಡ್ತೀನಿ, ನಾನು ಬಿಟ್ಬಿಡೆ. ಯಪ್ಪ ಬಿಟ್ರು, ಓಡೋಣ ಈಗ. ಶಿಟ್, ತಪ್ಪಿಸ್ಕೊಂಡ ನೋಡು ಅವನು. ಅವನಿವತ್ತು ಇರಲಿ, ಮತ್ತೆ ಸಿಗ್ತಾನೆ. ನನ್ನ ಸಾವಿನ ರಹಸ್ಯ ತಿಳ್ಕೊಳ್ಳಾರ್ದೆ ಬಿಡೋದೇ ಇಲ್ಲ ನಾನು. ಯಾಕಣ್ಣ ಏನಾಯ್ತು? ಅರ್ಜೆಂಟಾಗಿ ಬಾ ಅಂದೆ, ಮತ್ತೆ ಬರೋದಕ್ಕಂತ ರೆಡಿ ಆದೆ, ಅಷ್ಟೊಂದ್ಲಿ ನೀನೇ ಬಂದಿದ್ಯಾ? ಅಯ್ಯೋ ಆಶಾ, ಏನು ಕೇಳ್ತಿ, ನಾನೇ ಬಂದೆ. ಯವ್ವ ನಿನ್ನೇನಾಯ್ತು ಗೊತ್ತ? ಏನಾತ? ನಿನ್ನೆ ರಾತ್ರಿ ನಿಮ್ಮ ಮನೆಯಿಂದ ಹೋದ್ನಾ, ಸ್ವಲ್ಪ ಕೆಲಸ ಇತ್ತು. ಪ್ಯಾಟ್ಯಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ನಾ. ನಮ್ಮ ಮನೆಗೆ ಹೋಗೋ ದಾರಿ ನನಗೆ ರಂಗವ್ವ ಸಿಕ್ಬಿಟ್ಟಿದ್ಲು. ಯಾವ ರಂಗವ್ವ? ಅದೇ ಕಣೆ, ನಿನ್ ಗೆಳತಿ ರಂಗವ್ವ, ಈ ಮನೆ ಒಡತಿ ಇರಿಸೋಸಿ. ನೀತಿಗಡಾಗಿದ್ದೇನ ಕುಡಿದಿದ್ದೇನೆ ಮತ್ತೆ ನಾಳೆ? ಇಲ್ವೇ, ನೀನು ಕುಡ್ದಿಲ್ಲ. ನಾನು ನಡ್ಕೊಂತ ಹೋಗ್ತಿದ್ದೆ, ಏನೋ ಸೌಂಡ್ ಆಗ್ತಂತ ತಿರುಗಿ ನೋಡಿದ್ರೆ ದೆವ್ವ ಕಣೆ. ಭ್ರಮೆ ಇದೆ ತಗೋ ನೀನು. ನಿಜ ಹೇಳ್ತಿದ್ದೀನಿ ನಾನು. ಸಾಕು ಬಿಡೋಣ, ಆಕಿ ಸತ್ತು ಮತ್ತೆ ತಿರುಗಿ ಒಂದು 6 ವರ್ಷ 7 ವರ್ಷ ಆಗಿ ಬಂತು. ಆಕಿನ ಮಕ್ಳು ಮತ್ತೆ ದೊಡ್ಡರಾಗಿ ಈಗ ಮತ್ತೆ ನೋಡು ಗೌರಿ PUC ಮುಗಿಸಿ ಡಿಗ್ರಿ ಮಾಡಕತ್ಲೀಗ. ನೀನು ಇವಾಗೆಲ್ಲ ಮಾಡಕತ್ತೀಯಲ್ಲ. ಇಲ್ಲೇ ನಿಜ. ಸಾಕು ಬಿಡು, ಹೋಗು. ಭಾಳ ಕುಡಿದಿದ್ದೆ ಅನ್ಸುತ್ತೆ, ಏನೋ ಒಂದು ಸಿಕ್ಕಾಕೊಂಡಿರ್ಬೇಕು. ನೋಡಿಲ್ಲ, ಕಾಲು ಹಿಡಿದು ನಾನು ನೋಡಿದ್ ಕಾಲಿಲ್ಲ, ಇದು ಹೋಗಿದ್ದು ನೋಡಿಲ್ಲ. ಎಲ್ಲ ತೋರ್ಸು, ಏನಾಗೈತೆ ನೋಡೋಣ. ನೋಡಿಲ್ಲ. ಏನಾಗೈತಿ? ಹೆಂಗೈತೆ ಹಂಗೈತಿ ಕೈ. ಅಯ್ಯ ಹೌದಲ್ಲ. ಅಣ್ಣ ನೀ ಜಾಸ್ತಿ ಕುಡಿದಿದ್ದೆ ಅನ್ಸುತ್ತೆ ನಿನ್ನೆ. ಹೋಗು, ಆಕೆ ಸತ್ತು ತುಂಬ ದಿನ ಆಯ್ತು. ಆಕೆನ್ ಬದಿಗೆ ಬರ್ತಾ ಈಗ? ಹೋಗಿ ಸುಮ್ಮನೆ. ನನ್ನ ಮಾತು ನಂಬಲ್ಲಲ್ಲ, ನಿನಗೂ ಒಂದು ದಿನ ಅದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀನು ನಂಬ್ತೀಯ. ಅಯ್ಯೋ ಹೋಗು ಸಾಕು. ಗೌರಿ ಅಮ್ಮ ಬಂದೆ, ನಡಿ ಸಾವುಕಾರ ಮನೆಗೆ ಹೋಗೋಣ. ಸರಿ ಅಮ್ಮ ಹೋಗೋಣ ನಡಿ. ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನ, ಅವ್ರು ಬರೋದ್ರೊಳಗೆ ಹೋಗಿ ಬರೋಣ ನಡಿ. ಇಬ್ರು ತಂಗಿಯರ್ನು ಅವೇ ಇಲ್ಲೇ ಬಿದ್ದಿರ್ಲಿ, ಬಾ ನೀನು. ಆಮೇಲೆ ಇನ್ನೊಂದು, ನಾನಾಗೆ ನಿನ್ನ ಸಾವುಕಾರ ಮನೆಗೆ ಹೋಗಿ ಸೇರ್ಸಿನಿ ಅಂತ ನೀ ಹೇಳಿದೆ ಅಂದ್ರೆ ಮತ್ತೆ ಬರೋಕ್ಕಾಗತ್ತೆ. ಇಲ್ಲ ಕಣಮ್ಮ. ಸರಿ ಬಾ ಹೋಗೋಣ. ಆಶಾ ಎಲ್ಲಿ ಕರ್ಕೊಂಡು ಹೊರಟಿಯಾಕಿನ? ಅತ್ತೆ ಅದು 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 ಏನು ಅವ್ಳಿಗೇನೋ ಅಂಗಿ ಬೇಕಂತ ತೊಗೊಂಡು ಬರೋದಕ್ಕೆ ಹೊಂಟಿದ್ವಿ. ಹೌದಾ, ಸರಿ ಹಾಗಾದ್ರೆ ಬಾ. ಇಲ್ಲೇ ಒಂದಿಟ. ಏನಜ್ಜಿ ಎಲ್ಲಿಗೆ ಹೋಗ್ತಿದ್ಯಮ್ಮ? ಅಮ್ಮ ಹೇಳಿದ್ಲಲ್ವ ಅಜ್ಜಿ, ಅದೇ. ಹೋಗ್ಯಮ್ಮ. ಸರಿ. ಈ ರಾಕ್ಷಸಿನ ನಂಬಕ್ಕಾಗಲ್ಲ. ಏನು ಗೌರಿ, ಏನು ಆಶಕ ಇತ್ತ ಹೊಂಟ್ರಿ? ಗೌಡ್ರ ಮನೆ ಒಂದಿಟ ಕೆಲಸ ಇತ್ತಾ ಹೊಂಟಿದ್ವಿ. ಹೌದನಾ, ಚಲೋ ಆತ. ಇದು ನಿನ್ನ ಜೋಡಿ ಒಂದು ವಿಚಾರ ಮಾತಾಡೋದಿತ್ತು. ಹೇಳಿ ಏನು? ಈಕೆ ನಮ್ಮ ಗೌರಿ ಅದಲ್ಲ? ಹೌದೌದು. ಮತ್ತೆ ತೋರ್ಸಾಕತ್ತೀರ ಗೌರಿನ ಎಲ್ಲರ? ದರಿದ್ರ ಎಲ್ಲಿ ತೋರಿಸಿ ಎಕ್ಕಿ ಮದಿ ಮಾಡಿ ಎಕ್ಕಿಗೆಲ್ಲ ಎಲ್ಲಿ ಹಾಕ್ಲಿ ಇವ? ಎಲ್ಲೇನಿಲ್ಲ. ಗೌರಿ ನೀವು ಹೋಗಿರ ಮುಂದೆ. ಸರಿ ಅಮ್ಮ. ಅಲ್ಲ ನೀ ತೋರಿಸ್ತೀನಿ ಅಂದರೆ ನನ್ನ ಕಡೆ ಒಂದು ಸಂಬಂಧ ಐತಿ. ದೊಡ್ಡ ಶ್ರೀಮಂತರು, ಹಿಂದೂ ಇಲ್ಲ ಮುಂದೂ ಇಲ್ಲ ಅಪ್ಪ ಇಲ್ಲ ಅವೂ ಇಲ್ಲ. ಅದ್ರ ಚಿಕ್ಕಪ್ಪ ಒಬ್ಬ ಅದಾನ, ಅವನ ಮದುವೆ ಮಾಡ್ಸಾಕತ್ತಾನ. ಒಂದು ಆಸ್ತಿ ಮಾತ್ರ ಅವ್ರ ಮಣ್ಣಗಂಡ ಐತಿ, ಅವರ ಕೊಟ್ಟು ತೊಗೊಂಡು ಹೋಗ್ತಾರ ನಾವು ನಿನ್ನ ಮಗಳು. ಹೌದಾ? ಯಾವುದದು? ಆದ್ರೆ ಏನು ಹೇಳು? ಆದ್ರೆ ಹುಡುಗ ವಯಸ್ಸು ಭಾಳ ಆಗೈತಿ. ಆಮೇಲೆ ಹುಡುಗ ಬದುಕ್ತಾನೆ ಇಲ್ಲ ಅಂತಲೂ ಗೊತ್ತಿಲ್ಲ. ಏನಂದಿ? ಹ್ಞೂನ, ಹುಡುಗ ಏನೋ ಜಡ್ ಐತಂತ ಅವಂಗ. ಇನ್ನೊಂದು 6 ತಿಂಗಳು ಬದುಕ್ಬೋದಂತ ಯಾರ ಅಷ್ಟ. ತಾಳಿ ಕಟ್ಟುವಾಗ ನೆಗದು ಬಿದ್ರು ಹೋದ. ನಿಜ? ಮತ್ತು ಆಸ್ತಿ ಎಲ್ಲ ಆಸ್ತಿನೂ ಅವನ ಹೆಸರಲ್ಲೇ. ಮತ್ತು ಅವ್ರ ಅಂಕಲ್, ಅವನ ಆಸ್ತಿ ಅವಂಗೈತಿ, ಇವನ ಆಸ್ತಿ ಅವನಿಗೈತಿ. ಅವ್ರ ಅಪ್ಪ ಅಮ್ಮ ಆಕ್ಸಿಡೆಂಟ್ದಾಗ ತೀರ್ಕೊಂಡ್ರಂತ. ತೀರ್ಕೊಂಡಾದ್ಮೇಲೆ ಹುಡುಗ ತಲೆ ಕೆಟ್ಟಾಗತ್ತೆ ಆಗಿ ಬರೀ ಊರು ತಿರುಗದ ಮಾಡ್ತಿದ್ದಂತ. ಹಾಗಾಗಿ ಏನೇನೋ ಜಡ್ಡುಗಳು ಸೇರ್ಕೊಂಡ್ಬಿಟ್ಟ ಅಂತ ಒಂಥರ ಸಳಬಡಿಕೆ ಆಗಿಬಿಟ್ಟ ನೋಡು. ಅಂದ್ರೆ ನಿನಗೂ 3 ಜನ ಹೆಣ್ಮಕ್ಳು ಅದಾರಲ್ಲ, ಈ 4 ಜನ ಒಟ್ಟ ಟೋಟಲ್ ಈಕಿನ ಹಿಡ್ಕೊಂಡು ನಿನಗೂ ಕಷ್ಟ ಆಗುತ್ತಲ್ಲ. ಹಿಂಗೆ ಯಾರ್ದಾರ ಒಬ್ಬರು ಸೆಟಲ್ ಮಾಡಿದೆ ಅಂದ್ರೆ ನಾಳೆ ನಿನಗೂ ಚಲೋ ಆಗುತ್ತೆ ಅಂತ. ನೀ ಹೇಳೋದು ಕರೆ ಐತೆ ನೋಡು. ಸರಿ ನೋಡು, ವಿಚಾರ ಮಾಡು. ನಿನ್ನ ಗಂಡಿಗೆ ಹೇಳು. ಹ್ಞೂ ಅಂದೆ ಅಂದ್ರೆ ಬಟ್ ನಿನ್ನ ಗಂಡಿಗೆ ಇದನ್ನು ವಿಚಾರ ಹೇಳಬೇಡ, ಹಂಗೆ ಹೋಗಿರೋದು ಅದೇನೋ ಗೊತ್ತಾತ ಮತ್ತೆ ಮದುವೆನ ಮಾಡ್ಕೊಡಲ್ಲ. ಹೌದು, ನೀ ಹೇಳೋದು ಕರೆ ಐತೆ ನೋಡು. ಮತ್ತು ಇಕ್ಕಿನ ಹೆಂಗೆ ಒಪ್ಸೋದು? ಅದು ನೀನು ಬಿಟ್ಟಿದ್ದು ನೋಡು. ಹೆಂಗಾರ ಮಾಡಿ ಒಪ್ಪಸು. ಹೆಂಗಾರ ಮಾಡಂದ್ರೆ ಹೆಂಗೆ ಒಪ್ಸಿದ? ಅಕ್ಕಿ ನೋಡಿದ್ರೆ ಕಲಿಬೇಕು, ಅದು ಮಾಡಬೇಕು, ತಂಗ್ಯಾರ ಕಲಿಸ್ಬೇಕು ಅಂತಾಳ. ಅಲ್ಲ ಆಕಿ ಕಲಿಬೋದಲ್ಲ. ಈಗ ಆಸ್ತಿ ಎಲ್ಲ ಆಕಿನ ಹೆಸರಲ್ಲೇ ಬಂತಂದ್ರೆ ಕಲಿಯಕ್ಕೆ ಬೇಡ ಅಂತಾರನ. ಈಗ ತಾನೋ ಓನರ್ತಿ, ಆಮೇಲೆ ಎಲ್ಲ ಆಸ್ತಿ ಆಕಿ ಬಂತಂದ್ರೆ ಅವ್ರ ತಂಗ್ಯಾರನ್ನೂ ಓದಿಸ್ಬೋದು, ಎಲ್ಲ ಮಾಡ್ಬೋದಲ್ಲ. ಆದರೂ ಹುಡುಗ ಏನೋ ಒಂದು. ಸರಿ ನೋಡ್ತೀನಿ ತಗೋ. ಈಗಂತೂ ಹೊಂಟೀನಿ, ಆಮೇಲೆ ಮಾಡ್ತೀನಿ. ನೋಡಿ ಹೇಳ ಏನ? ಸರಿ ನನಗೇನ ಇದು ಒಪ್ಪಿಗೆ ಐತಿ ಮದುವೆ. ಏನಮ್ಕೊಂಡು ನೀನು ಕರ್ಕೊಂಡು ಆಯ್ತೀನಿ, ಒಪ್ಪಿಸ್ತೀನಿ. ನಾನು ಹಿಂಗೆ ಹೇಳ್ತೀನಿ ನಾಳೆ ಬಂದೆ. ಅಷ್ಟು ಮಾಡಿ ನೋಡು, ಭಾಳ ಚಲೋ ಆಗುತ್ತೆ. ನಾನೇ ಎಷ್ಟಂತ ಬಡತನದಾಗಿರಲಿ ನನ್ನ ಮಗಳನ್ನ ಹಾಳು ಬಾವಿ ತಾಳ್ಬೇಕಂತ ಮಾಡಿ ನಿನಗೆ ಇವತ್ತಾಯ್ತು. ನಿನಗೆ ಇವತ್ತು ಕೊಡ್ತೀನಿ ಮಾಂಜ. ಸೊ ನಮಸ್ಕಾರ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅವ್ರ ಮಗ ಫಾರಿನ್ದಾಗಿರ್ತಾನೆ. ಯಾರು ನೀವು? ಅದು ನಾವು ಸಾವುಕಾರ ನೋಡಬೇಕಾಗಿತ್ತು. ಹೌದಾ? ನೀವು ಹೇಳಿದಿರ ತಾನೇ ಸಾವುಕಾರಿಗೆ ನೋಡ್ಬೇಕಂತ ಮುಂಚೆನೆ? ಹಾಂ ಸರ್, ನಾನು ಹೇಳಿದ್ದೀನಿ. ನಾನು ಹೊಲಕ್ಕೆ ಹೋಗಿದ್ದಾಗ ನಾನು ಅವ್ರಿಗೆ ಎಲ್ಲನೂ ಹೇಳಿದ್ದೀನಿ. ಸರಿ, ಹಾಗಾದ್ರೆ ಒಳಗಡೆ ಬನ್ನಿ, ಇಲ್ಲೇ ಕುತ್ಕೋರಿ, ಅಮ್ಮವ್ರು ಬರ್ತಾರೆ. ಅಬಾಬಾ, ಮನೆ ಎಷ್ಟು ಮಸ್ತ್ ಐತಲ್ಲ. ಇದು ಹಳೆ ಕಾಲದ್ದು ಅನ್ಸಲ್ಲ, ಹೊಸ ಕಾಲದ್ದು ಅನ್ಸಲ್ಲ. ಆದ್ರೂ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡು. ಮ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ. ಅಬ್ಬಾ, ಅರಮನೆ ಇದ್ದಂಗಿದೆ ನೋಡು ಮನೆ. ನೋಡು, ನೀ ಇಲ್ಲಿ ಕೆಲಸ ಮಾಡಿದರೆ ಪುಣ್ಯ ಮಾಡ್ತೀವಿ, ಪುಣ್ಯ. ಸರಿ ಅಮ್ಮ. ಯಾರು ನೀವು? ಯಾರು ಬೇಕಿತ್ತು? ಅಮ್ಮರೇ ನಮಸ್ಕಾರ ರೀ, ನಾನು ಆಶಾ ರೀ. ನಿಮ್ಮ ಮನೆ ಕೆಲಸ ಮಾಡ್ತಾರಲ್ಲ ಅವ್ರು ಹಿಂತಿರಿ. ಏನಮ್ಮ, ನಮ್ಮ ಮನೆಯಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ. ಸೋಮಣ್ಣ ಮಾಡ್ತಾರಲ್ರಿ ಅವರು. ಓ, ಸೋಮಣ್ಣನ ಹೆಂಡ್ತಿ ನೀನು?
ಮತ್ತೆ ರಂಗವ್ವನ ಮಗಳ ನಕ್ಕಿ ಹಂಗಾರ ಹೌದ್ರಿ ಹೌದು. ಎದ್ದೇಳೆ ನಮಸ್ಕಾರ ಅಮ್ಮರ. ಬಾವಾ ಬಾ ಇಲ್ಲಿ. ನಮಸ್ಕಾರ. ನೋಡಿ ನಿಮ್ಮವ್ವ ಎಷ್ಟು ಒಳ್ಳೆ ಸಂಸ್ಕೃತಿ ಕಲಶ. ನಿಮ್ಮವ್ವ ಭಾಳ ಚಲೋ ಆಗ್ತವ. ನನಗೆ ಗೊತ್ತು ನಿಮ್ಮ ಅವನ ಬಗ್ಗೆ. ಮತ್ತೆ ಆರಾಮದಿಯಲ್ಲ? ಹ್ಞೂ ರೀ ಅಮ್ಮರ ಆರಾಮದೇನ್ರಿ. ಅಂದಿದ್ದ ನಿಮ್ಮ ಬಗ್ಗೆ ನಿನ್ನೇನೋ ಹೊಲ್ದಾಗ ಕೇಳಿದ್ದಂತ ಬರ್ತೀನಿ ಅಂತೇಳಿ. ಬಂದಿದ್ದು ಚಲೋ ಆತ. ಕುಂದ್ರ ಕಳಿಸ್ಕೊಡ್ತೀನಿ ಕುಂದ್ರ. ಸರಿ. ಯಾರು ನೀವು? ಎಂಥ ಕೆಲಸ ಉಂಟಂತ? ಈಗಾರ ಮಾತಾಡ್ಸೋದ್ರಲ್ಲ ಅಮ್ಮರ. ನಾವು ಅಂದರೆ ಏನು ಅಮ್ಮರ? ಸೋಮಣ್ಣ ಅದಾನಲ್ರಿ ಕೆಲಸ ಮಾಡ್ತಾರ, ಅವಾಗಲೇ ಮಾತಾಡಿದ್ರಲ್ರಿ. ಅವಾಗಲೇ ನಾ ಬಂದಿರೋದೇ ಇವಾಗ. ಅದು ಅಮ್ಮರೇ ನಾವು ಸೋಮಣ್ಣನ ಮಗಳ್ರಿ. ಅವರು ನಮ್ಮಮ್ಮ ರೀ. ನಾವು ಕೆಲಸ ಕೇಳ್ಕೊಂಡು ಬಂದಿರಿ ಇಲ್ಲಿಗೆ. ಹೌದಾ, ಕೆಲಸ ಕೇಳೋದಕ್ಕೆ ಬಂದಿದ್ದು. ಓಕೆ, ನಮ್ಮ ಮನೆಯವರನ್ನು ಕಳಿಸಿ ಕೊಡುತ್ತೇನೆ. ಸರಿ ರೀ ಅಮ್ಮರ. ಇಲ್ಲೇ ಕೂತ್ಕೊಳ್ಳಿ. ಏನೇ ಇವರು ಹಿಂಗೆ ಬರತ್ಲೆ ಸೀರೆ ಚೇಂಜ್ ಮಾಡ್ಕೊಂಡು ಬಂದು ನಮಗೆ ಯಾರಂತಾರೆ? ಅದೇ ಅಮ್ಮ, ನಂಗೆ ಗೊತ್ತಾಗ್ತಿಲ್ಲ. ಸಾಕರ್ ಬಂದ್ರೆ. ಕೂತ್ಕೊಳ್ಳಿ. ಗಂಗಾ ತುಂಗ ಏನ್ರಿ ಕರೆದ್ರಣ? ಏನ್ರಿ ಕರೆದ್ರಾ? ಬರ್ರಿ. ಇವಳು ಗಂಗಾ, ಇವಳು ತುಂಗ. ನನಗೆ ಇಬ್ರು ಹೆಂಡ್ತೀರು. ಓ ಹೌದಾ, ನಾನು ಅವಾಗಲೇ ತುಂಬ ಕನ್ಫ್ಯೂಸ್ ಮಾಡ್ಕೊಂಡೆ. ಈಗ ತಾನೇ ಮಾತಾಡಿದೆ, ಅದು ಹೇಗೆ ಚೇಂಜ್ ಆದ್ರಿ ಇವರು ಅಂತ. ಅದಕ್ಕೆ ಇಬ್ಬರನ್ನು ಕರೆಸಿದ್ದು. ಕುಂತ್ಕೊಳ್ಳಿ. ಏನು ಕೆಲಸ ಮಾಡ್ತೀಮ್ಮ? ಸಾಕರ್ ನೀವು ಏನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ಅಲ್ಮ, ಇನ್ನೂ ಚಿಕ್ಕ ವಯಸ್ಸಿನಿಂದು ಏನು ಕೆಲಸ ಬರುತ್ತೆ? ಏನು ಕಲ್ತಿದೀಯಾ? ಸಾಕರ್ ನಂದು ಡಿಗ್ರಿ ಮುಗ್ದೈತಿ. ಇದು ಡಿಗ್ರಿ ಮಾಡಕತ್ತೇನೆ ರೀ. ಆದ್ರೆ ಈಗ ಕಾಲೇಜ್ ಹೊಂಟಿಲ್ಲ, PUC ಮುಗ್ದೈತ್ರಿ. ಕಲಿಬೇಕನ್ನಂತ ಅನಿಸ್ತಿದೇನು? ಅದು ಏನು ಕಲಿಬೇಕನ್ನೋದು ಏನಿಲ್ರಿ, ಬಿಡ್ರಿ ಅಕ್ಕಿಗೆ. ಸಾಕರ ಏನಿಲ್ರಿ. ಸರಿ, ಕಲಿಬೇಕಂದ್ರೆ ಕಲಿ. ಇಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಹೊರಗೆ ಮಾಡ್ತಿದ್ರೆ ಮಾಡು. ನಮ್ಮ ತಮ್ಮನ ಮಕ್ಳು ಅದಾರ, ಅವ್ರಿಗೆ ನೀನು ಪಾಠ ಹೇಳ್ಕೊಡು. ಸರಿ ಸಾಕರೆ. ಆಮೇಲೆ ಇವರಿಬ್ಬರಿಗೆ ಗಂಗಾಗೆ ತುಂಗಾಗೆ ಅಡುಗೆ ಮನೇಲಿ ಏನು ಕೆಲಸಕ್ಕೆ ಬರುತ್ತೆ ಅದು ಹೇಳು. ಎಷ್ಟು ಕೊಡಲಿ ನಿಂಗೆ? ನನಗೂ ನಿನ್ನನ್ನು ಕೆಲಸಕ್ಕೆ ತೊಗೊಳೋದು ಏನು ಇಷ್ಟ ಇಲ್ಲ. ಬಟ್ ನಿಮ್ಮವ್ವ ಹೇಳಿದ್ಲು ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ, ಅದಕ್ಕೆ ಅಂದಿನಿ. ನಿಮ್ಮಪ್ಪ ಗೊತ್ತಾನೆ ಈ ವಿಚಾರ? ಗೊತ್ತು. ಸರಿ, ಹಾಗಿದ್ರೆ ಗಂಗಾ ತುಂಗ ಎಲ್ಲ ಮಾತಾಡ್ತಾರೆ, ನಾನು ಬರ್ತೀನಿ. ಸರಿ ರೀ ಸಾಕರೆ. ಊಟ ಪಾಠ ಮಾಡ್ಕೊಂಡು ಹೋಗು. ಸಿಂಚು ಮಿಂಚು. ಹಾಂ ಅಮ್ಮ, ಇವ್ರ ಹೆಸರು ಸಿಂಚು ಮಿಂಚು ಅಂತ, ನಮ್ಮಿಬ್ಬರು ಮಕ್ಕಳು. ಸೊ ಇವರಿಬ್ಬರಿಗೆ ನೀನು ಪಾಠ ಹೇಳ್ಕೊಡ್ಬೇಕು. ಸರಿ ಅಮ್ಮರಿ. ಸಿಂಚು ಮಿಂಚು, ಇನ್ಮೇಲಿಂದ ಇವ್ರು ಏನು ಹೇಳ್ತಾರೆ ಅದು ಕೇಳಬೇಕು. ಸರಿ ಅಮ್ಮ. ಬಾ ಅಕ್ಕ, ಆಟ ಆಡೋಣ. ಸಿಂಚು ಮಿಂಚು ಅವ್ರು ಆಟ ಆಡಲ್ಲ, ನಿನ್ನ ಜೋಡಿ ಪಾಠ ಹೇಳೋದಕ್ಕೆ ಬರ್ತಾರೆ. ಸರಿ ಅಮ್ಮ. ಸಾರಿ ಅಮ್ಮ. ಆಮೇಲೆ ನನಗೆ ಒಬ್ಬ ದೊಡ್ಡ ಮಗ ಇದ್ದಾನೆ, ಅವನು ಫಾರಿನಲ್ಲಿ ಓದ್ತಿದ್ದಾನೆ. ಅವನು ಮುಗಿಸ್ಕೊಂಡು ಬರ್ತಾನೆ. ಅವ್ನು ಬರ್ಗಂಟ ನೀನು ಅವ್ರಿಗೆ ಪಾಠ ಹೇಳು. ಸರಿ ಅಮ್ಮೋರಿ. ಆಮೇಲೆ ಮನೆ ಕೆಲಸ ಏನು ಬರುತ್ತೆ ನಿಮಗೆ? ಎಲ್ಲನೂ ಬರುತ್ತೆ ಅಮ್ಮೋರಿ. ಎಲ್ಲ ಏನು ಮಾಡೋದು ಬೇಡ, ನಮ್ಮ ಮನೇಲಿ ಎಲ್ಲದಕ್ಕೂ ಕೆಲಸದವ್ರಿದ್ದಾರೆ. ನಾ ಹೇಳಿದ ಕೆಲಸ ಅಷ್ಟೇ ಮಾಡು, ಆಯಿತಾ? ನೀನು ನನ್ನ ಮಕ್ಕಳನ್ನ ಆಡಿಸೋದಾಗಿರ್ಬೋದು, ಅವ್ರ ಸ್ಕೂಲಿಂಗ್, ಆಮೇಲೆ ಅವ್ರು ರೆಡಿ ಮಾಡೋದು, ಆಮೇಲೆ ಅವ್ರಿಗೆ ಪಾಠ ಹೇಳ್ಕೊಡೋದು, ಆಟ ಆಡಿಸೋದು, ಇದೆಲ್ಲ ಮಾಡಬೇಕು. ನಮ್ಮ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅದರ ಹತ್ತಿರ ಹೋಗದೇ ಇರೋ ಥರ ನೋಡ್ಕೋಬೇಕು. ಸರಿ ಅಮ್ಮವ್ರಿ. ಆಮೇಲೆ ನಮ್ಮ ಮನೇಲಿ ಒಬ್ಬರು ಅಜ್ಜಿ ಇದ್ದಾರೆ, ಅವ್ರಿಗೆ ಒಂದಿಟ್ಟು ಏನು ಕೇಳಿದ್ರೆ ನಾವು ತಗೊಂಡು ಕೊಡ್ತೀವಿ, ನೀನು ಕೊಡಬೇಕು, ಆಯಿತಾ? ಸರಿ ಅಮ್ಮವ್ರಿ. ಎಷ್ಟು ತಗೊಂತೀಯ ಸ್ಯಾಲ್ರಿ? ಒಂದು 50,000 ಕೊಡಲಿ. ನಾ ಬರೀ 15,000 ಕೇಳ್ತಿದ್ದೆಲ್ಲ, ಮಂಗ ಹಾಕಿದ್ದೆ. 50? ಹಾಂ, ಓಕೆ. ಕೊಡಿ. ಸರಿ ಆಗಿದ್ರೆ ನಾಳೆಯಿಂದ ಬರ್ತೀಯಾ? ಇವತ್ತಿಂದ ಬರ್ತಾಳೆ? ಇವತ್ತಿಂದ ಬರ್ತಾಳೆ. ಪಗಾರನ ನನ್ನ ಕೈಯಾಗ ಕೊಡಿ. ಅದನ್ನು ಸಾವುಕಾರ ಮಾತಾಡ್ತಾರೆ. ನಡಿ, ಊಟ ಮಾಡಿದ್ಯಾ ಇಲ್ವಾ? ಊಟ ಮಾಡಿ ನಡಿ. ಬೇಡ ಅಮ್ಮವ್ರಿ, ಮಾಡ್ಕೊಂಡು ಬಂದಿದ್ದೀನಿ. ಯಾವುದಕ್ಕೂ ಸಂಕೋಚ ಪಡಬೇಡ. ನಮ್ಮ ಮನೇಲಿ ಇದೆಯಾ ಅಂದರೆ ಏನು ಬೇಕೋ ಅದು ತಿನ್ನು. ಸರಿ ಅಮ್ಮವ್ರಿ. ನಾನು ಇನ್ನು ಬರ್ತೀವಿ. ಸರಿ, ನಾಳೆಯಿಂದ ಬಾ ಕೆಲಸಕ್ಕೆ. ಯಾರೇ ಇವಳು? ರಾಜ್ಮಾತಾ ಅತ್ತೆ. ನೀವೇನಕ್ಕೆ ಎದ್ದು ಬಂದ್ರಿ? ನಾವು ಬರ್ತಿದ್ವಲ್ಲ. ಇರಲಿ. ಯಾರು ಹೇಳು? ಅತ್ತೆ, ಅದು ರಂಗವ್ವ ಬರ್ತಿದ್ಲಲ್ಲ, ಅವ್ರ ಮಗಳು ಈಕಿ ಗೌರಿ ಅಂತ. ಆಕಿ 2ನೇ ಹೆಂಡತಿ ಈಕಿ, ಸೋಮಣ್ಣನ. ನಮ್ಮ ಸೋಮಣ್ಣನ ಹೆಂಡ್ತೇನ ಈಕಿ? ರಂಗವ್ವನ ಮಗಳೇನ ಈಕಿ? ಇಲ್ಲಿ ಅದಕ್ಕೆ ಬಂದಾಳೆ ಈಗ? ಅದೇ ನಮ್ಮ ಸಿಂಚು ಮಿಂಚುಗೆ ಪಾಠ ಹೇಳ್ಕೊಡೋದಕ್ಕೆ ಬಂದಿದ್ದಾಳೆ. ಏನು ಕಲ್ತಿದೀಯಾ? PUC ಮುಗಿದಿದೆ, PUC. ಯಾಕೆ ಆಕೆಗೆ ಬಾಯಿ ಅಲ್ವಾ? ಅಜ್ಜಿ, ನನಗೆ PUC ಮುಗಿದಿದೆ ಅಜ್ಜಿ. ಮತ್ತೆ ಇಲ್ಲೇನೇ ಡಿಸಿಷನ್ ತಗೋದಿದ್ರು ನನ್ನನ್ನು ಕೇಳಿ ತಗೋಬೇಕು. ಅತ್ತೆ, ಈಗ ತಾನೇ ಯಜಮಾನ್ರು ಹೇಳಿದ್ರು, ಅದಕ್ಕೆ. ಇರಲಿ. ಅತ್ತೆ, ಏನಾದರೂ ಬೇಕಿತ್ತಾ? ಯಾಕೆ ನೀನೇ ಕೇಳ್ತಿದ್ಯಲ್ಲ, ಅಲ್ಲಿ ಕುತ್ಕೊಳ್ಳೋ. ಏನು ಮಾಡ್ತಿದ್ದಾಳೆ ಅವಳು ಗಂಗಿ? ಏನಾದರೂ ಬೇಕು ಅಂತ? ಕುಂಟ ಅಲ್ಲ, ಕುಂಟಿ. ತಗೊಂಡ್ಬಾಚಾ. ಸರಿ ಅತ್ತೆ. ಮನೆ ಹೆಂಗಸರಿಗೆ 2 ಸಲ ಹೇಳ್ಬೇಕು ಇವ್ರಿಗೆ. ನೋಡು, ಇವ್ರ ಹೆಸರು ರಾಜಮಾತಾ ಅಂತ, ನಮ್ಮ ಮನೆ ಅತ್ತೆ, ಅವರ ಹಿರಿಯರು. ಅವ್ರು ಏನು ಹೇಳ್ತಾರೆ ಅದೇ ಅಲ್ಲ. ಸರಿ ಅಮ್ಮವ್ರಿ. ಚಿಕ್ಕಮ್ಮ, ಇವ್ರು ಯಾಕೆ ಬಂದಿದ್ದಾರೆ? ಇವನು ರಾಜ್, ಅಕ್ಕಿ ರಾಣಿ ಅಂತ. ಇವರು ಸಂಗೀತ. ಇವನು ನನ್ನ ಮೈದ್ನ.
ಆಮೇಲೆ ಅವನ ಹೆಂಡತಿ ಅವರಿಬ್ಬರು ಮಕ್ಕಳು. ನಿಮ್ಮಣ್ಣ ಬಾ ಅಂತ ಹೇಳಿ ನೋಡಪ್ಪ, ಹೋಗು. ಅಕ್ಕ ಕರೆದಿ? ಏನಿಲ್ಲ, ಇವ್ರಿಗೆ ನಿಮ್ಮ ಪರಿಚಯ ಮಾಡೋದಿತ್ತ, ಹಂಗಾಗಿ ಕರೆದೆ. ಸರಿ ಅಕ್ಕ. ನೋಡೋಣ, ರಾಣಿ ಏನಾದರೂ ನಿನ್ನ ಜೋಡಿನೇ ಕಲಿತೀನಿ ಅಂದರೆ ನಿನಗೆ ಹಚ್ಚಿಸ್ತೀನಿ ಅವಳನ್ನೂ ಕೂಡ. ಸರಿ ಅಮ್ಮವ್ರೆ, ನಾವಿನ್ನು ಬರ್ತೀವಿ. ಅಕ್ಕ ನಿಂಗೆ ಏನು ಅನಿಸುತ್ತೆ? ಸರಿ ಅನಿಸುತ್ತಾ ಇದು? ಹಾಂ ಸರಿ ಇದೆ, ನೋಡೋಣ ತಗೋ. ಅಲ್ಲಕ್ಕ, ನೀ ಅಕ್ಕಿಗೆ 50,000 ಕೊಡ್ತೀನಿ ಅಂದಲ್ಲ, ಭಾಳ ಆಗಲಿಲ್ಲ ನೀನು? ಹೌದೌದು, ಇಲ್ಲ ನಿಮ್ಮ ಯಜಮಾನ್ರು ಹೇಳಿದ ಮೇಲೆ ನಾವು ಹ್ಞೂ ಅಂದಿದ್ದು. ಯಾಕಂದ್ರೆ ನೀನು ಹೊಲ ಮಾತಾಡಿದ್ಲಂತಕ್ಕೇನ, ಅದಕ್ಕೆ ಅವರು ಮನೆ ಪರಿಸ್ಥಿತಿ ಎಲ್ಲ ನೋಡಿ ಅಕ್ಕಿ ಮಾಡೋ ಕೆಲಸಕ್ಕೆ ನಾ ಅಷ್ಟು ಕೊಡ್ಬೇಕಂತಿಲ್ಲವ. ಬಟ್ ಅವ್ರು ಅವನ ಕೈಯಾಗ ಮಾತ್ರ ಕೊಡಂಗಿಲ್ಲ ನಾ ರೊಕ್ಕ. 50,000 ಕೊಡ್ತೀನಿ, ಅದ್ರಾಗ ಆ ಹುಡುಗಿಯರನ್ನ ಇಬ್ಬರನ್ನೂ ಸಾಲಿಗೆ ಹಚ್ಚಿಸ್ತೀನಿ. ಆಮೇಲೆ ಆಕಿನ ಕಾಲೇಜಿಗೆ ಎಕ್ಸ್ಟರ್ನಲ್ ಹಚ್ಚಕ್ಕೆ ಹಚ್ತೀನಿ. ಪಾಪ ನಮ್ಮ ರಂಗವ್ವ ಎಷ್ಟು ಚಲೋ ಆಕಿದ್ಲು ಗೊತ್ತೇನ, ಬಂದ್ರೆ ಬಂಗಾರದಂಗಿದ್ಲು. ಎಂಥ ದೊಡ್ಡ ಮನೆ, ಶ್ರೀಮಂತರ ಮನೆಗೆ ಬಂದಾಕಿ ಗೊತ್ತೇನ ಆಕೆ. ಯಜಮಾನ್ರು ಕೇಳ್ಬೇಕಾರೆ ನೀನು, ಎಷ್ಟು ದೊಡ್ಡ ಮನೆ ತನದನ್ನ ಮೋಸ ಮಾಡಿ ಮದುವೆಯಾಗಿ ಕರ್ಕೊಂಡು ಬಂದ ನೀವು ಸೋಮಣ್ಣ. ಆಕಿನ ಆಸ್ತಿ ಎಷ್ಟೈತಿ ಗೊತ್ತೇನ, ಆಕಿನ ಆಸ್ತಿ ಬಂತಂದ್ರೆ ಹುಡುಗರು ಕುಂತ್ಕೊಂಡು ತಿನ್ಬೋದು. ಏನು ಅಣ್ಣ ತಂಗಿಗೆ ಆಗಿ ಬರ್ತಿಲ್ಲ, ಹಾಗಾಗಿ ಏನು ಮಾಡೋದು ಹಂಗೆ ನೋಡು, ಎಂಥ ಪರಿಸ್ಥಿತಿ ಅಂತ ಮಕ್ಕಳಿಗೆ. ಹೌದಾ ಅಕ್ಕ? ನಾವ ರಂಗವ್ವ ಮುತ್ತಿನಂಥ ಹೆಣ್ಮಗಳು. ನೀನು ನೋಡಿಲ್ಲ? ನಾನು ನೋಡಿನಕಿನ್ನ. ಅಲ್ಲಿ ಕನಕ, ನಾನು ನೋಡಿರ್ಬೇಕಕ್ಕಿನ್ನ. ನೋಡಿ ನೀನು ಆಕಿನ ಅಂತ ನಿಂಗೆ ಗೊತ್ತಿಲ್ಲ. ನೀನು ಡೆಲಿವರಿಗೆ ಹೋದಾಗ ನನ್ನ ಕಾಲು ಇದು ಆಗಿತ್ತು, ಏನು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಬೆಡ್ ರೆಸ್ಟ್ ಇತ್ತು. ಆಗ ಸೋಮಣ್ಣ ಬಂದು ಬಿಟ್ಟೋಗಿದ್ದ. ಎಷ್ಟು ಬಂಗಾರದಂತ ಗೊತ್ತಾನ. ಅಂತ ಹೆಂಡತಿನ ಪಡ್ಯಾಕೆ ಪುಣ್ಯ ಮಾಡಿದ್ದ ಇವ. ಆದ್ರೆ ಭಾಳ ನಿಗ್ರಹ ಕೊಡ್ತಿದ್ದ. ಮಂದಿ ಮಾತು ಕೇಳಿ ಏನು ಮಾಡೋದು, ಹಾಳಾದ ಕುಡಿದ ಚಟ. ಈ ಎದಾಳೆ ಈಗ ಬಂದಿದ್ಲಲ್ಲ ಅಕ್ಕಿದ ಎಲ್ಲ ಕಾರವಾರ ಹೇಳ್ಬೇಕಂದ್ರೆ, ಅಕ್ಕಿನಿಂದನ ಎಲ್ಲ ಕೆಟ್ಟಿದ್ದು. ಹೌದಾ ಅಕ್ಕ? ಹುನವ ಇಕ್ಕಿ ಭಾಳ ನಾಲ್ಕದ, ಹುಷಾರಾಗಿರು. ಯಾಕಂದ್ರೆ ನಿಂಗವ್ವ ಹೊಟ್ಟೆ ಕೂಸಿ ಇಟ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡಾಕಿ ಡೆಲಿವರಿ ಟೈಮ್ನಾಗ ಹೆಂಗೆ ಸತ್ಲು? ನನಗೂ ಭಾಳ ಡೌಟ್ ಐತೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ. ಅಷ್ಟು ಚಟ್ಪಟ್ ಹುಡುಗಿ ಇದು. ಹೌದಾ ಅಕ್ಕ? ಹುನವ ಭಾಳ ಚಲೋ ಹುಡುಗಿಕ್ಕಿ. ಸೊ ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನನಗೂ ಒಂಥರ ಪ್ರೋತ್ಸಾಹ ಸಿಗುತ್ತೆ. ಸಿಂಚು ಮಿಂಚು ಅಮ್ಮ, ಸಿಂಚು ಅಲ್ಲಮ್ಮ? ಅಮ್ಮ ಸಿಂಚುಗೆ ತುಂಬ ಜ್ವರ ಬಂದಿದೆ, ಮಲಗಿದ್ದಾಳೆ. ಹೌದಾ? ಸರಿ, ಹಾಗಾದರೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಆಯ್ತು ಬಿಡು. ಅಮ್ಮ ಅಮ್ಮ ಆಟ ಆಡೋಕೆ ಹೋಗ್ತೀನಮ್ಮ. ಬೇಡ ಅಮ್ಮ, ಸಿಂಚು ಜಡಿ ಹೋಗು. ಮಿಂಚು ಊಟ ಮಾಡಿದಿ? ಇಲ್ಲ ಅಮ್ಮ, ಇನ್ನೂ ಮಾಡಿಲ್ಲ. ಸರಿ ಕಣಮ್ಮ, ನಡಿ ಊಟ ಮಾಡಿಸ್ತೀನಿ. ಅಮ್ಮ ಅಮ್ಮ ನೀ ಮಾಡ್ಸಮ್ಮ. ಗಂಗಮ್ಮ ನೀ ಮಾಡಿಸು. ಗಂಗಮ್ಮ ಬೇಡ ನೀನು. ಯಾಕಮ್ಮ ಹಂಗಂತೀಯ? ಅವ್ವ ಮಾಡಿಸಿದ್ರೆ ಏನಾಗತ್ತ? ನೀನು ಅವ್ವ ಅಲ್ಲ, ಇಬ್ರು ಅವುಗಳ. ನಾನು ನಿಮಗೆ ನಡಿ ಮಾಡಿಸ್ತೀನಿ, ನಡಿ. ಬೇಡ ನನಗೆ. ತುಂಗಮ್ಮ ಗಂಗಮ್ಮ ನೀ ಮಾಡ್ಸು. ತುಂಗಮ್ಮ ಬೇಡ. ಸರಿ ನಾನೇ ಮಾಡಿಸ್ತೀನಿ, ನಡಿ. ಯಾಕೆ ಹುಡುಗಿ ನಾವು ಅಲ್ಲೇನಾಗತ್ತ? ಅಯ್ಯೋ ಅಕ್ಕ, ನೀನು ಖಾರ ಹಚ್ಕೊಟ್ಟಿದ್ದಲ್ಲ ಅದಕ್ಕೂ ಅಲ್ಲೇನಾಗತ್ತ, ಬಿಡಕ್ಕಿ. ಹೌದಕ್ಕ, ನೀನು ಹೇಳಿದ ಕರೆ. ಹಲೋ ವೀಕ್ಷಕರೇ, ನಾನು ನಮ್ಮ ತಂಗಿ ಇಬ್ರು ಅವಳಿ ಜವಳಿ. ಈ ಏನು ಸಿಂಚು ಮಿಂಚು ಅದಾರಲ್ಲ ಅವರು ಅವಳಿ ಜವಳಿ. ಆಮೇಲೆ ನನ್ನ ದೊಡ್ಡ ಮಗ ಇದಾನಲ್ಲ, ಸೊ ಗೌಡ್ರು ನಮ್ಮ ಕಡೆಯಿಂದ ಒಂದು ಸೀಕ್ರೆಟ್ ಮುಚ್ಚಿಟ್ಟಾರ. ಇವರು ಇಬ್ಬರು ಯಾರ ಮಕ್ಕಳು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಇಬ್ಬರು ನಾವು ನಮ್ಮ ಮಕ್ಕಳು ಅಂತಾನೆ ನೋಡ್ತಾ ಇದ್ದೀವಿ, ಯಾಕಂದರೆ ಡೆಲಿವರಿ ಟೈಮಲ್ಲಿ ಯಾರ ಮಕ್ಕಳು ಅಂತಾನೆ ಗೊತ್ತಿಲ್ಲ. ಸಿಂಚು ಮಿಂಚು ಹೇಗೋ ಸಂಜು ವಿಜಯ್ ಹಾಗೇನೆ ಇಬ್ಬರು ಅವಳಿ ಜವಳಿ. ಗೌರಿ ಹುಷಾರಾಗಿ ನೋಡ್ಕೊಂಡು ಬರಮ್ಮ, ತೆಗ್ದಿದೆ. ಸರಿ ಚಿಕ್ಕಮ್ಮ. ಏನು ಇವತ್ತು ಚಿಕ್ಕಮ್ಮ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾಳೆ? ಇವತ್ತು ಏನು ತಿಂತೀಯಮ್ಮ? ಏನಾರು ಕೊಡಿಸ್ಲಿ? ಬೇಡ ಚಿಕ್ಕಮ್ಮ, ನನ್ನ ತಂಗಿ ಒಳಗೆ ಏನಾರು ಕೊಡಿಸ್ತೀನಿ, ನಡಿ. ಹ್ಞೂ ಚಿಕ್ಕಮ್ಮ, ಬ್ರೆಡ್ ತಗೊಂಡು ಹೋಗೋಣ, ನಡಿ. ಅಕ್ಕ ಅಕ್ಕ ಎಲ್ಲೋಗಿದ್ದೆ ನೀನು ಇಷ್ಟೊತ್ತು? ನಾನು ಎಷ್ಟೊತ್ತನ ವೇಟ್ ಮಾಡಿದೆ ಗೊತ್ತಾ? ಅಯ್ಯೋ ಬಂಗಾರಿ, ನಾನು ನಿನಗೆ ಬ್ರೆಡ್ ತರೋದಕ್ಕೆ ಹೋಗಿದ್ದೆ. ಹೌದಾ? ನಂಗೂ ಬ್ರೆಡ್. ಸರಿ ತಗೋರಿ, ಇಬ್ರು ತಿನ್ನಿ. ಬ್ರೆಡ್ ಎಷ್ಟು ಚೆನ್ನಾಗಿದೆ. ಏನಿಲ್ಲ ಬಕ್ಕ ಸುತ್ತಿ ನಂಗೆ ತಿಂತೈತಲ್ಲ. ವಾವ್, ಸೂಪರ್ ಆಗಿದೆ ಅಕ್ಕ ಬ್ರೆಡ್. ಇನ್ನೊಂದು ಕೊಡಕ್ಕ? ಇಷ್ಟೇ ತಂದಿದ್ದು. ಮತ್ತೆ ಮಂಜುಳಾಗೆ ಬೇಕಲ್ವಾ? ಅಭಿ ಮತ್ತೆ ಮಂಜುಗೆ. ಸರಿ ಅಕ್ಕ, ಇನ್ಮೇಲಿಂದ ನಿಮಗೆ ಸ್ಕೂಲಿಗೆ ಹಚ್ತೀನಿ, ಚೆನ್ನಾಗಿ ಓದ್ಕೋಬೇಕು. ಆಮೇಲೆ ನಿಮಗೆ ಏನು ಬೇಕೋ ಅದು ಕೊಡಿಸ್ತೀನಿ, ಆಯ್ತಾ? ಸರಿ ಅಕ್ಕ, ನೀ ಹೇಳ್ದಂಗೆ ಆಗಲಿ. ಆಟ ಮಾಡಬಾರ್ದು, ನಾನು ಬರುತ್ತನ ಸ್ಕೂಲಿಂದ ಹೊರಗಡೆ ಬರಬಾರ್ದು, ಆಯ್ತಾ? ನಾಳೆಗೆ ಸ್ಕೂಲ್ ಕರ್ಕೊಂಡು ಹೋಗಿ ನಿಮಗೆಲ್ಲ ಸ್ಕೂಲ್ ತೋರಿಸ್ತೀನಿ, ಹೇಗಿದೆ ನೋಡ್ಕೋ. ಅಕ್ಕ ಅಕ್ಕ, ನನಗೂ ಅಭಿ ಮಂಜು ಹೋಗ್ತಾರಲ್ಲ ಅದೇ ಸ್ಕೂಲ್ ಹಚ್ಚಕ್ಕ. ಅದು ಭಾಳ ಚೆನ್ನಾಗಿದೆ ಅಲ್ಲ, ಆಟ ಆಡ್ಬೋದು, ಪಾಠ ಕೇಳ್ಬೋದು. ಸರಿ ಅಲ್ಲೇ ಹಚ್ತೀನಿ, ಹೋಗಿ ಸ್ಕೂಲ್ಗೆ ಕೇಳ್ಕೊಂಡು ಬರೋಣ. ಸರಿ ಅಕ್ಕ. ಏನ್ ಮಕ್ಕಳ ಇಷ್ಟೊಂದು ಖುಷಿಯಾಗಿದ್ದೀರಾ ಇವತ್ತು? ಅಪ್ಪ ಅಪ್ಪ ಅಪ್ಪ, ನಾವು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀವಿ ಅಂತ ಅಕ್ಕ ಹೇಳಿದ್ಲು. ಹೌದಮ್ಮ, ನೀವು ಸ್ಕೂಲ್ಗೆ ಹೋಗ್ಬೇಕು, ನನಗೂ ಖುಷಿ ಆಗುತ್ತೆ. ನೀನು ಅಭಿ ಮಂಜುಳಾ ತರ ಸ್ಕೂಲ್ಗೆ ಹೋದ್ರೆ ತುಂಬಾನೇ ಖುಷಿ ಆಗುತ್ತೆ. ಹೌದು ರೀ, ನಾನೇ ಹೇಳಿದ್ದು ಸ್ಕೂಲ್ಗೆ ಕಳಿಸ್ತೀನಿ ಅಂತ.
ಹೌದಾ ಆಶಾ, ಇಷ್ಟೊಂದು ಒಳ್ಳೆ ನಿರ್ಧಾರ ತಗೊಂಡಿದ್ಯಲ್ಲ ನೀನು. ಮತ್ತು ಮೊನ್ನೆ ಬೇಡ ಅಂದೆ ಸರ್ಕಾರಿ ಸ್ಕೂಲ್ಗಾ? ಇಲ್ಲ ರೀ, ಚಲೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಚ್ಚಿದ್ರಾಯ್ತು. ಅದೇ ಅಪ್ಪ ಅಭಿ ಹೋಗ್ತಾರಲ್ಲ ಅದೇ ಸ್ಕೂಲು, ಅಭಿ ಮಂಜುಳಾ. ಹೌದಾ, ನಿನ್ನ ಚಿಕ್ಕಮ್ಮ ಹೇಳಿಲ್ಲ ಆ ಸ್ಕೂಲಿಗೆ ಹಾಕ್ತೀನಿ ಅಂತ? ಅಪ್ಪ ಅಪ್ಪ ಅವನೇ ಹೇಳಿದ್ದು, ನಾನೇ ಹೋಗಿ ಹೇಳಿದ್ದೆ. ದರಿದ್ರ, ಅಯ್ಯೋ ದುಡಿದೆಲ್ಲ ಅಲ್ಲೇ ಹಾಕ್ಬೇಕಾಗತ್ತಲ್ಲೇ. ಹೌದಾ ಆಶಾ? ಅದು ಅದು ಅಲ್ಲ, ಇವಳಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆ ಅಂದರೆ ಏನೋ ಕುತಂತ್ರ ಮಾಡ್ತಿದ್ದಾಳೆ ಇವಳು. ಈ ಕುತಂತ್ರಕ್ಕೆ ನನ್ನ ಮಗಳು ಬಲಿ ಆಗದೆ ಇರಲಪ್ಪ. ಏನು ಅದನ್ನು ಗೊತ್ತಾಗ್ಬಿಟ್ಟಿದ್ಯಾ ನಾನು ದೆವ್ವ ಆಗಿದ್ದೀನಿ ಅಂತ, ಅಥವಾ ಆಕಿನ ಅಣ್ಣನ್ನ ಸ್ವಲ್ಪ ಕಾಡಿಸಿದ್ದೀನಿ ಅಂತ ಒಳ್ಳೆ ಬುದ್ಧಿ ಬಂದಿದೆಯಾ, ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಏನೋ ಒಟ್ಟಿನಲ್ಲಿ ನನ್ನ ಮಕ್ಕಳಿಗೆ ಚಲೋ ಆಗ್ತಿದೆಯಲ್ಲ. ರೀ ಆ ಪಾಪ ಹೋಗ್ಲಿ ಬಿಡ್ರಿ, ಅವರು ಕಲೀಲಲ್ಲ, ಹೆಣ್ಮಕ್ಳಾದ್ರೇನು ಕಲಿಬೇಕಲ್ವಾ. ಅಲ್ವೇ, ಅಷ್ಟೊಂದು ದುಡ್ಡಾಗುತ್ತೆ, ಅದು ಆಗುತ್ತೆ ಇದು ಆಗುತ್ತೆ ಅಂದು. ಆಯ್ತು ಬಿಡು, ಇಬ್ಬರಿಗೆ ಎಷ್ಟಾಗುತ್ತೆ ನಾಳೆ ಹೋಗಿ ಕೇಳ್ಕೊಂಡು ಬರೋಣ. ಸರಿ ರೀ. ಅಲ್ಲ ಗೌರಿ, ನಾ ಯಾವಾಗ ಹೇಳಿದೆ ನಿಂಗೆ ಮಂಜು ಮತ್ತೆ ಅಭಿ ಹೋಗೋ ಸ್ಕೂಲಿಗೆ ಹಾಕ್ತೀನಂತ? ಅದು ಚಿಕ್ಕಮ್ಮ ಏನಾಯ್ತು ಅಂದರೆ ಅವರಿಬ್ಬರಿಗೆ ಅಲ್ಲೇ ಹೋಗ್ಬೇಕು ಅನ್ನೋ ಆಸೆ, ಹಂಗಾಗಿ ನಾನು ಬಾಯಿ ತಪ್ಪೆ ಅಂದ್ಬಿಟ್ಟೆ. ಮತ್ತೆ ಅದಕ್ಕೆ ದರಿದ್ರದವಳೆ ಎಲ್ಲ ನೀನು ಅಲ್ಲಿಗೆ ಬಡಿದ್ರೆ ನಾನು ಇದಕ್ಕೇನು ಮಾಡಲಿ? ಏನಿಲ್ಲ, ಇಲ್ಲೇ ಗೌರ್ಮೆಂಟ್ ಸ್ಕೂಲಿಗೆ ಹಚ್ಚು. ಅಲ್ಲ ಚಿಕ್ಕಮ್ಮ, ನಾನು ಇವಾಗ ಈಗ ಸಾಕರ್ ಮನೆಗೆ ಹೋಗ್ತಾ ಇರೋದು ಇವರಿಬ್ಬರು ಸ್ಕೂಲಿಗೆ ಕಳ್ಸೋದಕ್ಕೆ. ಎಲ್ಲ ದುಡ್ಡು ಅಲ್ಲೇ ಬಡಿದ್ರೆ ನಾನೇನು ಮಾಡಲಿ? ನಾನು ಅದೇ ಚಿಕ್ಕಮ್ಮ, ನಾನು ಹೋಗೋದಿಲ್ಲ. ಚಿಕ್ಕಮ್ಮ ಹೊಡಿಬೇಡಿ ಚಿಕ್ಕಮ್ಮ, ಚಿಕ್ಕಮ್ಮ ಬಿಡಿ ಚಿಕ್ಕಮ್ಮ, ನಮ್ಮ ಮಕ್ಕಳು ಹೊಡಿಬೇಡಿ ಚಿಕ್ಕಮ್ಮ. ಅಮ್ಮ, ಅಯ್ಯೋ ಯಮ್ಮ ಯಪ್ಪ, ಅಯ್ಯೋ ಏನಿದು ಯಪ್ಪ ತಲೆ, ಅಯ್ಯೋ ಏನೇ ನನ್ನ ಮಕ್ಕಳಿಗೆ ಕಾಡ್ತೀಯ? ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು. ಅಮ್ಮ ಬಂತು ಮಾಡುತ್ತೆ ನಿಂಗೆ, ಅಮ್ಮ ಬಂತು ನನ್ನ ಸೊಂಟ, ಅಮ್ಮ ತಲೆ. ಹಂಗೆ ಆಗ್ಲಿ ಎತ್ತೆ ಸುಮ್ಮಿರು. ನಾನು ನೋಡಿ ನಗ್ತಿರ ಕತ್ತೆಗಳ ಮಾಡ್ತೀನಿ ನಿಮ್ಮನ್ನ. ಅಮ್ಮ ಕೈ, ಅಮ್ಮ ಯಾರಮ್ಮ ಇದು? ಅವ್ವ ಕೈ ಕಾಲು. ಅಮ್ಮ ಕರೆಕ್ಟಾಗಿ ಮಾಡಿದಮ್ಮ ನೀನು. ಅಂಜಲಿ ಏನು ಹೇಳ್ತಿದ್ಯಾ? ಅಮ್ಮನ? ಹೌದು ಅಕ್ಕ, ನಿನ್ನೆ ಅಮ್ಮ ಬಂದು ನನಗೆ ಕನಸಲ್ಲಿ ನಿದ್ದೆ ಮಾಡಿಸ್ತಿತ್ತು. ಈಗೂ ನೋಡು ಅಮ್ಮನೇ ಅದು. ಅಮ್ಮ ನನಗೂ ನಿದ್ದೆ ಮಾಡಿಸಮ್ಮ. ಇಲ್ಲ ಕಣಮ್ಮ, ನೀ ಏನೋ ಭ್ರಮೆ ಅದು. ಹೌದಾ? ಹಾಗಾದ್ರೆ ಈಗ ಆ ಚಿಕ್ಕಮ್ಮಂಗೆ ಯಾರು ಹೊಡೆದ್ರು? ಅಮ್ಮನೇ ಹೊಡೆದಿದ್ದು. ಹೌದಾ ಅಮ್ಮ? ಬೇಕಾದ್ರೆ ನೀನು ಕರಿ, ಅಮ್ಮ ಬರುತ್ತೆ, ಬಂದು ನಿನ್ನ ಕೈ ಸವರುತ್ತೆ. ಅಮ್ಮ ಅಮ್ಮ ನಿಜವಾಗ್ಲೂ ನೀನು ಬಂದಿದೀಯಾ? ಅಮ್ಮ ಎಲ್ಲಿ ಹೋಗಿದ್ದಮ್ಮ ಇಷ್ಟೊತ್ತು? ನನಗೆ ಯಾಕೆ ಕಾಣ್ತಿಲ್ಲ ನೀನು? ಅಮ್ಮ ನನಗೂ ಕಾಣಮ್ಮ. ಸುಳ್ಳು ಅಮ್ಮ, ಇಲ್ಲ ಅಂದರೆ ಇಷ್ಟೊತ್ತು ಮಾಡಿದ್ದೀವಳು ನಾಟಕನ? ಅಂದರೆ ನನ್ನ ಮಗಳನ್ನ ಕೆಲಸಕ್ಕೆ ಹಚ್ಚಿ ಇವಳು ದುಡಿಬೇಕು ಅನ್ಕೊಂಡಿದ್ದಾಳ? ಮಾಡ್ತೀನಿ ಇವಳಿಗೆ. ಸರಿ ಮಕ್ಕಳ ಮಲ್ಕೊಳ್ಳಿ, ನಾನು ಹೋಗಿ ಏನಾದರೂ ತಿನ್ನೋದಕ್ಕೆ ತೊಗೊಂಡು ಬರ್ತೀನಿ. ಅಕ್ಕ ನನಗೂ ಅಮ್ಮ ಬೇಕು ಅಕ್ಕ. ಅಮ್ಮ ಬರುತ್ತೆ, ಮಲ್ಕೊಳ್ಳಮ್ಮ. ಸರಿ ಅಕ್ಕ. ಅಕ್ಕ ಊಟ ಮಾಡಿ ಆಟ ಆಡಕ್ಕೆ ಹೋಗ್ಲಾ? ಸರಿ ಹೋಗುವಂತೆ. ಅಮ್ಮ, ನಾನು ನನ್ನ ಮಗಳಿಗೆ ಕಾಣ್ತಿದ್ದೀನಿ. ಹೌದಮ್ಮ, ಮತ್ತೇನಕ್ಕೆ ಅಕ್ಕನ ಮುಂದೆ ಹೇಳಿಲ್ಲ? ನಾ ಹೇಳಿದರೆ ಮತ್ತೆ ಚಿಕ್ಕಮ್ಮನ ಅಕ್ಕನ ಬಡಿದ್ರೆ ಅದಕ್ಕೆ ಹೇಳಿಲ್ಲ. ಹೌದಾ ಬಂಗಾರಿ, ಊಟ ಮಾಡು, ಅಕ್ಕನ ಕಾಡಬೇಡ. ಸರಿ ಅಮ್ಮ. ಅಮ್ಮ ಮತ್ತೆ ಯಾವಾಗ ಬರ್ತೀಯಾ? ನೀನು ಯಾವಾಗ ಕರಿತೀಯ ಅವಾಗ ಬರ್ತೀನಿ. ಸರಿ ಅಮ್ಮ, ಟಾಟಾ ಅಮ್ಮ. ಅಮ್ಮರೇ ಬಾ ಸೋಮಣ್ಣ. ಅಮ್ಮರೇ, ಎಲ್ಲ ಲೋಡಿಂಗ್ ಎಲ್ಲ ಮುಗ್ದಿದೆ. ಎಲ್ಲನೂ ಫ್ಯಾಕ್ಟ್ರಿ ಕಳಿಸಿದ್ದೀನಿ. ಅಪ್ಪ ಅವ್ರಿಗೆ ಹೇಳ್ಬಿಡಿ, ನಾವು ಇದನ್ನು ಮಾಡಿಸ್ಕೊಂಡು ಆಯಿಲ್ ಮಾಡಿಸ್ಕೊಂಡು ಮನೆಗೆ ಎಷ್ಟು ತರಿಸ್ಬೇಕು ಅಂತ ಹೇಳಿ. ಸೋಮಣ್ಣ ಒಂದು 30 kg ತರಿಸ್ಬಿಡು ಮನೆಗೆ. ಸರಿ ಅಮ್ಮವ್ರಿ, ಶೇಂಗಾ ಎಣ್ಣೆ ತರಿಸ್ಲಲ್ಲ? ಸರಿ ಸೋಮಣ್ಣ. ನಿಮ್ಮಣ್ಣ ಬರಲಿಲ್ಲನಪ್ಪ? ಅದಕ್ಕೆ ಅವ್ರೇನೋ ಸ್ವಲ್ಪ ನಿಂತು ಬರ್ತಾರಂತೆ, ನಾ ಅದಕ್ಕೆ ಬಂದೆ. ಸೋಮಣ್ಣನು ಬಂದ, ನೀನು ಬಂದು. ಅವ್ರದ್ದೇನೋ ಸ್ವಲ್ಪ ಪಂಚಾಯತಿ ಕೆಲಸ ಐತಂತ, ಅದಕ್ಕೆ ಹಂಗೆ ಹೋದ್ರು ಅವರು. ಸರಿ ಸರಿ ನಡಿಯಪ್ಪ, ಊಟ ಮಾಡುವಂತೆ ಹಂಗಾರೆ. ಸರಿ ಅದಕ್ಕೆ. ಸೊ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಸಾಕರ್ ಮನೆಗೆ ಹೋಗ್ಬೇಕಂಟಿ? ಏನಾದರೂ ಕೆಲಸನಾ ಆಂಟಿ? ಕೆಲಸ ಇದೆ. ಸರಿ ನಮ್ಮ ಬರ್ತೀನಿ ಆಂಟಿ. ಇರೋ ಏನು ಹೇಳಲ್ಲ. ಸಾಯಂಕಾಲ ಹೋದ್ರಾತಕ್ಕೆ ಮನೆಗೆ ಏನಂತಾಳೆ ಕೇಳೋಣ. ಟೈಮ್ ಬೇರೆ ಆಗಿದೆ, ಸೆಕ್ಯೂರಿಟಿ ಬೇರೆ ಲಾಕ್ ಮಾಡಿದ್ದಾನೆ. ಸೆಕ್ಯೂರಿಟಿ ಅಣ್ಣ, ಯಾರು ನೀವು? ಅದೇ ಅಣ್ಣ, ನಿನ್ನೆ ಬಂದಿದ್ನಲ್ಲ ಗೌರಿ ಅಂತ. ಓ ಕೆಲಸದೋಳ? ಓಕೆ ಓಕೆ, ಹೋಗು ಒಳಗೋಗು. ಅಯ್ಯೋ ಹೆಂಗೆ ಹೋಗ್ಬೇಕಪ್ಪ, ಈ ಮನೆ ದಾರಿನೇ ಗೊತ್ತಾಗಲ್ಲ, ಎಷ್ಟು ದೊಡ್ಡದಿದೆ. ಅಣ್ಣ ಸೆಕ್ಯೂರಿಟಿ ಅಣ್ಣ, ಹೆಂಗೆ ಹೋಗ್ಬೇಕು ಹೇಳಣ್ಣ? ನಂಗೆ ನಿನ್ನೆ ಬಂದಿದ್ದೆ, ಮರ್ತು ಬಿಟ್ಟಿನಿ ನಾನು ಅದಕ್ಕೆ. ಅಮ್ಮ ಇದು ಮೇನ್ ಡೋರಿಂದ ಹೋಗು, ಹತ್ತಿಂದ ಹೋಗು. ಎಲ್ಲಿಂದ ಬರ್ತಾವೋ ಏನೋ ಕೆಲಸ ಕೇಳ್ಕೊಂಡು. ಇದೆ ಅನ್ಸುತ್ತೆ. ಅಮ್ಮರೇ, ಗೌರಿ ಬಂದ, ಬಾ. ಅಮ್ಮರೇ ಏನು ಕೆಲಸ ಹೇಳಿ? ಕೆಲಸ ಆಮೇಲೆ ಮಾಡುವಂತೆ ಬಾ. ಏನಾದ್ರು ತಿನ್ನುವಂತೆ ಬಾ. ಬೇಡ ಅಮ್ಮರೇ, ಎಲ್ಲ ತಿಂದು ಬಂದಿದ್ದೀನಿ. ಗೌಡ್ರು ಊಟ ಮಾಡ್ತಿದ್ದಾರೆ, ನೀನು ಮಾಡುವಂತೆ ನಡಿ, ನಾಷ್ಟ ಅದು ಮಾಡು. ಬೇಡ ಅಮ್ಮರೇ, ಕೆಲಸ ಏನಿದೆ ಹೇಳಿ, ಮಾಡ್ತೀನಿ ಬೇಗ. ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಇನ್ನು ಸಾಯಂಕಾಲ ಅವರಿಬ್ರು ಸಿಂಚು ಮಿಂಚು ಬರುತ್ತಾನ, ನೀನು ಇರಬೇಕಲ್ವಾ? ಇರ್ತೀನಿ ಅಮ್ಮರೇ. ಅಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ಬೇಗ ಬೇಗ. ಮುಗಿಸುವಂತೆ ಯಾಕೆ ಅಷ್ಟು ಅರ್ಜೆಂಟು? ಬಾ ಬಾ. ಸರಿ ಅಮ್ಮರೇ. ಇವಳು ನಿನ್ನೆ ಬಂದಿದ್ಲಲ್ಲ? ಚೋಟ್ ಮೆಣಸಿನ್ಕಾಯಿ ನಿಮ್ಮ ಕೈಲಿ. ನಮಸ್ಕಾರ ಅಮ್ಮರೇ. ಹೌದು, ನೀನು ಏನಕ್ಕೆ ಬರ್ತಿದ್ಯಾ ಇಲ್ಲಿಗೆ? ಅದು ಕೆಲಸ ಮಾಡೋದಕ್ಕೆ. ಏನು ಕೆಲಸ? ಅಮ್ಮರೇ ಏನು ಹೇಳ್ತಾರೆ ಆ ಕೆಲಸ ಮಾಡೋದಕ್ಕೆ. ಭಾರಿ ಮಾತಾಡ್ತೀಯ ಬಿಡು ನೀನು. ಏನು ಕೆಲಸ ಹೇಳು? ಅಮ್ಮವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡೋದು, ಸಿಂಚು ಮಿಂಚುಗೆ ಅಭ್ಯಾಸ ಮಾಡಿಸೋದು. ಆಯ್ತು, ನಂಗೊಂದು ಚಾ ತಗೊಂಡ್ ಬಾ. ಅಮ್ಮವ್ರು ಹೇಳಿದ್ದಷ್ಟೇ ಮಾಡೋದು ನಾನು. ನಾ ಹೇಳಿದ್ದು ಮಾಡಬೇಕು ನೀನು. ಅಮ್ಮವ್ರನ್ನ ಕೇಳಿ ಮಾಡ್ತೀನಿ ನಾನು. ಹಿಂಗೆ ಮಾಡಿದ್ರೆ ಕೆಲಸದಿಂದ ತೆಗಿಸ್ತೀನಿ ನಾನು. ಅಯ್ಯೋ ಬೇಡ ಬೇಡ, ನಾನು ಮಾಡ್ತೀನಿ. ಹೋಗು ತಗೊಂಡ್ ಬಾ ಚಾ. ಸರಿ ಅಮ್ಮವ್ರೆ.
ಚೋಟ್ ಮೆಣಸಿನ್ಕಾಯಿ ಎಷ್ಟು ಮಾತಾಡ್ತಾಳೆ ಇವ್ಳು? ಅಮ್ಮರೇ ತಗೋರಿ ಚಾ. ಅಲ್ಲಿಂದ ಇಲ್ಲಿ ತಗೊಂಡ್ ಬಾ. ತಗೋರಿ ಅಮ್ಮರೇ. ನಾಷ್ಟ ಏನು ಮಾಡಿದಾರೆ ತಗೊಂಡ್ ಬಾ ಹೋಗಿ. ಸರಿ ಅಮ್ಮರೇ. ಗೌರಿ ಬಾಯಿಲೆ ಅಂದೆ ಅಮ್ಮರೇ. ಓಯ್ ನಾಷ್ಟ ಕೊಟ್ಟು ಹೋಗು. ಸರಿ ಅಮ್ಮರೇ. ಚಾ ಚೆನ್ನಾಗೇ ಮಾಡಿದಾಳೆ ಅಮ್ಮರೇ. ತಗೊಳ್ಳಿ. ಈ ಚಾ ಕಪ್ ತಗೋ. ಸರಿ ಅಮ್ಮರೇ. ಆಹಾ ಕುಂತಲೆ ತಿನ್ನು ಭಾಗ್ಯ ಬಂತು ಇವಾಗ. ಈ ಚೋಟ್ ಮೆಣಸಿನ್ಕಾಯಿ ನಿನ್ ಕೈಲಿ. ಹೇಳಿ ಅಮ್ಮರೇ. ನಾನೇನಾದ್ರೂ ಕೆಲಸ ಹಚ್ತಿದ್ದೀನಿ ಅಂತ ನೀನು ದೊಡ್ಡಮ್ಮಂಗೆ ಹೇಳಿದಿ ನಿನ್ನ ಮತ್ತೆ ನೋಡು ಮತ್ತೆ ಕೆಲಸದಿಂದ ತೆಗಿಸ್ಬಿಡ್ತೀನಿ. ಅಯ್ಯೋ ನಾನು ಏನೂ ಹೇಳಲ್ಲ. ನಂಗಿತ್ತು ನೀ ಒಟ ಬಾಯಿ ಎಲ್ಲ ಸುಮ್ ಕುಂದ್ರಲ್ಲ ಅಂತ. ಇಲ್ಲ ನಾನು ಹೇಳಲ್ಲ. ಸರಿ ಹೋಗು. ಹಬ್ಬ ನಾನು ಮಾತ್ರ ಶಕ್ತಿಯರಾದೆ. ಇಷ್ಟು ದಿನ ಕೆಲಸದವ್ರ ಜೋಡಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿತ್ತು. ಇವಾಗಾದ್ರೂ ಇವಳನ್ನ ಯೂಸ್ ಮಾಡ್ಕೊಳ್ಳೋಣ. ಗೌರಿ ಕೂತ್ಕೋ ಇಲ್ಲಿ. ಸರಿ ಅಮ್ಮರೇ. ಡೈನಿಂಗ್ ಟೇಬಲ್ ಅಲ್ಲಿ ಚೇರ್ ಇದೆ ನೋಡು, ಅದ್ರ ಮೇಲೆ ಕೂತ್ಕೋ. ಅಯ್ಯಯ್ಯೋ ಬೇಡ ಅಮ್ಮರೇ, ನಾನು ಇಲ್ಲೇ ಕೂತ್ಕೊಂತೀನಿ. ಸರಿಯಾಗಿದ್ರೆ ತಿನ್ನು ಇದನ್ನ. ತಗೋ ಇದನ್ನ ತಿನ್ನು. ಅಯ್ಯೋ ಬೇಡ ನನಗೆ, ನಾನೆಲ್ಲ ತಿಂದು ಬಂದಿದ್ದೀನಿ. ನಾನು ಬೆಳಗ್ಗೆ ಗಂಜಿ ಕುಡಿದು ಚಪಾತಿ ತಿಂದು ಬಂದಿದ್ದೀನಿ. ಹೌದಾ, ನನಗೆ ಗೊತ್ತು ನೀ ಎಷ್ಟು ತಿಂತೀಯಾ ಬಿಡ್ತೀಯಾ ಅಂತ. ತಗೋ ತಿನ್ನು ತಿನ್ನು, ಸುಮ್ಮನೆ ತಿನ್ನು ಇವಾಗ. ಬೇಡ ಅಮ್ಮರೇ, ನಮ್ಮ ಚಿಕ್ಕಮ್ಮಗೆ ಗೊತ್ತಾದ್ರೆ ಬಡಿತಾಳೆ ನನ್ನ. ನಿಮ್ಮ ಚಿಕ್ಕಮ್ಮಗೆ ಯಾರು ಹೇಳ್ತಾರೆ, ನಾನೇ ಹೇಳ್ಬೇಕಲ್ವಾ? ಏನು ಗೌರಿ, ನಿಮ್ಮ ಚಿಕ್ಕಮ್ಮ ಏನಂತಾಳೆ? ಗೌರಿ ನಮಸ್ಕಾರ. ಕೂತ್ಕೋ ಕೂತ್ಕೋ. ನಿಮ್ಮ ಅಮ್ಮವ್ರು ಏನು ಹೇಳ್ತಾರೆ ಅದಕ್ಕೆ ಕೇಳು. ತಿನ್ನು ಅದನ್ನ. ಸರಿ ಗೌಡ್ರಿ. ತುಂಗ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಹಾಗೆ ಸ್ವಲ್ಪ ಪೇಟೆಗೂ ಹೋಗ್ಬೇಕು. ಸಾಯಂಕಾಲ ಬರ್ತೀನಿ ನಾನು. ಸರಿ ರೀ. ಮತ್ತೆ ನಿಮಗೆ ಬಾಕ್ಸ್ ಏನಾದ್ರು ಕಟ್ಟಬೇಕಾ? ಏನು ಬೇಡ. ಗಂಗಾ ಇಲ್ಲಿ. ಗಂಗಾಗೆ ಯಾಕೋ ತಲೆನೋವು ಅಂತ ಮಲಗಿದ್ದಾಳೆ. ಏನಾದರೂ ಇದ್ದೇ ಹೇಳಿ. ಏನಿಲ್ಲ. ಮತ್ತೆ ನಿಮ್ಮಿಬ್ಬರಿಗೆ ಸೀರೆ ಬೇಕಾ ಅಂತ. ಸರಿ, ಗಂಗಾ ಎದ್ದ ತಕ್ಷಣ ನಾನು ಫೋನ್ ಮಾಡಿ ಹೇಳ್ತೀನಿ. ಸರಿ, ನಾನು ಹೋಗಿ ಬರ್ತೀನಿ ತಗೋ. ನಿಮ್ಮ ಸಾವುಕಾರ ಹೇಳಿದ್ರೆ ಅಷ್ಟೇ ತಿಂತೀಯಾ? ಇಲ್ಲ ಅಮ್ಮರೇ, ನಾನು ತಿಂತೀನಿ. ಆದರೆ ಏನು ಅಲ್ಲಿ ನಮ್ಮ ತಂಗಿಯರು ಏನು ತಿಂದಿರೋದಿಲ್ಲ ಅಲ್ವಾ, ಅದಕ್ಕೆ ನನಗೆ ತಿನ್ಬೇಕು ಅನ್ಸಲ್ಲ. ಸರಿ, ಸಾಯಂಕಾಲ ನಿಮ್ಮ ತಂಗಿಯರಿಗೆ ಏನು ಬೇಕು ಎಲ್ಲ ತಗೊಂಡೋಗು ಆಯ್ತಾ? ನಿಜವಾಗ್ಲೂ ಮರಿ? ನಿಜವಾಗ್ಲೂ ಹೇಳ್ತಿದ್ದೀರಾ? ಹ್ಞೂನಮ್ಮ, ನಿಜವಾಗ್ಲೂ ಹೇಳ್ತಿದ್ದೀನಿ. ಸರಿ ಆಗಿದ್ರೆ ನಾನು ತಿಂತೀನಿ. ತಿನ್ನು ತಿನ್ನು. ಅಲ್ಲ ಎಷ್ಟು ಹೊಟ್ಟೆ ಹಸ್ತಿತ್ತು ಏನು. ಅವಕ್ 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 ಅವಕ್. ಪಾಪ, ಇನ್ನು ಸ್ವಲ್ಪ ಹಾಕ್ಲಾ? ಇಲ್ಲ ಸಾಕು ಸಾಕು, ನಂಗಿಷ್ಟೇ. ಸರಿ ಆಗಿದ್ರೆ ಅಲ್ಲಿ ಕೈ ತಕ್ಕೊಂಡು ಬಾ ಅಲ್ಲಿ. ಸರಿ ಅಮ್ಮವ್ರೆ. ಅಯ್ಯೋ ಅಮ್ಮವ್ರು ಹಂಗೆ ಹೋಗ್ಬಿಟ್ರು. ಎಲ್ಲಿ ಬಾ ಅಂತಾನೆ ಗೊತ್ತಾಗ್ಲಿಲ್ಲ. ಈ ಮನೇನ ಅರಮನೆನ ಇದು? ನಾನು ಎಲ್ಲಿ ಬಂದೆ? ಮೇಲ್ ಬಂದ. ಯಾರು ಮಲಗಿದಾರಲ್ಲ? ಅಮ್ಮವ್ರೆ ಮಲಗಿದ್ದಾರೆ. ಸಿಕ್ಕರು. ಅಮ್ಮರೇ ಏವರು? ಅಮ್ಮರೇ ನಾನು ಗೌರಿ. ಏನ್ ಗೌರಿ ಇವಾಗ ಬಂದ? ಇಲ್ಲ ಆವಾಗಲೇ ಬಂದೆ ನಾನು. ಹೌದಾ, ಆಯ್ತು ಹೋಗು. ಡಿಸ್ಟರ್ಬ್ ಮಾಡಬೇಡ ನನಗೆ. ಯಾಕಮ್ಮರೇ ಏನಾಯ್ತು? ಇವಾಗ ತಾನೇ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರಿ. ತುಂಬ ತಲೆನೋವು ಗೌರಿ. ಗೌರಿ, ನಾನು ಚೆನ್ನಾಗಿ ತಲೆ ಮಸಾಜ್ ಮಾಡ್ತೀನಿ ಗೊತ್ತಾ ನಿಮಗೆ? ನಾನು ನಮ್ಮ ಅಮ್ಮಂಗೆ ಮಸಾಜ್ ಮಾಡ್ತಿದ್ದೆ. ಅವ್ರ ತಲೆನೋವು ಬಂದರೆ ಅವ್ರು ಆರಾಮಾಗಿ ಮಲಗಿಬಿಡ್ತಿದ್ರು. ಹಾಡ್ತಾ ಮಸಾಜ್ ಮಾಡ್ತಾ ಮಲಗಿಸ್ತಿದ್ದೆ ನಾನು ಅಮ್ಮನ್ನ. ನಿಮ್ಗೂ ಮಸಾಜ್ ಮಾಡ್ಲಾ? ಬೇಡ ಗೌರಿ, ತುಂಬ ತಲೆ ನೋವ್ತಿದೆ. ಸುಮ್ಮನೆ ತಲೆ ತಿನ್ಬೇಡ, ಹೋಗು. ಅಮ್ಮರೇ ಒಮ್ಮೆ ಮಸಾಜ್ ಮಾಡ್ತೀನಿ ನೋಡಿ. ಹೋಗು ಗೌರಿ. ಗಂಗಾ ಅಕ್ಕ ಏನ ಮಸಾಜ್ ಮಾಡ್ತಾಳಂತೆ ನೋಡು. ಕಡಿಮೆ ಆದರೆ ಚಲೋ ಅಲ್ಲನ? ಪಾಪ ನೀನು ರಾತ್ರಿಯಿಂದ ನೋವು ಅನ್ನಕತ್ತಿ. ಮಾಡಿಸ್ಕೊ. ಸರಿ ಅಕ್ಕ, ಮಾಡ್ಬಾರವ. ಸ್ಲೋ ಆಗಿ ಮಾಡು. ಮಸ್ತ್ ಮಾಡ್ತೀನಿ ನೋಡಿ. ಅರೆ ಜಾಸ್ತಿ ಒಟ ಅನ್ಬೇಡ, ನನ್ನ ತಲೆ ನೋವ್ತಿದೆ. ಸರಿ ಸರಿ. ಜೋರಾಗಿ ಅಳಬೇಡ ನನ್ನ ಕಂದ ನೀನಂ. ಏನೇ ಇದು ಸಿಕ್ತೀನಂತ ಹೇಳಿ ಹಾಡ ಹಾಡ್ತಿದೀಯಾ? ನೋಡಿ ನೀವು ಹಾಡ್ತಾ ನಾನು ನಿಮಗೆ ಮಸಾಜ್ ಮಾಡ್ತೀನಿ. ಕಣ್ಮುಚ್ಚೆ ಕಂದಮ್ಮ. ಓ, ಹಾಡನು ಬರ್ತಾ ನಿಂಗೆ? ನಮ್ಮಮ್ಮ ಚಿಕ್ಕವಳಿದ್ದಾಗ ನಮಗೆ ಹಾಡ ಹಾಡಿಸಿ ಮಲಗಿಸಿ ಮಾಡ್ತಿದ್ಲು. ನಿಂಗೆ ನರಕ್ತಿಲ್ವಾ? ಕೆಳಗೇನಾದ್ರೂ ಕೊಡ್ಲಾ? ಜಿಗ್ದೆ ಮಾಡ್ತಿದೀಯಾ? ಇರ್ಲಿ ನಂಗೆ ಇಷ್ಟೇ ಸಾಕು. ಹಾಯಾಗಿ ಅನಿಸ್ತಿದೆ. ಮಾಡು ಮಾಡು. ಅಳಬೇಡ ಕಂದಮ್ಮ, ಸುಮ್ಮನೆ ಮಲಗಮ್ಮ. ಜೋ 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 ಜೋ. ಮಲಗಿ ನೀನು ನನ್ನಮ್ಮ, ಲಾಲಿನ ಹಾಡುವೆ ನಾನಿನಗೆ. ಮಲಗಿ ನೀನು ಕಂದಮ್ಮ. ಭಾರಿ ಮಲಗಿಸಿದಲ್ಲೇ. ಅಲ್ಲ ಪಾಪ, ನಿನ್ನಿಂದ ತಲೆನೋವಂತೆ ಮಕ್ಕೊಂಡೇ ಇದ್ದಿದ್ದಿಲ್ಲಕ್ಕಿ. ಭಾರಿ ಆಡ್ತಿ ಬಿಡು. ಚಲೋ ಆಯ್ತು ಬಿಡು ಹಂಗಾರ. ಹ್ಞೂ ರೀ ಅಮ್ಮರ, ನಮ್ಮ ಅವ್ವನ ಹಿಂಗೆ ಮಾಡ್ತಿದ್ಲ. ತಲೆನೋಗ ನಮ್ಗೆ ಹಾಡ ಆಡ್ತಿದ್ಲ, ನಾವು ಅವ್ರಿಗೆ ವಾಪಸ್ ಆಡ್ತಿದ್ಲು. ಆಕೆ ಮಲ್ಕೊಂಡು ಬಿಡ್ತಿದ್ಲು. ಗುಡ್, ಚೆನ್ನಾಗಿ ಕಲ್ತಿದ್ದೆ ಎಲ್ಲಾನು. ಬಾ. ಅಯ್ಯೋ ಅಮ್ಮವ್ರು ಹಂಗೆ ಮಲ್ಕೊಂಡ್ರು. ಏನಾದರೂ ಹೊಚ್ಚಬೇಕಲ್ಲ. ಎಲ್ಲ ಹೊಸ್ತೀನಿ ಬಾ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಇಷ್ಟೊತ್ತು ಲೇಟು? ಸೊ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಏನಾಯ್ತು ಹೇಳು? ಏನಿಲ್ಲ ಚಿಕ್ಕಮ್ಮ, ಸ್ವಲ್ಪ ಲೇಟ್ ಆಯಿತು. ಆಯ್ತಾಯ್ತು ಹೋಗು, ಟೈಮ್ ಆಯಿತು. 9 ಆಗಿ ಬಂತು. ಮತ್ತೆ ಸಾವುಕಾರ ಬೈತಾರ. ಬಾಂಡೆ ತಿಕ್ಕ ಹೋಗ್ತೀನಿ ನಿಂದ್ರಮ್ಮ. ಬಾಂಡೆ ಎಲ್ಲ ತಿಕ್ಕಾಕತ್ತಾರ ತಗೋ. ಯಾರು ತಿಕ್ಕಾಕತ್ತಾರ? ನಿಮ್ಮ ತಂಗಿಯಾರು ಇಬ್ಬರು ಅದಾವಲ್ಲ ದಂಡ ಪಿಂಡ ಅವು. ಅಯ್ಯೋ ಬೇಡ ಚಿಕ್ಕಮ್ಮ, ಅವ್ರಿಗೇನು ಹಚ್ಬಿಡಿ. ಏಕೆ ಅವರಿಬ್ರು ಹೆಣ್ಮಕ್ಳಲ್ವಾ? ಇಲ್ಲಿ ಅವ್ರು ಬೇಡ, ಅವರು ಓದ್ಬೇಕು. ಅವರೆಲ್ಲ ಏನು ಕೆಲಸ ಮಾಡಬಾರ್ದು. ನಿಮ್ಮಪ್ಪ ಸಾವುಕಾರ ನೋಡು ಎಲ್ಲ ಕುಂತು ತಿಂದು ಎಲ್ಲರೂ ಹೋಗಕ್ಕೆ. ಅಂಜಲಿ, ಕಾವ್ಯ ಅಂಜಲಿ ಅಕ್ಕ ಇಟ್ಲದಲ್ಲಿದ್ದೀವಿ ಬಾ. ಏನಿಗೆ ಹೋಗ್ಬಾರೆ. ಅಕ್ಕ ಬೇಗ ಬೇಗ ಕೊಡು. ಚಳಿ ಆಗ್ತಿದೆ. ನಿಂದಿರಮ್ಮ, ಎಷ್ಟು ವರ್ಷ ಮಾಡ್ತೀನಿ ನಿಂದೆ ಒಂದಿಟ.
ನೋಡು ಅಷ್ಟೊಂದು ಹಾಕಿನಿ ಅವನ್ನೆಲ್ಲ ತೊಳಿ ಫಸ್ಟ್. ಹ್ಞೂ ಅಕ್ಕ ತೊಳಿತಿದ್ದೀನಿ. ಕೊಡು ಕೊಡು ಕೊಡು. ಅಂಜಲಿ ಕಾವ್ಯ ಎದ್ದೇಳಮ್ಮ, ಬೇಡ ಇದು ತಿಕ್ಬೇಡ ಹೇಳು. ಇರ್ಲಿ ಅಕ್ಕ ನಾನು ತಿಕ್ತೀನಿ, ನೀನು ಏನೋ ಕೆಲಸ ಇದೆ ಹೋಗು, ನಾನು ಕೆಲಸ ಮಾಡ್ತೀನಿ. ಅಕ್ಕ ಮಜಾ ಬರ್ತಿದೆ ಆಡೋದಕ್ಕೆ. ನೀವಿಬ್ರು ಇನ್ನೂ ಚಿಕ್ಕವರು, ಎದ್ದೇಳ್ರಮ್ಮ. ಬಾರ ಬಂಗಾರಿ ನೀನು. ಅಕ್ಕ ಅಕ್ಕ ಆಡ್ತೀನಿ ಅಕ್ಕ, ನಾನು ನೀರಲ್ಲಿ ಆಡಬೇಕು. ಬೇಡಮ್ಮ, ಈಗ ತಾನೇ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದಿದ್ದೀನಿ ತಾನೇ, ಎಷ್ಟೊಂದು ಔಷಧಿ ತಗೊಂಡಿದ್ಯಾ ತಾನೇ ನೀನು. ತುಂಬ ನೋವಾಗುತ್ತಮ್ಮ, ಮತ್ತೆ ಹೊಟ್ಟೆ ತಂಪಿಗೆ ಜಾಸ್ತಿ ಆಗುತ್ತೆ. ನನ್ನ ಬಂಗಾರಿ ಅಲ್ಲ ನೀನು. ಆಡ್ಬೇಕು ನಾನು ನೀರಲ್ಲಿ. ಅಂಜಲಿ ನೀನು ಎದ್ದೇಳು ಹೋಗು. ಅಕ್ಕ ಇರ್ಲಿ ಬಿಡಕ್ಕ, ನಾನು ತೊಳೆದು ಕೊಡ್ತೀನಿ. ಬೇಡ ಬೇಡ, ನೀನು ತೊಳೆದು ಬೇಡ, ಏನು ಬೇಡ, ನಾ ಎಲ್ಲ ಮಾಡ್ಕೊಂಡು ಬರ್ತೀನಿ ಹೋಗು. ಎಲ್ಲಿಗೆ ಹೋಗ್ತಿದ್ಯಾ? ಅಕ್ಕ ಹೇಳಿಲ್ಲಂತೆ ಈ ಪುಕ್ಕುಗಳು ಬಂದು ಅಂತೆ. ಏಯ್ ನೀ ಲಗು ಲಗು ಹೋಗ್ಬೇಕಾ ತಾನೇ ಅಲ್ಲೇ. ಚಿಕ್ಕಮ್ಮ ಇವು ತೊಳೆದಿಟ್ಟು ಹೋಗ್ಬಿಡ್ತೀನಿ. ನೀವು ಹೋಗುತ್ತಲೇ ಅಲ್ಲಿ ಸಾಕಾರ ಒಂದ್ ವೇಳೆ ಬ್ಯಾಡ್ ಅಂತಂದ್ರೆ ಏನು ಮಾಡಿ ಕೆಲಸಕ್ಕೆ. ಚಿಕ್ಕಮ್ಮ ನಾ ಎಲ್ಲ ಹೇಳ್ಕೊಂತೀನಿ, ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ. ಏನು ಹೇಳ್ಕೊಂತೀಯ ಏನೋ, ಇಲ್ಲೇ ದರಿದ್ರ ಸಾಯ್ತಿರ್ತೀಯ ಯಾವಾಗ್ಲೂ ತಂಗೋಳು ಅಂತೆ. ಅಮ್ಮ ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ, ಬಿಡಿ ಚಿಕ್ಕಮ್ಮ ಅವ್ರನ್ನ. ನಾನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ, ಅವ್ರಿಗೆ ಏನು ಹಚ್ಬೇಡಿ ನೀವು. ನಾನೆಲ್ಲ ನಿಮ್ಮ ಕೆಲಸ ಮಾಡಿ ನಾನೆಲ್ಲ ಮಾಡ್ಕೊತೀನಿ, ನಿಮ್ಮ ದುಡ್ಡು ತಂದು ಕೊಡ್ತೀನಿ, ಎಲ್ಲನೂ ಮಾಡ್ತೀನಿ. ನಮ್ಮ ತಂಗಿಗಳಿಗೆ ಏನು ಮಾಡಬೇಡಿ. ಏನೇ ನನಗೆ ಎದುರು ನಿಂತು ಅದಸ್ತೀಯಾ? ಸರಿ ನನಗೆ ಹೊಡೀರಿ ನೀವು, ಅವ್ರಿಗೆ ಮಾತ್ರ ಹೊಡಿಬೇಡಿ. ಬಿಡು ನಮ್ಮ ಅಕ್ಕನ್ನ, ಹೊಡಿಬೇಡ ನಮ್ಮ ಅಕ್ಕನ್ನ. ನಾ ಅಪ್ಪನ ಮುಂದೆ ಹೇಳ್ತೀನಿ. ಏನೋ ಅಪ್ಪನ ಮುಂದೆ ಹೇಳ್ತೆ, ಹೆಂಗೆ ಹೇಳ್ತೆ ಹೇಳ್ಕೊ ಹೋಗಿ. ಹೋಗು ಹೇಳ್ಕೊ ಹೋಗು. ಬಿಡು ಬಿಡ ಚಿಕ್ಕಮ್ಮ. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ಬಿಡು ಚಿಕ್ಕಮ್ಮ. ನಾ ಹೋಗೋದಿಲ್ಲ ನೋಡಾಗಾದ್ರೆ. ಹೋಗ್ಲಿಲ್ಲ ಅಂದ್ರೆ ನಿಮ್ಮ ತಂಗಿಗಳಿಗೆ ಬರೀನೇ ಕೊಡ್ತೀನಿ ನಾ. ಸರಿ ಚಿಕ್ಕಮ್ಮ ಬಿಡು ಚಿಕ್ಕಮ್ಮ, ಮಾಡಿ ಹೋಗ್ಬಿಡ್ತೀನಿ. ನೀವೇ ಲೇಟ್ ಮಾಡ್ತಿದ್ದೀರಾ ಇವಾಗ. ಸುಮ್ಮನೆ ನಮ್ಮ ತಂಗಿಗಳನ್ನ ಹಿಡ್ಕೊಂಡು ನಾ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದೀನಿ ತಾನೆ, ಬಿಟ್ಬಿಡಿ ಇವಾಗ. ನಾನು ಹೋಗ್ಬೇಕಂದ್ರೆ 10 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಓದಿ ಪಾಡಾಗತ್ತೆ. ಇಲ್ಲ ಅಂದ್ರೆ ನಿನ್ನ ಇಲ್ಲ ಚಿಕ್ಕಮ್ಮ, ನಾ ಮಾಡಿ ಹೋಗ್ತೀನಿ. ಹೋಗಿ ಇಬ್ರು ಕುತ್ಕೋ, ಹೋಗಿ ಅಲ್ಲಿ ಕುತ್ಕೊಳ್ಳಿ. ಅಕ್ಕ ನಾವು ಮಾಡ್ತೀವಿ, ಸುಮ್ಮನೆ ನಿನ್ಗೆ ಯಾಕೆ ಇಷ್ಟೆಲ್ಲ ಕೆಲಸ ಒಬ್ಬಳೇ ಮಾಡ್ತೀಯ ಎಲ್ಲಾನು? ನಿನ್ ಮೈಕೈ ನೋವು ಬರಲ್ವಾ? ಹಂಗೇನು ಆಗಲ್ಲ, ನೀವು ಕುತ್ಕೋ ಹೋಗಿ. ಅಕ್ಕ ನೀರಲ್ಲಿ ನಾನು ಆಡ್ತೀನಿ. ನನ್ನ ಮಾತು ಕೇಳಲ್ವಾ ನೀವೊಬ್ರು? ಇಲ್ಲ ನಾನು ನಿನ್ನ ಮಾತು ಕೇಳ್ತೀನಿ. ಹೋಗ ತಂಗಿನ ಕರ್ಕೊಂಡು ಹೋದ್ರು. ಸರಿ ಅಕ್ಕ. ಕಾವ್ಯ ಕುತ್ಕೊಳ್ಳೋಣ ಅಲ್ಲಿ. ಇಷ್ಟಕೊಂಡ ಬಾಂಡೆ ಇದಾವೆ, ಒಬ್ಳೆ ತಿಕ್ತಾಳಂತೆ ಒಬ್ಳೆ. ಅಕ್ಕ ಅಕ್ಕ ಚಿಕ್ಕಮ್ಮ ಏನಂದ್ರು ಗೊತ್ತಾ, ಬಾಂಡೆ ತಿಕ್ಕಿದ್ರೆ ಅಷ್ಟೇ ಊಟ ಕೊಡ್ತೀನಂದ್ರು. ಮತ್ತೆ ನೀನು ಬರುತ್ತಲೇ ಲೇಟ್ ಆಗುತ್ತಾ, ನೀನು ಬಾಂಡೆ ತಿಕ್ಕುತ್ತಲೇ ಲೇಟ್ ಆಗುತ್ತಾ, ಮತ್ತೆ ನಮ್ಗೆ ಊಟನೇ ಇಲ್ದಂಗಾಗುತ್ತೆ. ನಿನ್ನೆ ರಾತ್ರಿನೂ ಊಟ ಉಂಡಿಲ್ಲಲ್ಲ, ಹೊಟ್ಟೆ ತುಂಬ ಹಸಿತಿದೆ ಅಕ್ಕ. ಸರಿನಮ್ಮ, ನಾನು ಗಂಜಿ ಮಾಡಿಟ್ಟಿದ್ದೀನ, ಈಗ ತಂದು ನಿಮ್ಮಿಬ್ಬರಿಗೆ ಕುಡಿಸ್ತೀನಿ ಆಯ್ತಾ? ನಾನು ಬರೋ ಮಟ್ಟ ಸುಮ್ಮನೆ ಇರಿ, ನಾನು ಏನಾದರೂ ಸಿಕ್ಕರೆ ತೊಗೊಂಡು ಬರ್ತೀನಿ. ನನ್ನ ಪಾಲಿಂದ ನೀವೇ ಇಬ್ಬರು ತಿನ್ರಿ ಆಯ್ತಾ? ಅಕ್ಕ ಅಕ್ಕ ನಂಗೆ ಐಸ್ ಕ್ರೀಮ್ ಕೊಡ್ತೀನಿ ಅಂದು ನೀನು ಕೊಡ್ಚೇ ಇಲ್ಲ. ಕೊಡಿಸ್ತೀನಿ ಇವತ್ತು. ಐಸ್ ಕ್ರೀಮ್ ಎಲ್ಲ ಬೇಡ, ಚೆನ್ನಾಗಿ ಊಟ ಉಂಡ್ರೆ ಸಾಕಾಗಿದೆ ನನಗೆ. ಸರಿ ನಾನು ತೊಗೊಂಡು ಬರ್ತೀನಿ ಆಯ್ತಾ? ಎಲ್ಲ ಕೆಲಸ ಆಗ್ತಿದೆ, ಹೋಗೋಣ ನಡಿ, ತಿನ್ನು ಅಂತ್ರೆ. ನೋಡಿ ಈಗ ಚಿಕ್ಕಮ್ಮ ಹೊರಗಡೆ ಹೋಗಿದ್ದಾಳೆ, ನಾನು ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ತಿನ್ನು, ಸುಮ್ಮನೆ ಕುತ್ಕೊಂಡ್ಬಿಡಿ. ಅಮ್ಮ ಚಿಕ್ಕಮ್ಮಗೆ ಹೇಳ್ಬೇಡಿ. ಸರಿ ಸರಿ, ಕೊಡು ಕೊಡು. ತಿನ್ನಿ ತಿನ್ನಿ. ಅಕ್ಕ ಮಸ್ತಾಗಿದೆ ಅಕ್ಕ. ಚೆನ್ನಾಗಿದೆ ಅಲ್ಲ? ತುಪ್ಪ ಇತ್ತು, ತುಪ್ಪ ಹಾಕಿದ್ದೀನಿ. ಹೌದಾ? ಚಿಕ್ಕಮ್ಮಗೆ ಗೊತ್ತಾದ್ರೆ ಏನು ಗೊತ್ತಾಗಲ್ಲ, ಸುಮ್ಮನೆ ತಿನ್ನು ನೀನು. ಮಸ್ತಿದೆ ಅಕ್ಕ. ನನ್ನ ಬಂಗಾರ ಅಲ್ಲ ನೀವಿಬ್ರು. ತಿಂದು ಇಲ್ಲಿ ಆಟ ಆಡ್ರಿ, ನಾನು ಸಾಯಂಕಾಲ ಬರ್ತೀನಿ. ಚಿಕ್ಕಮ್ಮ ಏನೇ ಹೇಳಿದ್ರು ಬಡಿಸ್ಕೋಬೇಡಿ ಇಬ್ರು. ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಡಿ. ಇಲ್ಲಾಂದ್ರೆ ಪಕ್ಕದ ಮನೆ ಮಾಮನ ಮನೆಗೆ ಹೋಗಿ ಇದ್ದು ಬಿಡಿ ಟಿವಿ ನೋಡ್ತಾ. ಸರಿ ಮಾಮನ ಮನೆಗೆ ಹೋಗ್ತೀನಿ ನಾನು, ಆ ತಂಗಿನ ಕರ್ಕೊಂಡು. ಅಷ್ಟೇ ಮಾಡು, ಇಲ್ಲಾಂದ್ರೆ ನಾನು ಬಿಟ್ಟೋಗ್ಲಾ? ಬೇಡ ಅಕ್ಕ, ಮತ್ತೆ ಚಿಕ್ಕಮ್ಮ ಗೊತ್ತಾದ್ರೆ ನನ್ನನ್ನು ನಿನ್ನನ್ನು ಬಡಿದು ಬಿಡ್ತಾಳೆ ಮತ್ತೆ. ಅದಕ್ಕೆ ನಾವಿಬ್ರು ಏನು ಮಾಡ್ತೀವಿ, ಇತ್ತಲದ ಬಾಗಿಲಿಂದ ಹಾದು ಹೋಗ್ಬಿಡ್ತೀವಿ. ಮಾಮಗೆ ಹೇಳ್ತೀವಿ ಹೋಗಿ, ಮಾಮ ಹಿಂಗಾಗಿದೆ ಅಂತ ಹೇಳಿದ್ರೆ ಮಾಮ ನಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊತಾನೆ. ಬಟ್ ಅತ್ತೆನೇ ಬೈತಾಳೆ ಅಲ್ಲೂ. ಅಲ್ಲೇನು ತಗೋಬೇಡ್ರಿ ಆಯ್ತಾ? ಸರಿ ಅಕ್ಕ. ತಿಂದಿದ್ದಾಯ್ತಲ್ವಾ? ಹೋಗಿ. ಅಕ್ಕ ಹೋಗ್ತೀವಿ, ಬೇಗ ಹೋಗಿ ಬೇಗ. ನಾನು ಎಲ್ಲ ರೆಡಿ ಮಾಡ್ಕೊಳತ್ಲೆ, ಹೋಗಿ. ಸರಿ. ಗೌರಿ ಗೌರಿ ಬಂದೆ ಚಿಕ್ಕಮ್ಮ. ಇಲ್ಲಿ ರವೆ ಹುರಿದಿಟ್ಟಿದ್ನಲ್ಲ, ಎಲ್ಲಿಟ್ಟಿದ್ಯಾ ಚಿಕ್ಕಮ್ಮ? ಅದು ನಂಗೆ ಗೊತ್ತಿಲ್ಲ. ಎಲ್ಲ ಇಟ್ಟಿದ್ಯಾ ರವೆನ? ಚಿಕ್ಕಮ್ಮ ನನಗೆ ಗೊತ್ತಿಲ್ಲ ಚಿಕ್ಕಮ್ಮ. ಗೊತ್ತಿಲ್ವಾ? ಮತ್ತೆ ಉಪ್ಪಿಟ್ಟು ಯಾರು ಮಾಡಿದ್ದಾರೆ? ಉಪ್ಪಿಟ್ಟು ಉಪ್ಪಿಟ್ಟು ಅದು ಅದು ಉಪ್ಪಿಟ್ಟು ಮಾಡಿ ನಾನು ಬರೋದ್ರೊಳಗೆ ಅದನ್ನು ಬಾಂಡೆ ತಿಕ್ಕಿ ದಬಾಕಿದ್ಯಾ? ಇಷ್ಟು ಖತರ್ನಾಕಿದ್ಯಾ ಅಂದರೆ ನೀನು ಚೋಟ್ ಮೆಣಸಿನ್ಕಾಯಿ ಇಲ್ಲ ನೀನು. ಚಿಕ್ಕಮ್ಮ ತಂಗಿ ಇಬ್ಬರು ಹೊಟ್ಟೆ ಹಸಿತು ಅಂದರು, ಗಂಜಿ ಮಾಡಿದ್ದು ಇದ್ದಿದ್ದಿಲ್ಲ, ಅದಕ್ಕೆ ಉಪ್ಪಿಟ್ಟಿತ್ತಲ್ಲ ಅದನ್ನೇ ಮಾಡಿದ್ರಾಯ್ತು ಅಂತ ಒಂಚೂರು ಮಾಡಿದೆ ನೋಡಿ. ದರಿದ್ರದ್ದೆ, ಅಲ್ಲಿ ನಿನಗೆ ಗಂಜಿ ಇಟ್ಟಿದ್ನಲ್ಲ ನಿನ್ನಿದು ರಾತ್ರಿದು. ಚಿಕ್ಕಮ್ಮ ಅದು ಹೆಂಗೆ ಸಾಲುತ್ತೆ ಮಕ್ಕಳಿಗೆ? ಸಾಲಿಲ್ಲ ಅಂದರೆ ದುಡ್ಕೊಂಡು ಬಾ. ನನ್ನ ಮಕ್ಕಳಿಗೆ ಅಂತ ತುಪ್ಪದಲ್ಲೇ ಹುರಿದು ರವೆ ಉಂಡೆ ಮಾಡೋದಕ್ಕಂತ ಇಟ್ಟಿದ್ದೆ, ಅದನ್ನೇ ಇದನ್ನು ಮಾಡಿದೀಯಾ ನೀನು? ಇವತ್ತು ನಿನಗೆ ಉಪವಾಸ, ನಡಿ. ಏನು ತಿನ್ಬೇಡ ನೀನು, ನಡಿ. ಇವತ್ತಿನ ನಿನ್ನೆ ರಾತ್ರಿ ಅನ್ನ ರಾತ್ರಿ ತಿನ್ನುವಂತೆ ಮತ್ತೆ ನೀನು. ನಡಿ ಇವಾಗ, ಹೋಗು, ಹಾಗೆ ಹೋಗು. ಚಿಕ್ಕಮ್ಮ ತುಂಬ ಹೊಟ್ಟೆ ಹಸಿತಿದೆ, ಸ್ವಲ್ಪನೇ ತಿಂದು ಹೋಗ್ಬಿಡ್ತೀನಿ. ಸ್ವಲ್ಪನೇ ಇಲ್ಲ ಏನೂ ಇಲ್ಲ, ನಡಿ ಹೋಗು. ಸರಿ ಚಿಕ್ಕಮ್ಮ. ನಿನ್ನ ತಂಗಿಗಳಿಗೂ ಊಟ ಇಲ್ಲ ಇವತ್ತು. ಚಿಕ್ಕಮ್ಮ ಹಂಗೆ ಮಾಡಬೇಡಿ ಚಿಕ್ಕಮ್ಮ, ಪಾಪ ಅವು. ಅವು ಕಣ್ಣು ಹಾಕ್ತೀನಿ ನಿನಗೆ ರಾತ್ರಿ, ಇವತ್ತು ಪೂರ್ತಿ ಊಟ ಇಲ್ಲ ಹಾಗಾದ್ರೆ. ಸರಿ ಚಿಕ್ಕಮ್ಮ. ಚೋಟ್ ಮೆಣಸಿನ್ಕಾಯಿದಾಳೆ, ನನಗೆ ಕಣ್ ತಪ್ಪಿಸಿ ಇಷ್ಟೆಲ್ಲ ಮಾಡ್ತಾಳೆ ಇವಳು. ಆದರೂ ಪರವಾಗಿಲ್ಲ, ಉಪ್ಪಿಟ್ಟು ಎಷ್ಟು ಟೇಸ್ಟಿಯಾಗಿ ಮಾಡಿದ್ದಾಳೆ. ನನಗಂತ ಇಟ್ಕೊಂಡಿದ್ಲೇನೋ. ಪಿಸಾಸಿ, ನನ್ನ ಮಗಳನ್ನ ಉಪವಾಸ ಕೆಡಿತೆಲ್ಲ ಮಾಡ್ತೀನಿ ತಾಳು ನಿನಗೆ. ಏನಿದೆ ಉಪ್ಪಿಟ್ಟು ಖಾರ ಆಗೈತಿ? ಖಾರ ಪುಡಿ ಹಾಕಿದ್ರೆ ಖಾರ ಆಗಿರಲ್ಲ. ಏನಿದು ಉಪ್ಪು ಜಾಸ್ತಿ ಆಯಿತು? ಉಪ್ಪು ಹಾಕಿದ್ರೆ ಉಪ್ಪು ಜಾಸ್ತಿ ಆಗಲ್ವಾ? ಏನೇನೋ ಆಗ್ತಿದೆಯಲ್ಲಪ್ಪ ಇದು. ಇವಾಗ ತಾನೇ ಎಷ್ಟು ರುಚಿ ಆಗಿತ್ತು.
ರುಚಿ ರುಚಿ. ನನ್ನ ಮಗಳು ಉಪವಾಸ ಕಳಿಸ್ತಿಲ್ಲ, ರುಚಿ ರುಚಿ ತಿನ್ನು. ಏನಾಗ್ತಿದೆ ಈ ಮನೇಲಿ? ಫಸ್ಟ್ ಅಣ್ಣನ ಕರೆಸ್ಬೇಕು, ಇಲ್ಲಾಂದ್ರೆ ಏನೋ ಆಗ್ತಿದೆ ಇಲ್ಲಿ. ಬರ್ತಾ ಬರ್ತಾ ಏನೋ ಇದೆ ಈ ಮನೇಲಿ. ಯಪ್ಪ ಭಯ ಆಗ್ತಿದೆ. ಉಪ್ಪಿಡ್ಬೇಕಾ? ಉಪ್ಪಿಟ್ಟು ತಗೋ. ಏನಿದು ಉಪ್ಪಿಟ್ಟು ಹೋಗ್ತಾ ಇದೆ? ಎಲ್ಲಿ ಹೋಗ್ತಿದೆ ಇದು? ಬಾ ಬಾ, ನಾನು ಹಿಂಬಾಲಿಸಿ ಬಾ. ಎಲ್ಲಿಗೆ ಹೋಯ್ತದು? ತಗೋ ಉಪ್ಪಿಟ್ಟು ತಗೋ. ಏನಿದೆ ಈ ಮನೆ ಹತ್ರ ಬಂದಿದೆ? ಇದಾಗಾದ್ರೆ ಅವಳದೇ ಕೈವಾಡ ರಂಗವ್ವ ಬಂದಿದ್ದಾಳೆ ದೆವ್ವಾಗಿ. ಅಯ್ಯೋ ನನ್ನ ಕೈ ಯಾಕೆ ಹಿಂಗಾಯ್ತು? ಕೈ ಕೈ ಕೈ. ಮನೆಗೆ ಹೋಗೋಣ ವಾಪಸ್. ಯಾಕೋ ಏನೋ ಆಗಿದೆ ಇಲ್ಲಿ. ಅಮ್ಮ ಕೈ ನೋಯ್ತಿದೆ. ಕೈ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಯುತ್ತೆ ನೋಯುತ್ತೆ, ಈಗ ಕಾಲು ನೋಯುತ್ತೆ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕಾಲು ನನ್ನ ಕಾಲು ನನ್ನ ಕಾಲು ಹೋಯ್ತು ಹೋಯ್ತು. ಅಯ್ಯೋ ಯವ್ವ ನನ್ನ ಕಾಲು. ಅಪ್ಪ ನನ್ನ ಸೊಂಟ ಹೋಯ್ತಲ್ಲೇ. ಸೊಂಟನ ಹೋಗುತ್ತೆ, ಎಲ್ಲನೂ ಹೋಗುತ್ತೆ. ಯಾರೇ ಯಾರೇ ಇದು? ಯಾರಿದ್ರೆ ಕಣ್ಮುಂದೆ ಬನ್ನಿ, ನಿಮ್ಮನ್ನ ಮಾಡ್ತೀನಿ ಒಂದು. ನಾನು ಕಣ್ಮುಂದೆ ಬಂದ್ರೆ ನೀನು ಹುಚ್ಚಿ ಹೋಯ್ಕೊಂತೀಯ, ಹುಚ್ಚಿನ. ಅಯ್ಯೋ ನನ್ನ ಕಾಲೇ, ಕೈ ಕಾಲು ಕೈ. ಅತ್ತೆ ಅತ್ತೆ, ಯಾಕೆ ಅಷ್ಟೊಂದು ಚೀರ್ತಿದೀಯಾ? ಅಯ್ಯೋ ನನ್ನ ಕೈ ಕಾಲು ಎರಡು ಮುರಿದೋಗಿದೆ. ಏನು ಭ್ರಮೆನಾ ನಿನಗೆ? ನೋಡ್ಕೊ ಒಮ್ಮೆಲ್ಲ. ಏನೂ ಆಗಿಲ್ಲ, ನೋಡ್ಕೊ. ಏನೂ ಆಗಿಲ್ವಾ? ಹೌದಲ್ಲ, ಎಲ್ಲ ನಟಿಗೆ ಇದೆ. ಕೆಲಸ ಇಲ್ಲ ಬಗ್ಗಿಸಿಲ್ಲ, ಕಡತ್ತಾಗಿ ಮಕ್ಕೊಂಡಿದ್ಯಾ ಅನ್ಸುತ್ತೆ. ಅದಕ್ಕೆ ಹಿಂಗಾಗಿದೆ ನಿಂಗೆ. ಸ್ವಲ್ಪ ಕೆಲಸ ಮೈ ಬಗ್ಗಿಸಿ ಕೆಲಸ ಮಾಡು. ಪಾಪ ಗೌರಿ ಎಲ್ಲ ಕೆಲಸ ಮಾಡಿಟ್ಟು ಹೋಗುತ್ತೆ. ನಿಂದೇನು ಬರ್ದಾರಿದ್ದಾಳೆ. ಮಧ್ಯಾಹ್ನ ಮಲ್ಕೊಂಡಿದ್ಯಾ? ಕನಸು ಬಿದ್ದಿರ್ಬೇಕು ನೋಡು. ಕನಸ ಅಂದರೆ ಇಷ್ಟೊತ್ತು ಕನಸು ಕಂಡ ನಾನು? ಮತ್ತು ಉಪ್ಪಿಟ್ಟು ತಿಂತಿದ್ನಲ್ಲ ಅದು. ಮತ್ತು ನಾನು ರಂಗವನ್ನ ಮನೆಗೆ ಹೋಗಿದ್ದು ಕನಸ. ಕನಸಂತೆ, ಹೋಗ್ಲಿ ಬಿಡು. ಈ ಗೌರಿ ಒಂದಿಲ್ಲ, ಈಗ ಮಧ್ಯಾಹ್ನ ಅಡುಗೆ ನಾನೇ ಮಾಡ್ಕೋಬೇಕು. ನಿನಗೆ ಎಷ್ಟು ಮಾಡಿದ್ರು ಬುದ್ಧಿ ಬರಲ್ಲ ಬಿಡು ನಿನಗೆ. ಆದರೂ ಯಾಕೋ ಇದು ಕನಸ ನಂಬಕ್ಕೆ ಆಗ್ತಿಲ್ಲ. ನೋಡೋಣ. ಗೌರಿ ಬಟ್ಟೆ ಒಣಾಕಿದಿ? ಅಮ್ಮರೇ ಹೋಗ್ತಾ ಇದ್ದೀನಿ ಇವಾಗ. ಮೇಲೆ ಹೋಗ, ಹುಷಾರಾಗಿ ಹೋಗು. ಅಮ್ಮರೇ ಏನೋ ಹೇಳು. ಅದು ನನಗೆ ಹೆಂಗೆ ಹೋಗ್ಬೇಕಂತಾನೆ ಗೊತ್ತಾಗಲ್ಲ. ಒಮ್ಮೆ ಹಿಂಗೆ ಹೋಗ್ತೀನಾ, ಹಿಂಗಾದ ವಾಪಸ್ ಇದೇ ಮನೆಗೆ ಬರ್ತೀನಿ. ಮತ್ತೆ ಹಿಂಗೆ ಹೋಗ್ತೀನಾ, ಹಿಂಗಾದ ಹಿಂಗೇ ಬರ್ತೀನಿ ನಾನು. ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಮ್ಮರೇ. ಕನ್ಫ್ಯೂಸ್ ಆಗ್ತಿದೆಯಾ? ನಾನು ಈ ಮನೆ ಕಟ್ಸಿದಾಗ ನನಗೂ ಹಂಗೆ ಆಗಿತ್ತು. ಏನಿಲ್ಲ, ನೀನು ಕಿಚನ್ ಪಕ್ಕದಿಂದ ಆ ಸೈಡ್ ಹೋದರೆ ಮೇಲೆ ಟೆರೆಸ್ಗೆ ಹೋಗೋ ರೂಟ್ ಬರುತ್ತೆ. ಕಿಚನ್ ಪಕ್ಕದಿಂದ ಈ ಸೈಡ್ ಬಂದರೆ ಹಾಲು, ಡೈನಿಂಗ್ ಟೇಬಲ್ಲು, ಬೆಡ್ರೂಮು ಹೋಗೋ ರೂಟ್ ಬರುತ್ತೆ. ಆ ಸೈಡ್ ಹೋದರೆ ನನ್ನ ದೊಡ್ಡ ಮಗ ಮತ್ತು ಇನ್ನು ನನ್ನ ಚಿಕ್ಕ ಮಕ್ಕಳ ರೂಮ್ ಬರುತ್ತೆ. ಈ ಡೈನಿಂಗ್ ಟೇಬಲ್ ಕರ್ಕೊಂಡೋಗಿದ್ನಲ್ಲ, ಅದರ ಸೈಡ್ ಹೋದರೆ ನಿಮಗೆ ಅಲ್ಲೆಲ್ಲ ಕೂತ್ಕೊಳ್ಳೋ ಸೋಫಾ ಸೆಟ್ಗಳು ಅವೆಲ್ಲ ಬರುತ್ತೆ. ಆದರೂ ನನಗೆ ಈ ಮನೆ ತುಂಬ ದೊಡ್ಡದಿದೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಿಗೆಲ್ಲ ಹೋದಾಗ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಆಟ ಹೋಗು. ಸರಿ ಅಮ್ಮೋರೆ. మరి ಇವಾಗ ಬಾತ್ರೂಮ್ಗೆ ಹೋಗಿ ಹೆಂಗೆ ಹೋಗ್ಬೇಕು? ಬಾತ್ರೂಮ್ಗೆ ಹೋಗಬೇಡ ನೀನು. ಬಾತ್ರೂಮ್ಗೆ ಯಾಕೆ ಹೋಗ್ತೀಯಾ? ಬಾತ್ರೂಮ್ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಇದೆ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ, ತೆಗೆದು ಕೆಳಗಡೆ ಇಟ್ಟಿದ್ದೀನಿ. ಅದನ್ನು ಎತ್ತುಕೊಂಡು ಹೋಗಿ ಲಿಫ್ಟಲ್ಲಿ ಹೋಗು. ಲಿಫ್ಟಲ್ಲಿ ಹೋಗಿ ಮೇಲೆ ಹಾಕಿ ಬಾ. ಸರಿ ಅಮ್ಮೋರೆ. ಅಯ್ಯೋ ಎಲ್ಲೆಲ್ಲ ಲಿಫ್ಟು ಎಲ್ಲೆಲ್ಲ. ಏನು ಯೋಚನೆ ಮಾಡಬೇಡ, ಎಲ್ಲ ನಿನಗೆ ಸರಿ ಹೋಗುತ್ತೆ. ಸರಿ ಅಮ್ಮೋರೆ. ಎಲ್ಲಿ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಬರೀ. ಪಾಪ ಹುಡುಗಿಗೆ ಎಲ್ಲ ಕನ್ಫ್ಯೂಸ್ ಆಗ್ತಿದೆ. ಫಸ್ಟ್ನೇ ದಿನ ಅಲ್ವಾ, ಹಿಂಗೆ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನ ಹೋಗಿ. ಸೊ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಾವ್, ಎಷ್ಟು ಚೆನ್ನಾಗಿದೆ ಇದು ಹೊರಗಿಂದ ನೋಡೋದಕ್ಕೆ. ಅಯ್ಯೋ, ನನ್ನ ತಂಗಿನೂ ಕರ್ಕೊಂಡು ಬರಬೇಕಿತ್ತಲ್ಲ. ಎಲ್ಲ ಇಲ್ಲಿಂದ ಕಾಣ್ತಿದೆ. ನಮ್ಮ ಮನೇನೂ ಕಾಣ್ತಿದೆಯಾ? ನೋಡೋಣ ಇಂದು. ಅಯ್ಯೋ, ನಮ್ಮ ಮನೇನೂ ಕಾಣುತ್ತೆ. ಎಷ್ಟು ದೊಡ್ಡದಿದೆ ಇದು ಮನೆ. ಬಾ 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 ಬಾ. ಅಲ್ಲಿ ನೋಡು, ನಮ್ಮ ಗುಡಿ ಪಕ್ಕ ನಮ್ಮ ಮನೆ ಇರೋದು. ಅಯ್ಯೋ, ಅಮ್ಮರು ಬಟ್ಟೆ ಇಟ್ಟಿದ್ದಾರೆ. ಹೋಗೋಣ ಸರಿ. ಹೊತ್ತಾಗುತ್ತೆ. ತಂಗಿ ಇಬ್ರು ಏನು ಮಾಡ್ತಿದಾರೋ ಏನೋ. ಮಿಂಚು ಮಿಂಚು ಬಂದರೆ ಅಭ್ಯಾಸ ಹೇಳ್ಕೊಟ್ಟು ಹೋಗ್ಬಿಡೋಣ. ಅಲ್ಲೇ ಅವರಿಬ್ರು ಒಂಟಿ ಆಗುತ್ತೆ. ಚೋಟ್ ಮೆಣಸಿನ್ಕಾಯಿ ಏನು ಮಾಡ್ತಿದ್ಯಾ ಇಲ್ಲಿ? ಅದು ದೊಡ್ಡಮ್ಮವರು ಬಟ್ಟೆ ಹಾಕೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದಿದ್ದೆ. ಬಟ್ಟೆ ಹಾಕೋದು ಬಿಟ್ಕೊಟ್ಟು ಅಲ್ಲೇನು ಮಾಡ್ತಿದ್ದೆ? ಏನಿಲ್ಲ, ನಾ ಎಲ್ಲ ನೋಡಿದ್ದೀನಿ. ಏನು ಮಾಡ್ತಿದ್ದೆ ಹೇಳು? ಇಲ್ಲಿಂದ ನೋಡಿದ್ರೆ ನಮ್ಮ ಮನೆ ಕಾಣುತ್ತೆ, ಗೊತ್ತಾ? ಗೊತ್ತು ಗೊತ್ತು. ಟೈಮ್ ವೇಸ್ಟ್ ಮಾಡಬೇಡ, ಹೋಗು. ಸರಿ ಅಮ್ಮವ್ರೆ. ಅವಳ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು. ಯಾವಾಗ ನೋಡ್ತೀವಿ ಅವಾಗ ಹೊರಗಡೆನೇ ಇರ್ತಾಳೆ. ಕೆಲಸ ಮಾಡು ಅಂದರೆ ಸೋಂಬೇರಿ. ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ. ಇಲ್ಲಿ ತಾಳು, ಇವಳ ಕಡೆಯಿಂದ ತರಿಸ್ಕೊಂಡು ತಿನ್ನೋಣ. ಅಯ್ಯೋ, ಬಟ್ಟೆ ಒಣಗಿ ಯಾವ ರೂಮಿಗೆ ಬಂದೆ? ವಾವ್, ಏನು ಚೆನ್ನಾಗಿದೆ ಇದು ರೂಮು. ಎಲ್ಲ ಇದೆ ನೋಡಿ. ಅರಮನೆಗಿನ ಅರಮನೆ. ಏಯ್, ಇಲ್ಲೇನೇ ಮಾಡ್ತಿದ್ಯಾ? ಇದು ಅಮ್ಮವ್ರ ದೊಡ್ಡ ಮಕ್ಕಳು ದೊಡ್ಡ ಮಗ ಇದಾನಲ್ಲ, ಅವ್ರದ್ದು ಇದು ರೂಮು. ಇಲ್ಲಿ ಬರಕ್ಕೆ ಹೋಗ್ಬೇಡ. ಸರಿ ಅಮ್ಮವ್ರೆ, ಗೊತ್ತಾಗ್ಲಿಲ್ಲ ನನಗೆ. ಬಟ್ಟೆ ಹಾಕಕ್ಕೆ ಹೋಗ್ನಾ, ಕನ್ಫ್ಯೂಸ್ ಆಯಿತು. ಈ ಸೈಡ್ ಹೋಗ್ಬೇಕಾ ಈ ಸೈಡ್ ಹೋಗ್ಬೇಕಾ ಅಂತ. ಇಲ್ಲಿಂದ ಹಿಡಿದ್ನಾ, ಇಲ್ಲೇ ಬಂದ್ಬಿಟ್ಟೆ. ಕನ್ಫ್ಯೂಸ್ ಅಂತೆ ಕನ್ಫ್ಯೂಸ್. ನಡಿ, ಸ್ನ್ಯಾಕ್ಸ್ ತೊಗೊಂಡ್ಬಾ ನನಗೆ. ಸರಿ ಅಮ್ಮವ್ರೆ. ಅಮ್ಮವ್ರೆ ತಗೊಳ್ಳಿ. ಏಯ್, ಪ್ಲೇಟಲ್ಲಿ ಹಾಕೊಂಡು ತಗೊಂಡು ಬರ್ಬೇಕು ತಾನೆ? ಅಮ್ಮವ್ರೆ ಪ್ಲೇಟೇ ಸಿಗ್ಲಿಲ್ಲ, ಹಂಗಾಗಿ ಹಂಗೆ ತಗೊಂಡು ಬಂದೆ. ನೀನು ಮಾತಿನಲ್ಲೇ ಎಲ್ಲರೂ ಇದನ್ನ ಮಾಡ್ತೀಯ. ಕೊಡು. ಏನು ನಿಂತ್ಕೊಂಡು ನೋಡ್ತಿದ್ಯಾ? ಹೋಗು. ಕಣ್ಬಿಡ್ತೀಯಾ? ಕಣ್ಬಿಡೋದಕ್ಕೆ ಇವಳೇನು ಸಿಗ್ತಿರೋ ಸುಂದರಿ. ಏನೋ ಗುಣ್ಗುಡ್ತಿದ್ದೆ? ಏನಿಲ್ಲ ಅಮ್ಮವ್ರೆ. ಅಮ್ಮ, ಹಾಯ್ ಸಿಂಚು ಮಿಂಚು. ಹಾಯ್ ಗೌರಿ ಅಕ್ಕ. ಅಯ್ಯೋ, ಇನ್ನು ಅಕ್ಕ ಬರುತ್ತೆ. ಏನು ತೆಗೆದಿಡೋಣ. ಅಮ್ಮ, ಐ ಮಕ್ಕಳ ಬಂದ್ರ? ಹೇ ಸಿಂಚು ಮಿಂಚು. ಅಮ್ಮ ತುಂಬಾ ಹೊಟ್ಟೆ ಹಸಿತಿದೆ. ಹ್ಯಾಂಡ್ ಆ್ಯಂಡ್ ಲೆಗ್ ವಾಶ್ ಮಾಡಿಕೊಂಡು ಕ್ಲೀನಾಗಿ ಬನ್ನಿ ಅಮ್ಮ ಪ್ಲೀಸ್. ಹ್ಞೂ ಅಮ್ಮ ಪ್ಲೀಸ್. ಸರಿ ಅಮ್ಮ. ಗೌರಿ, ಅವರಿಬ್ಬರನ್ನು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು. ಸರಿ ಅಮ್ಮ ಅವ್ರಿ. ಗೌರಿ ಅಕ್ಕ ನನಗೂ ಅಮ್ಮ ನಮಗೂ ಹೊಟ್ಟೆ ಹಸಿತಿದೆ.
ಇದು ಫ್ರೆಂಚ್ ಫ್ರೈ ಮಾಡಿದ್ದಾಳೆ ದೊಡ್ಡಮ್ಮ. ಇದು ಕಲಮತ್ತಿ ತಗೊಂಡು ಬನ್ನಿ ಇಬ್ರು. ಅಮ್ಮ ಈ ಪಿಡೆ ಯಾಕೆ ಬಂದಿದೆ? ಅಯ್ಯೋ ಆ ಪಿಡೆ ನಮ್ಮ ಮನೆ ಕೆಲಸ ಮಾಡೋದಕ್ಕೆ ಬಂದಿದೆ, ಆಮೇಲೆ ಟ್ಯೂಷನ್ ಹೇಳ್ಕೊಡ್ತಾನೆ. ನಾನು ಅವಳಷ್ಟು ಕಲ್ತಿದ್ದೀನಿ, ನಾನೇನು ಟ್ಯೂಷನ್ ಹೇಳ್ಸ್ಕೊಂಡು. ಅಮ್ಮ ನಾನು ಇಲ್ಲ ಅಮ್ಮ, ನಾನು ಅವಳಕಿನ್ನ ಬರೀ 3 ವರ್ಷ ಚಿಕ್ಕವಳು ಅಷ್ಟೇ. ಅಯ್ಯೋ ಆ ದೊಡ್ಡಮ್ಮ ಏನು ಹೇಳ್ತೆ ಅದು ಮಾಡು, ನೀನು ಬೇಡ ಗೋಣ, ಅವಳು ಇಳಿಸ್ಕೊಳ್ಳಿ. ಅಮ್ಮ ಅಮ್ಮ ಇಲ್ಲ ಗುಮ್ಮ ಇಲ್ಲ, ಅಲ್ಲೇ ಯಾಕೆ ಏನು ಹೇಳ್ತಾ ಅದನ್ನು ಕೇಳು, ಅಂದರೆ ನಿಮ್ಮ ಅಪ್ಪನ ಕಡೆ ಬಯಸ್ಕೋದಾಗುತ್ತೆ. ಸರಿ ಅಮ್ಮ, ನಾ ಈ ಕುರ್ಚಲ್ಲೇ ಕುಂತ್ಕೊಳ್ಳೋದು, ನಾನು ಇದೇ ಕುರ್ಚಬೇಕು. ಅಮ್ಮ ನಾನು ಇದೇ ಕುರ್ಚೆ, ನಿನ್ನೆ ಅವಳು ಕುಂತಿತ್ತ, ನಾನು ಇವತ್ತು ಕುಂದಿರ್ತಿಲ್ಲ, ನಾನು ಕುಂದಿರ್ತೀನಿ. ಮಿಂಚು ಹಠ ಮಾಡಬಾರ್ದು, ಕೂತ್ಕೊಳ್ಳಿ ಇಬ್ರು. ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ಶೇರಿಂಗ್ ಕೇರಿಂಗ್ ಇಬ್ರು. ಸರಿ ಗೌರಿ ಅಕ್ಕ, ಗುಡ್ ಗೌರಿ ಕೀಪ್ ಇಟ್ ಅಪ್. ಎಲ್ಲರೂ ಸುಮ್ಮನೆ ಕುತ್ಕೊಂತೀನಿ ಇವಾಗ. ಅಮ್ಮ ನಂಗೆ ಸಮೋಸ, ನಂಗೆ ನೂಡಲ್ಸು. ದೊಡ್ಡಮ್ಮ ನಂಗೆ ಫ್ರೆಂಚ್ ಫ್ರೈ. ನನಗೂ ಫ್ರೆಂಚ್ ಫ್ರೈ. ಸರಿ ಎಲ್ರಿಗೂ ಕೊಡ್ತೀನಿ, ಸುಮ್ಮನೆ ಕುತ್ಕೊಳ್ಳಿ. ನೀನು ತಿನ್ನು. ಬೇಡ ಅಮ್ಮೋರಿ, ನಾನು ನಮ್ಮ ತಂಗಿಯರನ್ನ ಬಿಡ್ತೀನಲ್ಲ. ಸರಿ ಹಾಗಾದ್ರೆ ಹೋಗ್ಬೇಕಾದ್ರೆ ಹಿಂಗೆ ಪಾರ್ಸಲ್ ಕೊಡ್ತೀನಿ ತಗೊಂಡು. ಸರಿ ಅಮ್ಮೋರಿ. ಅಮ್ಮ ನಂಗೂ ಫ್ರೆಂಚ್ ಫ್ರೈ. ಏನೇ ನೀನು ಅವ್ರ ಕೂಡ ಕುಂತಿದ್ದೀಯಲ್ಲ, ಹಚ್ಬೇಕಲ್ವಾ ಇಲ್ಲೆಲ್ಲ. ಅಯ್ಯೋ ಮರ್ತೆ ಅಕ್ಕ. ಗೌರಿ ಅಕ್ಕ ಬಾಕ್ಕ, ನೀನು ತಿನ್ನುವಂತೆ ಒಂದು ಚೂರು ತಿನ್ನು. ಬೇಡ ನಂಗೂ ತಂಗೀರಿದ್ದಾರೆ. ಇಡ್ಲಿ ಬಾಕ್ಕ, ಒಂದು ಈಟ ತಿನ್ನು ಪ್ಲೀಸ್. ಗೌರಿ ಬಾ ಗೌರಿ. ಅವಳು ತುಂಬ ಹಠಮಾರಿ, ಅವಳು ಏನು ತಿನ್ಬೇಕಂತ ಅದು ಮಾಡಬೇಕು, ಇಲ್ಲ ಅಂದರೆ ಹಠ ಅವಳಿಗೂ. ತಿನ್ಬಾ ಸುಮ್ಮನೆ. ಸರಿ ನಿನ್ನಿಷ್ಟ, ಸ್ವಲ್ಪನೇ ಕೊಡು. ಎಲ್ಲರೂ ಬೇಗ ತಿಂದು ಬನ್ನಿ, ಅಲ್ಲಿ ಇದಕ್ಕೆ ಹಾಲಲ್ಲಿ ಬನ್ನಿ. ಸರಿ ದೊಡ್ಡಮ್ಮ. ನೀನು ಹೋಗಿ ನಿಮ್ಮ ಚಿಕ್ಕಪ್ಪನ ಮತ್ತು ದೊಡ್ಡಪ್ಪನ ಕರ್ಕೊಂಡು ಬಾ. ಸರಿ ದೊಡ್ಡಮ್ಮ. ನಾನು ಫಸ್ಟ್ ಖಾಲಿ, ನಂದು ಖಾಲಿ ಆಯ್ತು. ನಂದು ಖಾಲಿ, ನಾನು ಹಾಗಾದ್ರೆ ಹೋಗಿ ಬರ್ತೀನಿ. ಹೋಗಿ ಬಾ, ಹುಷಾರು. ಬೈಕ್ ತಗೊಂಡು ಹೋಗ್ತೀಯಾ? ಹ್ಞೂ ದೊಡ್ಡಮ್ಮ. ರೈಡ್ ಮಾಡು. ಸರಿ ದೊಡ್ಡಮ್ಮ. ಅಮ್ಮ ನೆಕ್ಸ್ಟ್ ಆಟ ಆಡಿಸು. ಆಟ ಇಲ್ಲ, ಈಗ ಎಲ್ಲರೂ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅಕ್ಕಿ ಮತ್ತೆ ಅವ್ರ ತಂಗಿ ಅಂತಕ್ಕೆ ಹೋಗ್ತಾರೆ, ಮನೆಗೆ ಹೋಗ್ತಾಳೆ ಗೌರಿ 5 ಗಂಟೆಗೆ. ಅಮ್ಮ ಗೌರಿ ಇಲ್ಲೇ ಇರಲಿ ಅಮ್ಮ, ಆಟ ಆಡೋಣ ಎಲ್ಲರೂ. ಬೇಡಮ್ಮ, ಹೋಗಿ ಮನೆಗೆ ಹೋಗ್ಬೇಕು, ಹೊತ್ತಾಗತ್ತೆ. ಸರಿ ಅಮ್ಮ. ಯಾರು ಟಿವಿ ನೋಡೋ ಆಗಿಲ್ಲ, ಸುಮ್ಮನೆ ಅಭ್ಯಾಸ ಮಾಡ್ಬೇಕು ಎಲ್ಲರೂ. ಸರಿ ದೊಡ್ಡಮ್ಮ, ಹೇಳ್ಕೊಡಿ. ಯಾರಾದರೂ ಏನಾದ್ರು ತೀಟೆ ಮಾಡಿದ್ರೆ ನಂಗೆ ಹೇಳು. ಸರಿ ಅಮ್ಮ ರೀ. ಸೊ ಇವತ್ತು ಏನು ಸ್ಟಾರ್ಟ್ ಮಾಡಲಿ? ಆಟ ಆಡೋಣ ಪ್ಲೀಸ್. ನಾಳೆಯಿಂದ ಆಟನೇ ಆಡೋಣ. ಓಕೆ, ನಿಮ್ಗೆ ಎಕ್ಸಾಮ್ ನಿಯರ್ ಬಂದಿದೆಯಲ್ಲ ಇವಾಗ, ಸೊ ನಿಮ್ಮ ಸಿಲೆಬಸ್ ಎಲ್ಲ ರಿವೈಸ್ ಮಾಡೋಣ. ಗೌರಿ ನನಗೆ ಇಂಗ್ಲೀಷ್ ಹೇಳ್ಕೊಡು. ಟೆನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಗ್ರಾಮರ್ ಎಲ್ಲ ಸ್ಟಾರ್ಟ್ ಆಗಿದೆ. ಓಕೆ ಗೌರಿ ನನಗೆ ಮ್ಯಾಥ್ಸ್ ಹೇಳ್ಕೊಡು. ಓಕೆ ಎಲ್ಲರೂ ಬುಕ್ ಓಪನ್ ಮಾಡಿ. ಇಷ್ಟೊಂದು ನಿಶಬ್ದ ಆಗಿದೆ, ಓದಾಕತ್ತಾರ ನಂಗೆ. ಎಲ್ರಿಗೂ ಅರ್ಥ ಆಯ್ತಲ್ಲ ನಾ ಹೇಳಿದ್ದು? ಸರಿ, 1 ತಾಸು ಆಯ್ತು, ಸಾಕು ಬಿಡು. ಓಕೆ ಆಯ್ತು ಅಮ್ಮರೇ, ಇವ್ರಿಗೆಲ್ಲ ಕರೆಕ್ಟಾಗಿ ಓದಿದ್ದಾರೆ. ಸರಿ ಅಮ್ಮ, ಹಾಗಿದ್ರೆ ನೀವು ಹೋಗ್ಬೋದು ಮನೆಗೆ. ಧನ್ಯವಾದಗಳು ಅಮ್ಮರೇ. ಹೇಗೆ ಅನ್ನಿಸ್ತು? ಚೆನ್ನಾಗಿ ಹೇಳ್ಕೊಡ್ತಾಳಾ? ನೋಡಮ್ಮ ಎಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ತಾಳೆ, ತುಂಬಾ ಜಾಣಿಗಿದ್ದಾಳೆ. ಹೇಳ್ಕೊಡ್ತಾಳೆ ಅಮ್ಮ, ಇಂಗ್ಲೀಷ್ ಮಾತ್ರ ಚೆನ್ನಾಗಿ ಬರುತ್ತಮ್ಮ ಆಕಿಗೆ. ಹೌದಾ? ಓಕೆ ಬನ್ನಿ ಆಟ ಆಡುವಂತೆ. ಅಮ್ಮ ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾಳೆಯಿಂದ ಬೇಗ ಬರೋದಕ್ಕೆ ಹೇಳ್ತೀನಿ ಆಯ್ತಾ? ಸರಿ ಅಮ್ಮ. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗೌರಿ ನಿಂತ್ಕೊಳ್ಳಮ್ಮ. ಏನಮ್ಮರೇ ನಿಂತ್ಕೊಳ್ಳಮ್ಮ, ನಿಮ್ಮ ತಂಗಿರಿಗೆ ಮತ್ತು ನಿನಗೆ ಏನಾದರೂ ಒಯ್ಯೋ ಅಂತೆ. ತಗೋ ಇದನ್ನು ತೊಗೊಂಡೋಗು. ಅಯ್ಯೋ ಬೇಡ ಅಮ್ಮರೇ, ಪಾಪ ಮಕ್ಕಳು ತಿಂತವೆ, ತೊಗೊಂಡೋಗು. ಬೇಡ ಅಮ್ಮರೇ, ಬೇಡ, ನಮಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚಬೇಕು ಅಂತ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾಳೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಕ್ಕೆ. ಇದೆಲ್ಲ ಬೇಡ ಅಮ್ಮರೇ. ಹಂಗೆಲ್ಲ ಅನ್ಬಾರ್ದು, ತೊಗೊಂಡೋಗು, ನಾ ಹೇಳ್ತಿದ್ದೀನಿ. ಏನು ಗೌರಿ? ಸೌಕರ್ಯ ನಮಸ್ಕಾರ. ಏನು ಅಮ್ಮವರು ಕೊಡ್ತೀನಿ ಅಂತಿದ್ದಾರೆ, ನೀ ಬೇಡ ಅಂತಿದ್ಯಾ? ಸೌಕರ್ಯ ಅದು ಅಮ್ಮವರು ತಿನ್ನೋದಕ್ಕೆ ಒಯ್ಯಿ ಅಂದರು, ನಾನೇ ಬೇಡ ಅಂದೆ. ಒಯ್ಯಿ ಬೇಡ ಸೌಕರ್ಯ, ಅತ್ಲೇ ಸಣ್ಣ ಮಕ್ಕಳು ಒಂದಿನ ಹೋದರೆ ದಿನ ಬೇಕಂತಾರೆ. ಸೊ ಅದೆಲ್ಲ ನನ್ನ ಕೈಲಿ ಕೊಡಿಸೋದಕ್ಕಾಗಲ್ವಲ್ಲ, ಸೊ ಅದಕ್ಕೆ ಬೇಡ. ಇರಲಿ ತಗೋ, ಅವರು ಬೆಳೀಲಿ, ಅವರು ತಿನ್ನಲಿ. ಬೇಡ ಸೌಕರ್ಯ. ಅದು ಸೌಕರ್ಯ, ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕಾಗಿತ್ತು ನನಗೆ. ಏನಮ್ಮ? ಏನು ಹೇಳು ಸೌಕರ್ಯ? ಅಲ್ಲಿ ಸ್ಕೂಲ್ ಐತಲ್ಲ, ನಮ್ಮ ಅಭಿ ಮತ್ತು ಮಂಜು ಹೋಗ್ತಾರಲ್ಲ, ಅದು ಸ್ಕೂಲ್ ಹೆಸರು ಏನೋ ಇದೆ ನಿಂದ್ರಿ, ರಾಮ್ ಸ್ಕೂಲ್ ಪ್ರೈಮರಿ ಏನೋ ಇದೆ ನೋಡಿ. ಅದು ಸ್ಕೂಲ್ಗೆ ನನ್ನ ತಂಗಿನ ಹಚ್ಚಬೇಕು ಅಂತ. ಆ ಸ್ಕೂಲಾ? ಏನಾಯ್ತು ಇವಾಗ? ಅಲ್ಲೇನೋ ಅಡ್ಮಿಷನ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರಿ. ಇವತ್ತು ಪ್ರಿನ್ಸಿಪಲ್ ಜೋಡಿ ಮಾತಾಡಿದೆ. ಅಡ್ಮಿಷನ್ ಇಲ್ಲಮ್ಮ, ಮುಂದಿನ ವರ್ಷ ಅಂತಿದ್ದಾರೆ. ಸೊ 1 ವರ್ಷ ಸುಮ್ಮನೆ ನನ್ನ ತಂಗಿರದು ಎಲ್ಲ ವ್ಯರ್ಥ ಆಗುತ್ತೆ ಅಂತ ನಂದು. ಹಚ್ಚಿದರೆ ಚೆನ್ನಾಗಿರುತ್ತೆ. ಹಾಗೆಯೇ ಅದೇ ಇನ್ಸ್ಟಿಟ್ಯೂಟದು ಪಾರ್ಟ್ ಟೈಮ್ದು ಇನ್ನೊಂದು ನನಗೆ ಇದನ್ನು ಮಾಡೋದಿದೆ, ಡಿಗ್ರಿ ಮಾಡೋದಿದೆ. ನಿಮ್ಮ ಪರ್ಮಿಷನ್ ಕೊಟ್ಟರೆ ನನಗೆ ಹೆಲ್ಪ್ ಆಗುತ್ತೆ ಅಂತ. ಯಾರಾದರೂ ಗೊತ್ತಿರೋರು? ಏನು ಅಂಜಬೇಡ, ಅದು ನನ್ನದೇ ಸ್ಕೂಲು. ಸರಿ, ನಾನೇ ಬರ್ತೀನಿ ಪ್ರಿನ್ಸಿಪಲ್ ಹತ್ರ, ನೀನು ಬಾ. ಸರಿ ಯಜಮಾನ್ರಿ, ಅಷ್ಟೇ ಮಾಡ್ತೀನಿ. ತೊಗೊಂಡೋಗು, ಅದೇ ಖುಷಿಗೆ ತೊಗೊಂಡೋಗೋದನ್ನು. ಧನ್ಯವಾದಗಳು. ಏನಾದರೂ ಇದ್ರೂ ಸಂಕೋಚ ಮಾಡಬೇಡ, ಏನು ಬೇಕೋ ಅದು ತೊಗೊಂಡೋಗು. ಸರಿ ಅಮ್ಮೋರಿ, ಬರ್ತೀನಿ ಅಮ್ಮೋರಿ. ಹೇಗೆ ಅನಿಸ್ತು ಹುಡುಗಿ? ಅಯ್ಯೋ ತುಂಬ ಒಳ್ಳೆಯವರು ರೀ. ಸೇಮ್ ಅವ್ರ ಅವನ ಥರನೇ, ಏನೂ ಚೇಂಜ್ ಇಲ್ಲ. ಸೇಮ್ ಅವಳೇ, ಅವಳ ಗುಣನೇ ಓದಿದ್ದಾಳೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಸೇಮ್ ಅವ್ರ ಅವನು ಹಿಂಗೆ ಅಂತಿದ್ಲು. ಎಲ್ಲ ಅವಳೇ ರೀ. ಗೊತ್ತಾಯ್ತು ಬಿಡು, ಯಾಕೆ ನಿನ್ಗೆ ಅಷ್ಟೊಂದು ಪ್ರೀತಿ ಹೋಗ್ತಿದೆ ಅಂತ.
ನಿಮಗೆ ಗೊತ್ತಿಲ್ಲದ್ದೇನಿದೆ. ಇರಲಿ ಇರಲಿ, ಹೋಗ್ಲಿ ಬಿಡು. ಪಾಪ ಅನ್ಸುತ್ತೆ ರೀ ಆಕಿನ ನೋಡಿದರೆ. ಅರ್ಥ ಆಯ್ತು ಬಿಡು. ರೀ ಟೀ ಚಾ ತೊಗೊಂಡು ಬರಲಿ? ಏನು ಬೇಡ. ನಿನ್ನ ಹೆಲ್ತ್ ಹೇಗಿದೆ ಇವಾಗ? ಹಾಂ, ಆರಾಮಾಯ್ತು ರೀ. ಗೌರಿ ಏನೋ ಮಸಾಜ್ ಮಾಡಿದಳ್ರಿ ತಲೆಗೆ. ಎಷ್ಟು ಬೇಗ ತಲೆನೋವು ಹೋಯ್ತು ಅಂದರೆ ಅಷ್ಟು ಬೇಗ ತಲೆನೋವು ಹೋಯ್ತು. ಆಮೇಲೆ ಅವಳೊಂದು ಹಾಡು ಹಾಡ್ತಾ ಹಾಡ್ತಾ ನಿದ್ದೆ ಮಾಡಿಬಿಟ್ಟೆ. ಮಲ್ಕೊಂಡಿದ್ದೂ ಗೊತ್ತಾಗಿಲ್ಲ, ಎದ್ದಿದ್ದೂ ಗೊತ್ತಾಗಿಲ್ಲ, ತಲೆನೋವು ಬಂದಿದ್ದೂ ಗೊತ್ತಾಗಿಲ್ಲ ನನಗೆ. ಅಂತೂ ಗೌರಿ ಗಂಗಣ್ಣ ತುಂಗಣ್ಣ ಬುಟ್ಟಿ ಹಾಕೊಂತಿದ್ದಾಳೆ ಅಂದಂಗಾಯ್ತು. ಹಂಗ್ಯಾಕಂತೀರಿ? ಪಾಪ ಒಳ್ಳೆ ಹುಡುಗಿ. ಇರಲಿ ಇರಲಿ. ನಾನು ಹೋಗ್ತೀನಿ ತಗೋ ಒಳಗೆ, ನೀ ಕುಂದ್ರ ಆರಾಮ್. ಸರಿ ರೀ. ಅಮ್ಮ ಇಲ್ಲಿ ರಾಜಮಾತ ಕೋಣೆಯಲ್ಲಿ ಮಲಗಿದ್ದಾರೆ. ಸರಿ, ನಾನೇ ಹೋಗ್ತೀನಿ ತಗೋ ಅಮ್ಮನ ಹತ್ರ. ಅಲ್ಲ ಗಂಗಕ್ಕ, ಏನು ಸಮಾಚಾರ? ಏನು ಸಮಾಚಾರ ಅಂತಿದ್ಯಾ? ಅದೇ ಗಂಗಕ್ಕ, ತುಂಗಕ್ಕ ಏನು ಗೌರಿನ ಕಂಡ್ರೆ ಅಷ್ಟೊಂದು ಪ್ರೀತಿ ಉಕ್ಕಿಬಿಟ್ಟಿದೆ. ನಿಂಗೆ ಗೊತ್ತಿಲ್ವಾ ಕತೆ? ಅಯ್ಯೋ ಹೇಳಕ್ಕ, ನನಗೂ ಗೊತ್ತಿಲ್ಲ. ಅವ್ರವ್ವ ನಮ್ಮೂರ್ನಾಕಿ, ನಮ್ಮ ತವ್ರ ಮನೆ ಐತಲ್ಲ ಆ ಊರ್ನಾಕಿ. ಮತ್ತು ತುಂಗಕ್ಕನ ಬೆಸ್ಟ್ ಫ್ರೆಂಡ್ ಆಕಿ ಹೇಳ್ಬೇಕಂದ್ರೆ. ಹೌದಾ? ನೀನು ರಂಗವನ ಬಗ್ಗೆ ಗೊತ್ತಿಲ್ಲಲ್ಲ ನಿನಗೆ? ಇಲ್ಲಕ್ಕ, ಗೊತ್ತಿಲ್ಲ. ರಂಗವನ ಮಣಿತನ ಹೆಂಗೈತೆ ಅಂತ ನೀನು ನೋಡಿದೆ ಅಂದ್ರೆ ಗಾಬರಿಕ್ಕಿ. ಅಷ್ಟು ಚಲೋ ಮಣಿತನ ಹಾಕಿದೆ. ನಮ್ಮ ಊರಾಗ ದೊಡ್ಡ ಮಣಿತನ. ಮೊದಲೇ ನಾವು ಶ್ರೀಮಂತ ಅಂತಿದ್ವಿ, ನಮಗಿನ ದೊಡ್ಡ ಶ್ರೀಮಂತ ಅವ್ರ ಅಣ್ಣ ಹೆಂಗಂದ್ರೆ ತಂಗಿ ಅಂದರೆ ಪ್ರಾಣ ಅಂದರೆ ಪ್ರಾಣ. ಅಷ್ಟು ಪ್ರಾಣ ಇಟ್ಕೊಂಡವಳು ಈ ಗುಡಿಸಲು ಮನೆಗೆ ಬಂದು ಸಿಗಾಕೊಂಡ. ಅದೇ ಕೇಳ್ಪಟ್ಟಿದ್ದೆ, ಯಾಕೆ ಆಸ್ತಿ ಭಾಳ ಇದೆ, ನಮ್ಮ ಫ್ಯಾಕ್ಟ್ರಿ ಎಕ್ಸ್ಟೆಂಡ್ ಮಾಡೋದಕ್ಕೆ ಅವ್ರ ಹೊಲ ಬೇಕಾಗುತ್ತೆ ಅಂತ. ಬಟ್ ಹಿಂಗಿದೆ ಅಂತ ನಂಗೆ ಗೊತ್ತಿದ್ದಿಲ್ಲ ಬಿಡು. ಅದೇ ಫ್ಯಾಕ್ಟ್ರಿ ಜಾಗ ಐತಲ್ಲ ಅದನ್ನು ತಗೋಬೇಕಂತ. ಇವಾಗ ರಂಗವಂದು ಸೈನ್ ಬೇಕು, ಅವ್ರ ಅಣ್ಣಂದು ಬೇಕು. ಅದೇನಾದರೂ ರಂಗವನ್ ಪಾಲಿಗೆ ಆಗಿತ್ತು ಅಂತಂದ್ರೆ ಅದೇನು ಫ್ಯಾಕ್ಟ್ರಿ ಕಟ್ಟಕ್ಕೆ ಮಾತ್ರ ಸಖತ್ತಾಗೈತಿ ಜಾಗ. ಆ ಜಾಗ ಏನಾದರೂ ನಮಗೆ ಸಿಕ್ತು ಮಸ್ತಾಗತ್ತೆ ಸಿಮೆಂಟ್ ಫ್ಯಾಕ್ಟ್ರಿ. ಅದಕ್ಕೆ ಏನೋ ಗಂಗಕ್ಕ ಅಷ್ಟು ಫಸ್ಲಾಯಿಸ್ತಾ ಇರೋದು. ತುಂಗಕ್ಕ ಮತ್ತು ರಂಗವ್ವ ಏನಿದ್ರಲ್ಲ ಇಬ್ಬರು ಫ್ರೆಂಡ್ಸ್ ಇದ್ದರು ಅಲ್ಲಿದ್ದಾಗ. ಆವಾಗ ಸ್ವಲ್ಪ ಆದಮೇಲೆ ಇಬ್ಬರು ಜಗಳ ಮಾಡಿರೋ ದೂರ ಆಗಿದ್ರು ಅವರು. ಅದಾದಮೇಲೆ ಇಲ್ಲಿ ಬಂದಮೇಲೆ ಸ್ವಲ್ಪ ಪರಿಚಯ. ಅದಾದಮೇಲೆ ಅವರಿಬ್ಬರು ಏನಾದರೂ ನನಗೂ ಅಷ್ಟು ಗೊತ್ತಿಲ್ಲ. ಅವಳದು ಮದುವೆ ಆದಮೇಲೆ ಅಂತೂ ತುಂಗಕ್ಕ ಸ್ವಲ್ಪ ದೂರನೇ ಇದ್ಲು. ಇಷ್ಟೆಲ್ಲ ಸ್ಟೋರಿ ಇದೇನೋ ಇದು? ಹಂಗಾರೆ ಈಕಿನೋ ಆಸ್ತಿ ಇರೋ ಕೊಡೋಣ ಅಂದಂಗೆ ಆಯ್ತು. ಆಸ್ತಿ ರಗಡೆ ಐತಿ ರಂಗವಂದು. ಬಟ್ ಅವ್ರ ಏನದಾಳ ಅಣ್ಣನ ಹೆಂಡತಿ ಬಾಬೇರಿಕೆದಾಳಕಿ. ₹1 ಕೈಯಿಂದ ಬಿಚ್ಚೋ ಹಂಗಿಲ್ಲ, ಹಂಗದ. ಆಕಿನ ಗಂಡನು ಹಂಗೆ ಮಾಡಿಟ್ಟ. ಈಗ ಅದಕ್ಕೆ ಆಸ್ತಿ ಕೋರ್ಟ್ನಾಗ ಐತದ. ಹೌದನ? ಮತ್ತು ಅವ್ರು ಬಂದೇ ಇಲ್ಲ ಇತ್ತಾಗ ಒಮ್ಮೆ ನೋಡಕ್ಕೆ. ಅದೇ ಹೇಳ್ತೀನಲ್ಲ, ಅವ್ರ ಅಣ್ಣನ ಹೆಂಡತಿ ಬಾಬೇರಿಕೆದ. ಅವ್ರ ಅಣ್ಣಗೆ ಏನೇನೋ ತಲೆ ತುಂಬಿ ಒಟ್ಟು ಅವ್ರ ತಂಗಿನ ಸೇರಲ್ದಂಗೆ ಮಾಡಿಬಿಟ್ಲಕ್ಕಿ. ಅಣ್ಣ ತಂಗಿ ಎಷ್ಟು ಜೀವ ಇದ್ರಂದ್ರೆ ಅಷ್ಟು ಜೀವ ಇದ್ರು ಗೊತ್ತನ. ಆಕೆ ಸತ್ತಾಗುವ ಗೊತ್ತಿಲ್ಲ, ಅವ್ನಿಗೆ ಸುದ್ದಿ ಗೊತ್ತೈತೋ ಇಲ್ಲ, ಬಂದೇ ಇಲ್ಲ, ನಾನು ನೋಡೇ ಇಲ್ಲ. ನಾವು ಈಗ ತವ್ರ ಮನೆಗೆ ಹೋಗೋದು ಭಾಳ ಕಡಿಮೆ ಅಲ್ಲ, ಹಾಗಾಗಿ ನಾನು ಹೋಗಿಲ್ಲ. ನೋಡೋಣ ಈ ಸಲ ಜಾತ್ರೆ ಬಂತಂದ್ರೆ ಹೋಗ್ಬೇಕು ಅಂದ್ಕೊಂಡಿವಿ. ಇಲ್ಲ ಫಸ್ಟ್ ನಮ್ಮ ಜಾತ್ರೆ ಬರ್ತೈತೆ, ನಮ್ಮ ಊರಿಂದ ಊರಿಂದ ಬರುತ್ತೆ ನೋಡಿ ಹೋಗಿ ಬರಬೇಕು. ಭಾಳ ವರ್ಷ ಆಯ್ತು ಇಲ್ಲಿ ಬಂದಮೇಲೆ. ಇಲ್ಲೇ ಅಲ್ಲಿ ಯಾರಿದಾರಂತೆ, ನಾವು ಹೋಗಿಲ್ಲ. ಮತ್ತು ಅದು ಅಲ್ಲ, ಇಲ್ಲಿ ನೋಡಿ ಇಲ್ಲಿ ಕೆಲಸಗಳು. ಹಿಂಗಾತನ ಇದು. ಮತ್ತು ಯಾವ ಬರ್ತಾರೆ ನಿಮ್ಮಿಬ್ಬರು ಮಕ್ಕಳು? ನೋಡು ಹಂಗಾಗೈತಪ್ಪ. ಏನು ಅಮೇರಿಕಾದಾಗ ಹೋಗಿ ಸೆಟ್ಲ್ ಆಗಿಬಿಟ್ಟಾರೆ ಇಬ್ಬರು. ಸಾಲಿ ಕಲಿತೀನಂತೆ ಅಲ್ಲೇ ಜಾಬ್ ಮಾಡಕತ್ಬಿಟ್ರು. ಬರ್ತಾರೆ ಬರಲಿ, ಅವ್ರಿಗೆ ಯಾವ ಮನಸ್ಸು ಬರ್ತೈತೆ ಅರಲಿ. ನಾನು ಏನಂತೀನಿ ಅಂದ್ರೆ ಇಲ್ಲೇ ಫ್ಯಾಕ್ಟ್ರಿ ಅದೇನು ಸಿಮೆಂಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆತಂದ್ರೆ ಹೆಂಗಾರು ಶುಗರ್ ಫ್ಯಾಕ್ಟ್ರಿ ಐತಿ, ಸಿಮೆಂಟ್ ಫ್ಯಾಕ್ಟ್ರಿ ಐತಿ, ಎಲ್ಲ ಅದು ಅಂದ್ರೆ ನಾನು ಅವ್ರನ್ನ ಅಲ್ಲಿ ಕಳ್ಸಂಗಿಲ್ಲಪ್ಪ. ಇಲ್ಲೇ ನನ್ನ ಕಣ್ಣು ಮುಂದೆ ಇರಲಿ ಅಂತೀನಿ ನಾ ಅಂತೂ. ತುಂಗ ಕೇಳ್ಬೇಕಲ್ಲ ಈ ಮಾತು, ಅಂದ್ರೆ ಕೇಳ್ತಾರೆ ಅವರು. ನೀ ಹೇಳಿದ ಕೇಳ್ತಾರನ? ಹಾಗೇನಿಲ್ಲ, ನನ್ನ ಮಕ್ಕಳು ಅದಾರ ಕೇಳ್ತಾರೆ. ಹೌದಾ, ಸರಿ. ಏನಮ್ಮ ನೀನು ದೊಡ್ಡಮ್ಮ ಫುಲ್ಲು ಕ್ಲೋಸ್ ಆಗಿ ಮಾತಾಡ್ತಾ ಇದೀಯಾ? ಕಾರೈಸು ಕತ್ತಿ ಕಾಲು ಅಂತಾರಲ್ಲ ಹಂಗೆ ಇನ್ಫಾರ್ಮೇಷನ್ ಬೇಕಿತ್ತು, ಅದಕ್ಕೆ ಮಾತಾಡಕತ್ತಿದ್ದೆ. ಏನು ಅಂಥದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ ಇವ ನೀನು? ಅದೆಲ್ಲ ಗೌರಿ ಬರ್ತಿದ್ದೆಲ್ಲ, ಅದಕ್ಕೆ ಆಕೆಗೆ ಏನೇನು ಕೊಡಕತ್ತಾರ ಗೊತ್ತಿನ? ₹50,000 ಕೊಡಕತ್ತಾರ ತಿಂಗಳ. ಯಾಕಂತ ಈಗ ಗೊತ್ತಾಯ್ತು. ಯಾಕಂತ? ಜಾಸ್ತಿ ಕೊಟ್ಟು ಆಕಿನ ಕಡೆ ಪತ್ರಕ್ಕೆ ಸೈನ್ ಮಾಡ್ಕೊತಾರೆ ನೋಡಿ ಅವ್ರು. ಹೇಳ್ತೀನಿ ನೋಡು. ಹಂಗಂತೀಯ? ಮತ್ತು ಅಲ್ಲೇ ಮೇನ್ ರೋಡಿಗೆ ಏನು ಸಿಮೆಂಟ್ ಫ್ಯಾಕ್ಟ್ರಿ ಹಾಕಿಸ್ಬೇಕಂತೆ ಇದು ಐತಲ್ಲ ಜಾಗ, ಆ ಜಾಗ ಇಕ್ಕಿದೆ ಗೌರಿ ಅವ್ರ ಅವಂದದು, ರಂಗವಂದು. ಏನು ಅಷ್ಟು ಎಕರೆ ಹೊಲ ಹಾಕಿದ? ಆಕೆನೋ ಸಾಯಿಕಿನ ಮುಂಚೆ ಅವ್ರ ಅನ್ನ ಕೊಟ್ಟಿದ್ದ, ಏನೇನೋ ಅಂದ, ಹಂಗೈತದ. ಆದರೂ ನಮ್ಮ ದೊಡ್ಡಪ್ಪ ದೊಡ್ಡವ ಭಾರಿ ಅದಾರ ಬಿಡು.
ನಂಗೆ ತಿಳ್ಕೊಂಡು ನೀನು ತುಂಗಕ್ಕನ್ನ ತಲೆ ಆಕಿನ ತಲೆ ಇಲ್ಲಿ ಇರಬಾರ್ದಾಗಿತ್ತು. ಎಲೆಕ್ಟ್ರಾನಿಕ್ ಮಷಿನ್ ಇದ್ದಂಗೆ ಆಕಿದೆ. ಹೆಂಗೆ ವರ್ಕ್ ಆಗುತ್ತೆ ಹಂಗೆ ವರ್ಕ್ ಆಗುತ್ತೆ. ಅಲ್ಲೇ ಇವ ಬರೀ ಅವ್ರ ಮಾಡ್ಕೊಳಕತ್ರ ನಮ್ಮಪ್ಪಿ ಅಮ್ಮ ಇವನ್ ಮಾಡ್ಕೊಂತಾನ. ನಮ್ಮಪ್ಪ ಏನು ಮಾಡ್ಕೊತಾನ್ಲಿ, ಬರೀ ಅಣ್ಣನಿಂದ ಅನ್ನೇ ಅನ್ನೇ ಅನ್ಕೊಂತ ಹೋಗ್ಕಣ ಬರೀ. ಹೆಂಗಾರ ಮಾಡಿ ಆಸ್ತಿ ಹೊಡಿಬೇಕಲ್ವೇ. ಅದಕ್ಕೆ ನೀನು ಶಾಣೆ ಆಗಿ ಯಾವ್ದಾರ ಒಂದು ಫ್ಯಾಕ್ಟ್ರಿ ಒಳಗೆ ಸೇರ್ಕೊ ಅಂತ ಹೇಳಕತ್ತೀನಿ ನಾನು. ಹೇಳೀನಿ ದೊಡ್ಡಪ್ಪಗೆ. ಶುಗರ್ ಫ್ಯಾಕ್ಟ್ರಿ ಹೆಂಗಾದ್ರೂ ಮುಗಿಯಾಕೆ ಬಂತ ದೊಡ್ಡಪ್ಪ ನಂದು. ಇದೊಂದು ವರ್ಷ ಎಕ್ಸಾಮ್ ಮುಗೀತಂದ್ರೆ ಮುಗೀತು ನಂದು ಅಂತ ಎಲ್ಲಾರ ಹಚ್ಚುತ್ತೇನ ಅಂತ ಕೇಳಿದ್ ನಾನು. ಹ್ಞೂ ಅಂದಾಗ ಅಪ್ಪಗೊಂದಿಟ್ಟು ಹೇಳಿ ನೀನು. ಹಚ್ಕೊಂಡು ಎಲ್ಲ ನೀನೇ ಮಾಡ್ಕೊ. ಏನು ಮಾಡ್ಕೊಳ್ಳಿ ಇವ ಒಂದು ಏನು ಲೆಕ್ಕ ಬಿಚ್ಕೊಡವಲ್ರಿ ನನಗೆ. ಹಂಗಂದ್ರೆ ಹೆಂಗೋ ದವಾಖಾನೆ ಅದಾವು, ಆಮೇಲೆ ಸ್ಕೂಲ್ ಅದಾವು, ಶುಗರ್ ಫ್ಯಾಕ್ಟ್ರಿಗಳು ಅದಾವು, ಇಷ್ಟೆಲ್ಲ ಆಸ್ತಿ ಐತಿ. ಒಂದು ಆಸ್ತಿನೂ ನಿಮ್ಮ ಅಪ್ಪನ ಹೆಸರಿಲ್ಲ. ಈ ದಂಡ ಪೆಂಡನ್ನು ತೊಗೊಂಡು ಕಟ್ಕೊಂಡು ನನಗರ ಸಾಕಾಗೈತಿ. ನೀವು ಅವ್ರ ಶಾಣರ್ ಹಾಕಿರಿ ಅಂದ್ರೆ ನೀವು ಅವರ ಆಗಿರಲ್ಲ. ಇವ್ರ ಕೈಯಾಗ ಎಷ್ಟು ದಿನ ಅಂತೀರೋ ನಾವು. ಮಾಡೋಣ ಏನಾರ ಒಂದು ಮಾಡೋಣ ತಗೋ. ಯಾರು ಹಸಿ ದಂಡ ಪಿಂಡದ ಏನಾರು ಮಾಡ್ಬೇಕಂದ್ರೆ ನಾನು ಮಾಡ್ಬೇಕಲ್ಲ. ಸಾಥ್ ಕೊಡ್ತೀನಿ ತಗೋಬೇ ನಿನಗೆ. ಈಗ ಚಾ ಕುಡಿಯೋಕೆ ಸಾಥ್ ಕೊಡೋ ಅಂತ ನಡಿ, ಚಾ ಕುಡಿನ. ಅಪ್ಪ ಬರ್ಲಿ ಅಂದರು. ಅವ್ವ ಒಂದು ಮಾತು ಹೇಳಿ ನಿಂಗೆ. ಹೇಳ. ಇಲ್ಲಿ ತುಂಗ ದೊಡ್ಡಮ್ಮ ಮತ್ತು ಗಂಗಾ ದೊಡ್ಡಮ್ಮ ಇಬ್ಬರು ಬ್ಯಾರೆ ಆಗೋ ಮಟ್ಟ ನಮಗೆ ಆಸ್ತಿ ಸಿಗಲ್ಲ. ನೀ ಆ ಐಡಿಯಾ ಮ್ಯಾಕ್ ಮಾಡುವಲ್ಲಿ. ಅಲ್ಲ ಏನು ಭಾರಿ ಐಡಿಯಾ ಕೊಡ್ತೀವಿ ನೀನು. ಮಾಡೋ ನಿಂದರ ಎಲ್ಲರ ಬೆಂಕಿ ಹಚ್ಚಬೇಕಂಗಾರ. ಹಚ್ಬೇಕು. ಸುಮ್ ಕುಂತ್ರ ಆಗಲ್ಲ ಇನ್ನು. ಏನಾರ ಮಾಡೋ ನಿಂದರ. ಏನು ಅವ ಮಗ ಪಿಸು 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 ಮಾಡಕತ್ತೀರಿ? ಏನಿಲ್ಲಪ್ಪ ಹಂಗ ಸುಮ್ಮ. ಹೆಂಗೆ ಬಂತಪ್ಪ ನೀನು ಓದೋದು? ಅಪ್ಪ ಈ ವರ್ಷ ಮುಗಿತೈತಪ್ಪ, ಇದೊಂದು ವರ್ಷ. ಲಗಣ ಮುಗಿಸ. ಸರಿನಪ್ಪ. ಏನ್ರಿ ನಾ ಕೇಳಿದ್ದಲ್ಲ ಏನಾಯ್ತು? ಯಾವುದೇ ಅದು ಹೆಂಗಾಗುತ್ತೆ? ನಿನ್ನ ಮಗಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ. ನೋಡೋಣ ತಗೋ, ಅಣ್ಣನ ಜೋಡಿ ಮಾತಾಡ್ತೀನಿ ಏನಂತಾನೆ. ಮಾತಾಡ್ದಲ್ಲ ಆಗಲೇಬೇಕು ನೋಡು. ಹಾಗೇನು ಆಗಂಗಿಲ್ಲ. ನೋಡೋಣ ತಗೋ. ಹಿಂಗಾದ್ರೆ ಆಗಂಗಿಲ್ಲ. ಇದು ಏನಾರ ಒಂದು ನಾನು ಮಾಡಬೇಕು. ಅಂಜಲಿ, ಕಾವ್ಯ, ಅಕ್ಕ ಬಂತು ಇಲ್ಲಿ ನೋಡ್ರಿಲ್ಲೇ ನಿಮ್ಗೋಸ್ಕರ ಏನು ತಂದಿದ್ದೀನಿ. ಅಕ್ಕ ಏನಿದು? ಏನೋ ಫಿಂಗರ್ ಚಿಪ್ಸ್ ಅಂತ ಪೊಟ್ಯಾಟೊ ಫ್ರೈ ಮಾಡ್ತಾರಲ್ಲ ಅದು ಇದು. ಓ ಹಂಗಾರೆ ನಂಗ? ನಿಮ್ಮೊಬ್ಬರಿಗೆ ತಿನ್ನಿ. ಅಕ್ಕ ನಿಂಗೆ? ಅಲ್ಲೇ ಸಿಂಚು ಮಿಂಚು ಅಂತಿದಾರ, ಅವ್ರು ನನ್ನ ಫೋರ್ಸ್ ಮಾಡಿದ್ರು. ನಾನು ಸ್ವಲ್ಪ ತಿಂದಿದ್ದೀನಿ ಆಯಿತಾ, ನೀವಿಬ್ರು ತಿನ್ನಿ. ಹೌದಾ? ಹಂಗಾದ್ರೆ ನಂಗೆ ತುಂಬ ಹೊಟ್ಟೆ ಹಸಿತಿತ್ತು. ತುಂಬ ತಿನ್ಬೇಕೀಗ ನಾನು. ಯಾಕಮ್ಮ ಮಧ್ಯಾಹ್ನ ತಿಂದಿಲ್ವಾ? ಇಲ್ಲ ಅಕ್ಕ, ಚಿಕ್ಕಮ್ಮ ಕೊಡು ಅಂದರೆ ಕಸ ಹುಡಿ ಕೊಡ್ತೀನಿ, ಬಾಂಡೆ ತಿಕ್ಕು ಕೊಡ್ತೀನಿ ಅಂತಿದ್ರು. ಅದಕ್ಕೆ ನೀನು ಏನು ಕೆಲಸ ಮಾಡಬೇಡ ಅಂದಲ್ಲ, ಅದಕ್ಕೆ ನಾವು ಏನೂ ಮಾಡಿಲ್ಲ, ಸುಮ್ಮನೆ ಕುಂತಿದ್ವಿ. ನಾನು ಕಸ ಹೊಡೆದೆ ಅಕ್ಕ, ಆದರೂ ಚಿಕ್ಕಮ್ಮ ಕೊಡಲಿಲ್ಲ. ಹೌದಾ? ಕೂತ್ಕೊಳ್ಳಿ ಹಾಗಾದರೆ, ನಾನು ತಿನ್ನಿಸ್ತೀನಿ. ಬೇರೆ ಏನಾದರೂ ಬೇಡ, ನನಗೆ ಇದೇ ಬೇಕು. ಏನಾದರೂ ಗಂಜಿ ಮಾಡಲಾ? ಬೇಡ, ಇದನ್ನು ತಿಂತೀವಿ ಇವಾಗ. ಸರಿನಮ್ಮ ತಿನ್ರಿ. ಹೌದು ಚಿಕ್ಕಮ್ಮ ಎಲ್ಲಿ? ಅಭಿ ಮತ್ತು ಮಂಜುಳ ಏನೋ ಹೊರಗಡೆ ಎದಕ್ಕೋ ಕರ್ಕೊಂಡೋಗಿದ್ದಾಳೆ ಚಿಕ್ಕಮ್ಮ. ಅಜ್ಜಿ ಹಿತ್ತಲಲ್ಲಿ ಕುಂತಿದ್ದಾಳೆ. ಹೌದಾ? ತಿನ್ನಿ ಹಾಗಾದರೆ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಕ್ಕ ಸೂಪರ್ ಆಗಿದೆ ಅಕ್ಕ. ತಿನ್ನಿ. ನಾನು ಇವತ್ತು ಅಭಿ ಮತ್ತು ಮಂಜುನಾ ಸ್ಕೂಲಿಗೆ ಬಿಡುವಾಗ ಹೋಗಿದ್ನಲ್ಲ, ಅಲ್ಲಿ ನಾನು ನಿಮ್ಮ ಸ್ಕೂಲ್ ಕೇಳ್ಕೊಂಡು ಬಂದೆ. ಚೆನ್ನಾಗಿದೆ ಗೊತ್ತಾ? ನಮ್ಮನ್ನೂ ಹಸ್ತಿ ಅಕ್ಕ ಅಲ್ಲಿ. ನಿಮ್ಮನ್ನೂ ಹಸ್ತೀನಿ. ಆಮೇಲೆ ನಿಮಗೆ ಹೊಸ ಬ್ಯಾಗು, ಹೊಸ ಪೆನ್ಸಿಲ್ಲು ಎಲ್ಲ ಕೊಡಿಸ್ತೀನಿ. ನೀವು ಎಲ್ಲ ಓದಬೇಕು ಆಯಿತಾ? ಸರಿ ಅಕ್ಕ. ನಂಗೆ ಹೊಸ ನೀರಿನ ಬಾಟ್ಲ್ ಕೊಡಿಸ್ತೀಯಾ? ಎಲ್ಲನೂ ಕೊಡಿಸ್ತೀನಿ. ಹೊಸ ಬಟ್ಟೆ ಅದೆಲ್ಲೂ ಕೊಡಿಸ್ತೀನಿ ಅಕ್ಕ. ಮತ್ತೆ ನನಗೆ ಊಟಕ್ಕೆ 3 ಹೊತ್ತು ಕೊಡಿಸ್ತೀಯಾ? ನಾನಮ್ಮ ನಿಮಗೆ ಊಟಕ್ಕೆ, ಟಿಫಿನ್ ಬಾಕ್ಸಿಗೆ ಎಲ್ಲನೂ ಕೊಡ್ತೀನಿ. ಹಾಗಾದರೆ ನಾವು ದಿನ 3 ಹೊತ್ತು ಊಟ ಮಾಡ್ಬೋದು. ತುಂಬ ಹೊಟ್ಟೆ ಹಸಿರುತ್ತಿರುತ್ತೆ ನೀನು ಇಲ್ದಾಗ. ತುಂಬ ಬೇಜಾರಾಗುತ್ತೆ ನಮಗೆ. ಆಗ ಅಳ್ಬಾರ್ದಲ್ಲ, ನನ್ನ ಮುದ್ದು ಬಂಗಾರಲ್ಲ ನೀವು. ತಿನ್ನಿ, ನಿಮ್ಗೆ ಏನು ಬೇಕೋ ಎಲ್ಲ ನಾನು ಕೊಡಿಸ್ತೀನಿ ಆಯಿತಾ? ಇವತ್ತು ನಾನು ಎಲ್ಲ ಮಾತಾಡಿದ್ದೀನಿ ಸಾವ್ಕಾರ ಹತ್ರ. ನಾಳೆ ನಿಮಗೆ ಅಡ್ಮಿಷನ್ ಮಾಡಿಸಿ ಸ್ಕೂಲಿಗೆ ಕಳಿಸಿ ಬರ್ತೀನಿ. ನಿಜವಾಗ್ಲೂ. ಇವಾಗ ರಾತ್ರಿಗೆ ಏನು ತಿಂತೀರಾ ನಮ್ಮ ಕಂದಮ್ಗಳು? ಅಕ್ಕ ನನಗೆ ಚಿತ್ರಾನ್ನ ಮಾಡಿಕೊಡಕ್ಕ. ಅಕ್ಕ ನನಗೆ ಏನು ತಿನ್ನಲಿ? ಏನಾದರೂ ಕೊಡು, ಹೊಟ್ಟೆ ತುಂಬ ತಿನ್ಬೇಕು ನಾನು ಹೊಟ್ಟೆ ತುಂಬ ತಿನ್ಬೇಕು. ಸರಿ, ನಾನು ಮಾಡ್ತಿರ್ತೀನಿ, ನೀವು ತಿನ್ರಿ. ತಿನ್ಸಕ್ಕ ತಿನ್ನಿ. ಅಂಜಲಿ, ಕಸ ಹೊಡೆದಿದೆಯಲ್ಲ? ಅಕ್ಕ, ಎಲ್ಲ ಕಸ ಹೊಡೆದಿದ್ದೀನಿ ನಾನು. ದೀಪ ಹಚ್ತೀನಿ ಇವಾಗ. ಸರಿನಮ್ಮ. ಕುಡಿಬೇಕು ಜಾಸ್ತಿ ಇಬ್ರು? ಅಕ್ಕ ಕುಡಿತೀನಿ. ನಾನು ಬರೀ ನೀರೇ ಕುಡ್ದಿದ್ದೀವಿ. ಸಾರಿ ಅಮ್ಮ. ಇನ್ಮೇಲಿಂದ ನಿಮ್ಗೆ ಊಟನ ತೆಗೆದಿಟ್ಟು ಹೋಗ್ತೀನಿ ಆಯ್ತಾ? ಅಕ್ಕ, ಅಮ್ಮ ಬಂದ್ರೆ ಬೈತಾಳೆ. ಅವಳಿಗೆ ಕಾಣ್ದಂಗೆ ಇಡ್ತೀನಿ ತಗೋ ನಾನು. ಸರಿ ಅಕ್ಕ. ಫ್ರೆಂಚ್ ಫ್ರೈ ಕೊಡೆ ನಮ್ಗೆ. ಹೌದು ಕೊಡೆ. ಇಲ್ಲ, ಇದು ನಮ್ಮ ಅಕ್ಕ ನಂಗೆ ತಂದಿರೋದು. ಕೊಡು ಅಂಜಲಿ, ಒಂದಿಗೆ ಸ್ವಲ್ಪ. ಅವರು ತಮ್ಮ ಅಲ್ಲ, ತಮ್ಮ ತಂಗಿಗೆ ಶೇರಿಂಗ್ ಮಾಡ್ಬೇಕು. ಕೊಡು. ಸ್ವಲ್ಪ ತಗೊಳ್ಳಿಲ್ಲ, ನಂಗೆ ಅಷ್ಟು ಬೇಕು. ಅಮ್ಮ ನೋಡ್ಬಾ ಅಮ್ಮ, ಇವ್ರು ಏನೋ ತಿಂತಿದ್ದಾರೆ ನಮ್ಮನ್ ಬಿಟ್ಟು. ಏನ್ರಿ ಅದು? ಅಮ್ಮ ನೋಡಮ್ಮ, ಇವ್ರು ಏನೋ ತಿಂತಿದ್ದಾರೆ ನಮ್
ಕೊಡ್ತಾನೆ ಇಲ್ಲ. ಏನೇ ಇದು ಇಷ್ಟು ಕೊಂಡ? ಇವ್ನು ಎಲ್ಲಿಂದ ತಂದೆ? ಇಷ್ಟು ಇದನ್ನ ತರೋದಕ್ಕೆ ದುಡ್ಡು ಎಲ್ಲಿಂದ ಇತ್ತು ನಿಂಗೆ? ಅಕ್ಕ ತಂದಿದ್ದು ಇದು. ಏನೇ ಗೌರಿ, ನೀ ತಂದಿದ್ಯಾ? ಹೌದು ಚಿಕ್ಕಮ್ಮ. ಎಲ್ಲಿಂದ ತಂದೆ ದುಡ್ಡು? ಕದ್ಕೊಂಡು ಬಂದಿದ್ಯಾ ಮತ್ತೆ? ಮತ್ತೆ ನಾ ಹುಂಡಿಲಿ ಇಟ್ಟಿರೋ ದುಡ್ಡು ಎಲ್ಲಿ ಕಾಣ್ತಿಲ್ಲ. ನೀನು ಏನು ಮಾಡ್ತಿದ್ಯಾ? ಅಯ್ಯೋ ಚಿಕ್ಕಮ್ಮ, ನಾನು ದುಡ್ಡು ಕದ್ದಿಲ್ಲ ಚಿಕ್ಕಮ್ಮ. ಮತ್ತೇನೇ ಇಷ್ಟು ಕೊಡೋ ದುಡ್ಡು ಇದನ್ನೆಲ್ಲ ಎಲ್ಲಿಂದ ತಂದಿದ್ಯಾ? ಕಾಸ್ಟ್ಲಿ ಎಷ್ಟು? ಏನಿದು? ಹೆಂಗೆ ಬಂತು ನಿನ್ ದುಡ್ಡು? ಎಲ್ಲಿಂದ ತಗೊಂಡು ಬಂದೆ? ಯಾರ್ದಾದ್ರು ಕದ್ಕೊಂಡು ಬಂದ? ಏನು ಮಾಡಿದೆ ಇಷ್ಟೊತ್ತು? ಹೌದು, ಯಾಕೆ ಲೇಟಾಗಿ ಬಂದೆ ನೀನು? ಕತೆಗಳ ಕೊಡ್ರಿ ನನ್ನ ಮಕ್ಕಳಿಗೆ. ನಮ್ಗೆ ಬೇಕು. ನಮ್ಮ ಕೊಡ್ಸು ಅಮ್ಮ, ನಂಗೆ ಬೇಕು ಅಮ್ಮ, ಕೊಡ್ಸು ಅಮ್ಮ. ಕೊಡೆ ಚಿಕ್ಕಮ್ಮ. ಸ್ವಲ್ಪ ಇರ್ಲಿ ಚಿಕ್ಕಮ್ಮ, ಒಂದು ಸ್ವಲ್ಪ ಇಟ್ಕೊಂಡು ಅವ್ರಿಗೂ ಸ್ವಲ್ಪ ತಿನ್ನಿಸ್ಲಿ ಬಿಡಿ. ಪಾಪ ತಿಂತಿದ್ದಾವೆ. ಪಾಪ ಚಿಮ್ನೆ ನೀನು ಆಪ ಕೊಡ್ತೀಯಾ ಓದಿಲ್ಲ ಒಂದು? ಇಲ್ಲ, ನಮ್ಗೆ ಬೇಕು, ನಾವು ಕೊಡೋದಿಲ್ಲ. ನಾವು ಬೇಕು, ನಾವು ಕೊಡೋದಿಲ್ಲ. ಹೋಗು ಅಮ್ಮ, ನಮಗೂ ಬೇಕು. ಏನೇ ಕತೆ ಮುಂದೆವ, ನನ್ನ ಮಕ್ಕಳಿಗೆ ಕೊಡಂಗಿಲ್ಲ ಅಂತೀಯ? ಚಿಕ್ಕಮ್ಮ ಹೊಡಿಬೇಡಿ ಚಿಕ್ಕಮ್ಮ, ತಗೊಳ್ಳಿ ನಿಮಗೆ ಯಾರೋ ಅನ್ನ ಕುತ್ಕೊಂಡು ತಿನ್ನೋ. ಕತೆ ಮುಂಡೆದ ಎಲ್ಲಿ ತಗೊಂಡ್ ಬಂದೆ ಹೇಳು? ಚಿಕ್ಕಮ್ಮ ಕಿವಿಬಿಡಿ ಚಿಕ್ಕಮ್ಮ. ಚಿಕ್ಕಮ್ಮ ಕದ್ಕೊಂಡು ಬಂದಿಲ್ಲ ಚಿಕ್ಕಮ್ಮ, ನಿಜವಾಗ್ಲೂ ಕದ್ಕೊಂಡು ಬಂದಿಲ್ಲ ಚಿಕ್ಕಮ್ಮ. ರೊಕ್ಕ ತಗೊಂಡು ಹೋಗಿಲ್ಲ ಚಿಕ್ಕಮ್ಮ, ಬಿಡುತ್ತಿ ಚಿಕ್ಕಮ್ಮ. ಮತ್ತೆ ಏನೇ ಇದು? ಎಲ್ಲಿಂದ ತಗೊಂಡ್ ಬಂದೆ ಹೇಳು ಫಸ್ಟು? ಅದು ಸಾವುಕಾರರೇ ಕೊಟ್ರು, ಹಂಗಾಗಿ ತಗೊಂಡ್ ಬಂದೆ. ಅಮ್ಮವರು ತಗೊಂಡು ಹೋಗು, ಮಕ್ಕಳಿದಾವೆ ಮನೇಲಿ ಅಂದ್ರು, ಅದಕ್ಕೆ ತಗೊಂಡ್ ಬಂದೆ. ಬಿಟ್ಬಿಡಿ ಚಿಕ್ಕಮ್ಮ, ಕಿವಿ ನೋವ್ತಿದೆ ಅಮ್ಮ. ಕೊಟ್ಬಿಡ್ತಾರೆ. ನೀನು ಮಾರಾಣಿ ನೋಡು, ಮಾರಾಣಿ ನೋಡಿದ ತಕ್ಷಣ ಕೊಟ್ಬಿಡ್ತಾರೆ ನಿಂಗೆ ಎಲ್ಲಾನು ತಗೊಂಡು ಹೋಗ್ಲಿ ಅಂತ. ಚಿಕ್ಕಮ್ಮ ಬಿಟ್ಬಿಡಿ ಚಿಕ್ಕಮ್ಮ, ಅಕ್ಕ ಹೊಡಿಬೇಡ ಚಿಕ್ಕಮ್ಮ, ಎಲ್ಲಾನು ಕೊಟ್ಬಿಟ್ಟಿದೀವಿ, ನಮ್ಗೆ ಏನು ಬೇಡ. ಅಕ್ಕ ನೋಡಿಬೇಡ ನೀನು. ಹೌದು, ಅಕ್ಕ ನೋಡಿಬೇಡ. ಹೇಳೆ, ಎಲ್ಲಿ ತಂದಿದ್ಯಾ? ನಿಜ ಚಿಕ್ಕಮ್ಮ, ಅಮ್ಮನ ಮೇಲೆ ಆನೆಗೂ ದೊಡ್ಡಮ್ಮವರೇ ಕೊಟ್ಟಿರೋದು. ದೊಡ್ಡಮ್ಮರು ಕೊಟ್ಟಿದ್ದಾರಾ? ಸರಿ ನೋಡು, ಇನ್ಮೇಲೆ ಅವ್ರು ಏನೇ ಕೊಟ್ಟರು ನನ್ನ ಮುಂದೆ ತಂದು ತೋರಿಸಿ ಆಮೇಲೆ ನೀವು ತಿನ್ಬೇಕು. ನನ್ನ ಮಕ್ಕಳು ತಿಂದಮೇಲೆ ನೀವು ಉಳಿದಿದ್ದು ಮಿಕ್ಕಿದ್ದು. ಚಿಕ್ಕಮ್ಮ ಪಾಪ ತಂಗಿಯರು ಹೊಟ್ಟೆ ಹಸಿತಿದೆ ಅಂತೆ, ಮಧ್ಯಾಹ್ನ ಏನೂ ಉಂಡಿಲ್ವಂತೆ. ತಿನ್ನಿ ಮಕ್ಕಳ ನೀವು. ಮಮ್ಮಿ ಎಮ್ಮಿ ಆಗಿದೆ, ಮಸ್ತಾಗಿದೆ. ತಿನ್ನಿ, ಮತ್ತೆ ನಾಳೆ ತರಿಸ್ತೀನಿ. ಕತೆ ಮುಂಡೆದ, ನಾಳೆನೇ ತಗೊಂಡ್ಬಾ. ಸರಿ ಚಿಕ್ಕಮ್ಮ. ನಿಮ್ಮ ತಂಗಿಗೆ ಮಧ್ಯಾಹ್ನ ಕಸ ಹೊಡಿ ಅಂದರೆ ಸೊಕ್ಕಿಲೆ ಮಾತಾಡ್ತಾಳೆ. ಅಕ್ಕ ಹೇಳಿದಾಳೆ ನಾನು ಹೊಡೆಯಲ್ಲ ಅಂತ. ಇವಾಗ ಅನುಭವಿಸ್ಲಿ. ಇವತ್ತು ರಾತ್ರಿನೂ ಊಟ ಇಲ್ಲ ಅವಕ್ಕೆ. ಕತೆ ಮುಂಡೆದು ಗನ್ಬೇಡಿ ಚಿಕ್ಕಮ್ಮ. ಕಾವ್ಯ, ಅಂಜಲಿ, ನೀವು ಹೋಗಮ್ಮ, ರೂಮಿಗೆ ಹೋಗು. ಅವ್ರು ಅಲ್ಲಿ ಹೋಗ್ಕೊಂಡ್ರೆ ಇಲ್ಲಿ ಅಡುಗೆ ಮಾಡೋರು ಯಾರು, ಕೆಲಸ ಮಾಡೋರು ಯಾರು? ಚಿಕ್ಕಮ್ಮ ಎಲ್ಲ ಕೆಲಸ ನಾನು ಮಾಡ್ತೀನಿ. ಅಂಜಲಿ ಹೋಗು, ಕರ್ಕೊಂಡು ಹೋಗು ತಂಗಿನ, ಹೋಗಿ ಆಟ ಆಡೋಗು ಹೋಗು. ಸರಿ ಅಕ್ಕ. ನಿಮ್ಮ ತಂಗಿ ಕಸ ಹೊಡೆಯೋದಿದೆ, ಹೊಡೆದಿಲ್ಲ? ಹೊಡೆದಿದ್ದಾಳೆ ಚಿಕ್ಕಮ್ಮ. ಇವಾಗ ಏನು ಮಾಡ್ತೀಯ ಅಡುಗೆಗೆ? ಅನ್ನ ಸಾರು. ಅನ್ನ ಸಾರು. ನಿಮ್ಮಪ್ಪ ಬರುವತ್ತಾಯ್ತು. ಚಪಾತಿ, ಪಲ್ಯ, ಆಮೇಲೆ ಅನ್ನ ಸಾರು ಎಲ್ಲ ಮಾಡು ಬೇಗ ಬೇಗ. ಅಪ್ಪ ಬರೋದ್ರಾಗ ಮುಗಿಸಿದಿ ಚಲೋ ಆಗುತ್ತಿಲ್ಲ ಅಂದ್ರೆ ನೀನು ಕೊಟ್ಟ ಬಿಡ್ತೀನಿ ಮತ್ತೆ ನಿಮ್ಮ ತಂಗಿಗೆ ಇವತ್ತು ಊಟನೇ. ಸರಿ ಚಿಕ್ಕಮ್ಮ. ಮಕ್ಕಳ ಹೇಗಿದೆ? ನಂಗೂ ಸ್ವಲ್ಪ ಕೊಡಿ ನೋಡು. ಕೊಡಲ್ಲ ನಾವು, ನನ್ನ ಮುದ್ದು ಮಕ್ಕಳಲ್ವಾ? ಒಂದೇ ತಗೋ. ಸರಿ. ಚೆನ್ನಾಗಿದೆಯಲ್ಲ? ಇದು ಮೆಕ್ಡೊನಾಲ್ಡ್ ಸಿಗುತ್ತೆ. ಇದಕ್ಕೆ ಸೈಜ್ ಮೇಲೆ ಹೋಗುತ್ತೆ. ಸ್ಮಾಲ್ ತಗೊಂಡ್ರೆ 170, ದೊಡ್ಡ ತಗೊಂಡ್ರೆ ಎಷ್ಟು ಇದೆ? ಇದು ಜಾಸ್ತಿ ಇದೆ ಅಮ್ಮ. ಅಮ್ಮ ನೀನು ಮನೇಲಿ ಮಾಡಮ್ಮ. ಮನೇಲಿ ಯಾಕೋ? ದಿನ ನಿಮ್ಮ ಅಕ್ಕ ಹೋಗ್ತಾಳೆ, ಏನಾರು ಒಂದು ತಗೊಂಡು ಬರ್ತಾಳೆ, ತಿನ್ನುವಂತೆ. ಕರೆಕ್ಟಾಗಿ ಎಷ್ಟೊತ್ತಿ ಬಂದು ತಿನ್ನುವಂತೆ. ಸರಿ ಅಮ್ಮ. ಅಮ್ಮ ಆಟ ಆಡಕ್ಕೆ ಹೋಗ್ತೀವಿ. ಹೋಗಿ. ಸಖತ್ತಾಗಿದಾವಲ್ಲ, ಭಾರಿ ಇದಾವೆ. ಅಂತೂ ಈಗಿನ ಕೆಲಸಕ್ಕೆ ಕಳಿಸಿದ್ದಕ್ಕೂ ಸಾರ್ಥಕ ಆಯ್ತು. ಫಸ್ಟ್ನೇ ದಿನನೇ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದರೆ ದಿನ ಏನೇನು ಕೊಡ್ತಾರೋ ಏನು. ಅತ್ತೆ ಬನ್ನಿ ಮನೆಗೆ ಹೋಗೋಣ. ಯಾಕೆ ಈಗ ನೆನಪಾತ ಹತ್ತಿ ನಿನಗೆ? ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾದ್ರೆ ನೆನಪಾಗಲಿಲ್ಲ? ನಾನೇನು ಮನೆ ಬಿಟ್ಟು ಹೋಗಿ ಬಂದೆ ನಿಮಗೆ? ಹೋಗಂತ ಹೇಳಿದ್ದಾರು. ಏನಾತ ಆಶಾ? ರೋಡ್ನಲ್ಲಿ ನಿಂತ್ಕೊಂಡು ಜಗಳ ಮಾಡಾಕತ್ತಿಲ್ಲ ಅತ್ತಿ ಸೊಸಿ? ಅಯ್ಯೋ ಏನಿಲ್ಲ ಬಿಡವ, ಹಂಗೆ ಇದ್ದಿದ್ದೆ ನಮ್ಮ ಮನೇದು. ಮತ್ತು ಅಂದಂಗೆ ನಾ ಹೇಳಿದ್ದು ಏನು ಮಾಡಿದಿ? ಯಾವುದು? ಅದೇನಾ ಮದುವೆದು? ಅಯ್ಯೋ ನಾ ಮರ್ತಾ ಬಿಟ್ಟು ನೋಡು. ನನ್ನ ಗಂಡನ ಕೇಳಬೇಕು. ನಂಗೆ ಇನ್ನೊಂದು ವಾರ ಟೈಮ್ ಕೊಡಲ್ಲ. ಅಯ್ಯೋ ನೀ ಇನ್ನೊಂದು ವಾರ ಅಂತೀವ, ನನಗೆ ಹಂಗೆ ತಲೆ ತಿನ್ನಾಕತ್ತಾರ ಅವ್ರು. ಹಂಗೆ ಸ್ವಲ್ಪ ಟೈಮ್ ಕೊಡು, ಹಂಗ್ಯಾಕಾಗತ್ತೆ ಮಾಡ್ತೀನಿ. ಸರಿ ಹಂಗಾರ ಬರ್ರಿ ಅತ್ಯಾರ ಮನೆಗೆ ಹೋಗೋಣ. ನನ್ನ ಮಗ ಬರಲಿ, ನನ್ನ ಮಗ ಬಂದಮೇಲೆ ಬರ್ತೀನಿ ನಾ. ಅತ್ಯಾರ ಈಗ ನೋಡ್ರಿ, ಭಾಳ ಜಾಸ್ತಿ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗ ಬರೋ ಟೈಮ್ ಆಗ್ಯದ. ನೀವು ಇಲ್ಲಿ ಕುತ್ಕೊಂಡು ಡ್ರಾಮಾ ಮಾಡಿದ್ರೆ ನಾನೇನು ಕೇಳೋಕ್ಕೆ ಅಲ್ಲ. ನೀ ಯಾಕೆ ಕೇಳ್ತಿ? ಅಲ್ಲ, ನಂಗೆ ದುಡ್ಕೊಂಡು ಬಂದು ತಿನ್ನು ಅಂತ ಹೇಳ್ತೀನಿ ನನಗೆ ನೀನು. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನಾನು. ಒಂದೀಟು ಏನಾರು ಕೇಳಿ ನೀನು. ಬರಲಿ, ನನ್ನ ಮಗ ಬರಲಿ, ಆಮೇಲೆ ಮಾತಾಡ್ತೀನಿ ನೀನು. ನಿಮ್ಮ ಮಗ ಬಂದರೆ ಏನು ಮಾಡ್ಕೊತಾನೆ ನನಗೆ? ಒಂದು 4 ಬೈತಾನ ಅಷ್ಟೇ. ಅದು ಬಿಟ್ಟರೆ ಏನು ಮಾಡೋಕ್ಕಾಗತ್ತೆ ನಿನ್ನ ಮಗನಿಂದ? ಈಗ ಬಂದು ಊಟ ಕಾಣ್ತಿ, ಇಲ್ಲಾಂದ್ರೆ ಇಲ್ಲೇ ಬಿದ್ಕೋಬೇಕಾಗತ್ತೆ. ಬರಲ್ಲ ನಾನು. ಸರಿ ನಾ ಹೋಗ್ತೀನಿ ತಗೋ. ಅಯ್ಯೋ ಇವ್ರೊಂದು ಬರಕತ್ರಲ್ಲ, ಹೆಂಗೆ ಮಾಡೋದಪ್ಪ ಈಗ? ಕೈಯ ಸಿಕ್ಕಾಕೊಂಡ್ರೆ ಮಾರಿ ಹಬ್ಬ ಮಾಡ್ತಾರ. ಈಗ ಏನಾರ ಅಂಜಿಕೆ ಇಡೋಣ. ಈಗ ನೀ ಬರ್ತೀವೋ ಏನಿಲ್ಲ? ನೀ ಬರ್ಲಿಕ್ಕಂದ್ರೆ ನೋಡು, ಗೌರಿಗೆ ಹೋಗಿ ಬರೀನ ಕೊಡ್ತೀನಿ ಮತ್ತೆ. ಇದು ಹೇಳಿದ ಹೆಣ್ಣು ಹೇಳಿದಂಗೆ ಮಾಡ್ತೈತಿ. ಸುಮ್ಮನೆ ಪಾಪ ಗೌರಿಗೆ. ಸರಿ ಬರ್ತೀನಿ ನೋಡಿ. ಏನು ಆಶಾ ಇಲ್ಲಿ ಬಂದಿರಲ್ಲ? ಈಗ ಬಂದ್ರೆ ಯಾಕೆ ಲಗು ಬಂದಿರಿ? ಅದಾ ಕೆಲಸ ಲಗು ಮುಗ್ತಾ, ಹಂಗಾಗಿ ಬಂದೆ. ಅದು ನಿಮ್ಮ ಅವಾಗೇನ ರಂಗಕ್ಕ ನೆನಪಾಗತ್ತ ಅಂತ ಅದಕ್ಕೆ ಈ ಮನೆ ಮುಂದೆ ಬಂದ್ಕೊಂತ. ಹೌದವ್ವ? ಬೇಕಾದ್ರೆ ಕೇಳ್ರಿ ನೀವು ನಿಮ್ಮ ಅವ್ರಿಗೆ. ಅತ್ತಿ ಹೌದಲ್ರಿ? ಹೌದಪ್ಪ, ಹೌದೌದು. ಹಂಗೆಲ್ಲ ಮಾಡ್ಕೊತಾರಲ್ವಾ ಮನಸ್ಸಿಗೆ, ನಮಗೂ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಹೋಗೋಣ. ಸರಿನಪ್ಪ, ನೀವು ಹೋಗಿರಿ ಬಂದೆ. ಏನೇನು ಮಾಡಿದ್ರಿ ಹೊಲ್ದಾಗ? ರಾಶಿ ಇತ್ತಾ, ರಾಶಿ ಎಲ್ಲ ಹಾಕಿದ್ವಿ. ಚಲೋ ಆತ್ ಬಿಡ್ರಿ. ಮತ್ತೆ ಈ ವರ್ಷ ಏನು ಒಂದಿಟ್ಟು ಜಾಸ್ತಿ ಮಾಡ್ತಾರಂತಾನೆ? ಈ ಸಲ ಏನು ಪಾಲು ಬರುತ್ತೆ, ಅರ್ಧ ಕೊಡ್ತೀನಿ ಅಂತ ಯಾರಲ್ಲ. ಈ ಹೆಣ್ಣು ಹೇಳ್ದಂಗೆ ಮಾಡೋ ಹೆಣ್ಣಿದು ಅಂತ ಹೋದ್ರಾತ್ ನಡಿಯವ. ಪಾಪ ಗೌರಿನ ಹಾಳು ಮಾಡ್ತಾಳೆ ಈಕಿ ಮೊದ್ಲು. ನೀವು ಈಕಿಂದು ಬಣ್ಣ ನನ್ನ ಮಗ ಯಾವಾಗ ಗೊತ್ತಾಗುತ್ತೋ ಏನು, ಲಗುಣ ಗೊತ್ತಾಗ್ಲವ.
ಆ 3 ಮಕ್ಕಳಿಗೆ ಒಂದಿಟ್ಟು ಆಧಾರ ಆಗಲಿ ಗೊತ್ತಾಗಿ ದೇವರಂತ ಸೊಸೆನ ಕಳ್ಕೊಂಡೆ. ಸೊ ನಮಸ್ಕಾರ ವೀಕ್ಷಕರೇ, ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲ ಹಂಗೆ ಕೊಡಾಕತ್ತೀನಿ ನಿಂದಿರು ಬರ್ತೀನಿ ನಾನು. ಅಯ್ಯ ಮಳೆ ಬರೋಂಗಾಗೈತಲ್ರಿ, ಅದಕ್ಕೆ ಅರ್ಬಿ ಹಾಕಿ ನೀವು ಅಲ್ಲ ಮತ್ತು ತೋದು ಅಂದ್ರೆ ಅಲ್ಲೇ ಗೌರಿಗೆ ಅಡುಗೆ ಮಾಡಕ್ಕೆ ಹಚ್ಚಾಕಿ ಅದಕ್ಕೆ ಹಂಗೆ ಓಡಾಕತ್ತಾಳ. ಗೌರಿ ಇನ್ನೂ ಅಡುಗೆ ಮಾಡಲ್ಲ ಇಲ್ಲ, ಇವ್ರು ಇಷ್ಟು ಬರ್ತಾರೆ ನನಗೂ ಗೊತ್ತಿದ್ದಿಲ್ಲ. ಏ ಮಳಿ ಏನು ಬರುತ್ತೆ ನಿಂದಿರು. ಅಲ್ಲ ಅವನು ಎಷ್ಟು ಹೇಳಿದ್ರು ನಿಂದ್ರು ಅಲ್ಲಕ್ಕೆ ಕೀ ಎದಕ್ಕೆ ಕೊಡಕತ್ತ ಅನ್ನೋದು ನಂಗೆ ಗೊತ್ತೈತಿ. ಬಾ ನೀನು ಬಾ. ಹೋಗ್ಲಿ ಅವು ಲಗು ಚ ಹೋಗು ನಡಿ. ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ನೀರು ತೋಡ್ತಾರಲ್ಲ ಹಂಗಾಕಿ ಓಡಾಕತ್ತಾಳಕಿ. ಇದು ಏನಾಯ್ತಲ್ಲ ನಡಿ ನಿಂಗೆ. ನಡಿಯವ್ವ ಸುಸ್ತಾಗೈತೆ ನಂಗೆ. ಗೌರಿ ಏನು ಚಿಕ್ಕಮ್ಮ ಏನು ಆತನೆಲ್ಲ? ಹ್ಞೂ ಚಿಕ್ಕಮ್ಮ ಎಲ್ಲ ಅಡುಗೆ ಮಾಡಿಟ್ಟಿನಿ, ರೊಟ್ಟಿ ಮಾಡಾಕತ್ತೀನಿ ನೋಡು. ಏನು ಮಾಡಬೇಡ, ನಾ ಎಲ್ಲ ಮಾಡ್ತೀನಿ ಹೋಗಿ. ಇನ್ನೊಂದು ಎಡ ಇದ್ದು ಅಲ್ಲ ಅದು ಪಲ್ಯ ಕುದಿಯಾಕಿತ್ತೀನಿ, ಏನೆಲ್ಲ ನಾ ಎಲ್ಲ ನೋಡ್ಕೊತೀನಿ, ನೀವು ಹೋಗಿ ಹೊರಗೆ. ಸರಿ ಚಿಕ್ಕಮ್ಮ. ನೋಡಿದ್ಲ ಈಗ ಸಿಗ್ತಾಳಕಿ. ಏ ಬಾರೋ ಕುಂತಿಲ್ಲ ಏನವ ಈ ಬಾಣಿ ಅಡುಗೆ ಮನೆ ಬಾಣಿ ಒಂದಿಟ. ಎದಕ್ಕೆ ಯಾ ಬಾರ. ಏನವ ಎದಕ್ಕೆ ಕರ್ಕೊಂಡು ಬಂದಿ? ಅಲ್ಲ ಅಷ್ಟು ಲಗುನ ಓಡಿ ಬಂದಿಲ್ಲ, ಇಲ್ಲಿ ಅಡುಗೆ ಮನೆ ಬಂದು ಮತ್ತೆ ಮಳೆ ಬರ್ತೈತಿ ಹೊರಗೆ ಅರ್ಬಿ ಹಾಕಿನಿ ಅಂತಂದು. ಅಯ್ಯ ಆತ ಪಲ್ಯ ಕುದಿಯಾಕಿತ್ತಿದ್ನ ಮರ್ತೆ ನೋಡು. ಅಲ್ಲ ಗೌರಿ ಎಲ್ಲಿ ಹೋಗ್ಲಿಕ್ಕಿ? ವಾ ಹೋಗಿ ಸರಿ ಹೊರಗೆ ಕುಂದಿರ್ತೀನಿ. ಈ ಮುದುಕಿ ನಾನು ಸಿಗಾಸ್ಬೇಕಂತ ಮಾಡ್ಯಾಳಕಿ, ಸ್ವಲ್ಪ ರಗ ಉಳ್ಕೊಂಡಾಳಕಿ, ಈಗಿನ ಮಾತ್ರ ಬಿಡಂಗಿಲ್ಲ. ಬಾ ಬೇವ ಕುಂತ್ಕೋ ಬಾ. ಗೌರಿ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ. ಏನಮ್ಮ ಎಲ್ಲೋಗಿದ್ದುವ? ಇಲ್ಲೇ ತಂಗ್ಯಾರಿಗೆ ಅಭ್ಯಾಸ ಮಾಡಿಸ್ತಿದ್ದೆ ನೋಡು. ಹೌದಾ, ಹಂಗಾರೆ ಮಾಡಿಸು. ಅವ್ವ ಅಡುಗೆ ಮಾಡಕತ್ತೀನಿ ಅಂತ ಹೇಳಿಲ್ಲಲ್ಲ. ರೀ ಕಲವಂತಿ ತಗೊಂಡು ಬರ್ರಿ, ಊಟಕ್ಕೆ ಹಚ್ಕೊಡ್ತೀನಿ. ಹ್ಞೂ ತೊಗೊಂಡು ಬಾ ಸುಸ್ತಾಗೈತಿ ಇವತ್ತು, ಊಟ ಮಾಡಿ ಮಕ್ಕೊಂಡ್ಬಿಡ್ತೀನಿ. ಅಪ್ಪ ಏನು ತೊಗೊಂಡೈತಿ ಅಪ್ಪ ಇದು? ಹ್ಞೂ ಇವ್ವ ಒಂದೆರಡು ರಬ್ಬ ತೊಗೊಂಡು ಮಕ್ಕೊಂಡ್ಬಿಡ್ತೀನಿ ಸುಮ್ಮ ಊಟ ಮಾಡಿ. ಹಿಂಗೆ ಹೋಗು ತೊಗೊಂಡು ಬಾ. ಈ ಮುದೋಡಿ ಒಬ್ರೊಬ್ಬರು ಇಲ್ಲಿಕ್ಕಿ. ನನ್ನ ಗಂಡು ಬಂದಾಗ ಊಟಕ್ಕೆ ಕುಂದಿರ್ತಾಳಿಕ್ಕಿ. ಯವ್ವ ಇದ ಚಾನ್ಸ್, ಊಟ ಮಾಡಿ ಸರದ್ರಾತ. ಹಬ್ಬಕ್ಕೆ ಇದ್ನಂದ್ರೆ ಹಾಗೆ ಕೊಡಂಗಿಲ್ಲಕ್ಕಿ. ಗೌರಿನೂ ಕರೀಲ್ಲ. ಗೌರಿ ಅಯ್ಯ ಗೌರಿನ ಯಾಕೆ ಕರೆಯಕತ್ತೀರಿ ಅತ್ತೆ? ತಗೋರಿ. ಅಲ್ಲ ಗೌರಿನ ಉಣ್ತಿತ್ತನ ಹೊತ್ತಾಗೈತಲ್ಲ, ಅವರು ತಂಗ್ಯಾರೆಲ್ಲ ಹೊಟ್ಟೆಸ್ಕೊಂಡಿರ್ತಾವು ಅದಕ್ಕೆ ಕರೆದೆ. ಏನಿಲ್ರಿ ಉಂಡಾರಿ ಈಗ ಅವರು. ನಾ ಅಭಿ ಮಂಜುಳ ಉಂಡಿಲ್ಲ ನೋಡ್ರಿ. ಸರಿ ಮತ್ತೆ ಅಭಿ ಮಂಜುಳ ನೋಡ್ರಿ. ಅಭಿ ಮಂಜುಳ ಉಣ್ಬರುವ. ಅವ್ವ ನಂಗೇನು ಭಾಳ ಹೊಟ್ಟೆಸ್ತಿಲ್ಲ, ಸ್ವಲ್ಪ ಅನ್ನ ಕೊಡು ಅಟ್ಟ. ಸರಿರಪ್ಪ ನೀವೇನು ತಿಂತೀರ ಅದು ಕೊಡ್ತೀನಿ. ಅಲ್ಲ ಗೌರಿನ ಮತ್ತೆ ಇಕ್ಕಿನೂ ಕರಿ ಇಬ್ಬರು ತಿಂತಾರನ ಅವರು. ಐರಿ ಅತ್ತಿ ಅವಾಗಲೇ ಹೇಳಿದ್ನಲ್ಲ ತಿಂದಾಗ್ಯಾರ. ನನ್ನ ಮೇಲೆ ನಂಬಿಕೆ ಇಲ್ಲಾಂದ್ರೆ ಕರೀರಿ ಬೇಕಾರೆ. ಇಲ್ಲಿ ನಂಬಿಕಿದಲ್ವಾ ಕರಿ ಒಂದಿಟ್ಟು. ಅಲ್ಲ ಅವು ಅಷ್ಟು ಹೇಳಕತ್ತ ಕರಿ ಅಂತ ಹೇಳಕತ್ತೀನಿ ಇಲ್ಲ ಕರಿ. ಮಂಜುಳಾ ಅಭಿ ಹಚ್ಕಡೆ ಕುಂದಿರುವ. ಯಾರ ಕುಂತೀರಿ ಹಚ್ಕಡೆ ಕುಂದಿರಿ. ಹ್ಞೂ ನೋವ್ವ. ಗೌರಿ ಏನು ಚಿಕ್ಕಮ್ಮ ಊಟ ಮಾಡ್ಬಾರವ? ನೀ ಯಾವಾಗಲೇ ಊಟ ಮಾಡಿಯಲ್ಲ ಅದು? ಹ್ಞೂ ಚಿಕ್ಕಮ್ಮ ಮಾಡೀನಿ. ನಿಮ್ಮ ತಂಗಿಯಾರು ಊಟ ಮಾಡ್ಯಾರಲ್ಲ ಅದು ಚಿಕ್ಕಮ್ಮ ಸ್ವಲ್ಪ ತಿಂದಾರ. ಅವಾಗಲೇ ಹಾಕಿ ಕೊಟ್ಟಿದ್ನಲ್ವಾ ಉಪ್ಪಿಟ್ಟು? ಹ್ಞೂ ಚಿಕ್ಕಮ್ಮ ತಿಂದಾರ. ಹಂಗಾರೆ ಅನ್ನ ಹಾಕಿ ಕೊಡ್ತೀನಿ ತಗೊಂಡೋಗು. ಸರಿ ಚಿಕ್ಕಮ್ಮ ಕೊಡಿ. ಪಾಪ ಹುಡುಗರಿಗೆ ಇವತ್ತು ತಣ್ಣೀರು ಪಟ್ಟಿ ಹಾಕ್ತಾಳಿಕ್ಕಿ. ಗೌರಿ ನೀ ಯಾರಿಗೂ ಅಂಜಬೇಡ, ಏನಾಗೈತೆ ಹೇಳು. ಅಂಜಬೇಡ ಗೌರಿ ಹೇಳು. ನೀ ಯಾಕೆ ನಡು ಮಾತಾಡಕತ್ತಿ? ಅವು ಅಕ್ಕಿನ ಜೋಡಿ ಮಾತಾಡಕತ್ತಾಳಲ್ಲ. ಅಯ್ಯ ನಾ ಏನಂದೇನ್ರಿ? ಇಲ್ಲ ಅಜ್ಜಿ ನಂದು ಊಟ ಆಗೈತಿ, ತಂಗ್ಯಾರ ಸ್ವಲ್ಪ ಉಂಟಿಲ್ಲ, ಅವ್ರಿಗೆ ಒಂದಿಟ ತಿನ್ನಿಸ್ತೀನಿ. ನೋಡ್ರಿ ಅತ್ತಿ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತೀನಿ. ಎಲ್ಲರೂ ಊರ್ ಮಂದೆಲ್ಲ ಅಂತಾರೆ ನನಗೆ ಮಲ್ತಾಯಿ ಅಂತ. ನೀವು ಹಂಗೆ ಅಂತೀರಿ ಬಿಡ್ರಿ. ಅನ್ನೋದೇನು ನೀನು ಎಡ್ಕೊಳ್ಳೋದು ಹಂಗೈತಿ. ನನ್ನ ಮಗನ ಕಣ್ಣಿಗೆ ಕಾಣುವಲ್ಲದು. ಏನಾರ ಅಂಜನ್ಬಿ? ಏನಿಲ್ಲ ಬಿಡಪ್ಪ. ಹ್ಞೂ ಅವ್ವ ನಂಗೆ ಸಾಕು, ನಾ ಮಕ್ಕೊಂತೀನಿ. ಸರಿನಪ್ಪ ಮಕ್ಕ ಹೋಗ್ರಿ. ಗೌರಿ ಬಾ ಅನ್ನ ಹಾಕ್ಕೊಡ್ತೀನಿ. ನಂಗೂ ಸಾಕು ತರಬೇಡ ಅಣ್ಣ, ನಾನು ಮಕ್ಕಳಕ್ಕೆ ಹೋಗ್ತೀನಿ ನೋಡು. ಅತ್ತಿ ನಿಂಗೆ ಬೇಕಂತ ಸಾಕಳವ. ಚಿಕ್ಕಮ್ಮ ಅನ್ನಕ್ಕೆ ಇನ್ನೂ ಸ್ವಲ್ಪ ಸಾರು ಹಾಕು ಚಿಕ್ಕಮ್ಮ. ತಗೋ ಚಿಕ್ಕಮ್ಮ. ನೀರು ಹಾಕ್ತಿದ್ಯಾ ಚಿಕ್ಕಮ್ಮ? ಬೇಡ ಚಿಕ್ಕಮ್ಮ, ಮಕ್ಕಳು ಹೆಂಗೆ ಉಣ್ಬೇಕು? ಕೊಚ್ಚಲಕ್ಕಿ ಅನ್ನ ಉಣ್ಲೇಬೇಕು, ಗತಿನೇ ಇಲ್ಲ. ಇಲ್ಲಾಂದ್ರೆ ಬಿಡು ನಾಯಿ ಉಣ್ಣುತ್ತೆ. ಬೇಡ ಚಿಕ್ಕಮ್ಮ ಉಣ್ತೀವಿ ಬಿಡಿ. ಕೂತ್ಕೊರಿ ತಿನ್ರಿ. ಅಕ್ಕ ಕೈ ತುತ್ಕೊಡಕ್ಕ. ಹ್ಞೂನಮ್ಮ ತಗೋ. ಚೆನ್ನಾಗಿದೆ ಅಲ್ವಾ? ಹ್ಞೂ ಅಕ್ಕ ಚೆನ್ನಾಗಿದೆ. ನಂಗೆ ಬೇಡ. ಯಾಕಮ್ಮ? ಒಂಚೂರು ಚೆನ್ನಾಗಿಲ್ಲ. ಹಂಗೆ ಅನ್ಬಾರ್ದು ಕಾವ್ಯ. ಉಣ್ಬೇಕು, ಬೇರೆ ಏನಾದರೂ ಕೊಡು. ಬೇಡ ನನಗೆ. ನನ್ನ ಮುದ್ದು ಬಂಗಾರಲ್ಲ ತಿನ್ನು. ಅನ್ನ ನೋಡ ಈಗ ಮಜಾ ಅವ್ರಿಬ್ಬರಿಗೆ ಹೆಂಗೆ ಮಾಡ್ತೀನಿ. ನೀರು ಹಾಕ್ಲಾ ಅವ್ರಿಗೆ? ಹೋಗ್ಲಿ ಬಿಡೆ. ತಿನ್ನು ಸುಮ್ಮನೆ ತಿನ್ನು. ಅಕ್ಕ ನೀರು ಹಾಕ್ತಿದ್ದಾಳೆ ನೋಡಿಕ್ಕಿ. ಯಾಕೆ ಸುಳ್ಳು ಹೇಳ್ತೀಯ? ನಾನು ಪಾಡಿಗೆ ನಾ ಕುಂತಿದ್ದೀನಿ ನೋಡಿಲ್ಲ. ನೀ ಸುಮ್ಮನೆ ತಿನ್ನಮ್ಮ. ಸಾಕಕ್ಕ, ನನಗೂ ಸಾಕು. ನೀನು ತಿನ್ನು. ನೀವಿಬ್ರು ತಿನ್ರಾ? ಇನ್ನೂ ಸ್ವಲ್ಪ ತಿನ್ನಿ. ಸಾಕು ಅಕ್ಕ ತುಂಬ ಚಳಿ ಹತ್ತಿದೆ ಅಕ್ಕ. ಇವತ್ತಾ ಹಾಸ್ಕೊಳಕ್ಕೆ ಏನಾರು ತೊಗೊಂಡು ಬರ್ತೀನಿ. ಹೊತ್ಕೊಳ್ಳೋಕ್ಕೂ ಏನಾರು ತೊಗೊಂಡು ಬರ್ತೀನಿ. ಸರಿ ಅಕ್ಕ. ಅಲ್ಲೇ ನೆಲಕಡೆ ಮಲ್ಕೊಳ್ಳಿ. ನೀವು ಮೇಲೆ ಬಂದ್ರೆ ಅಂದ್ರೆ ನಿಮ್ಗೆ ಕೊಟ್ಟ ಬಿಡ್ತೀನಿ. ಪ್ಲೀಸ್ ಕಣೆ, ನಾವು ಮೇಲೆ ಮಲ್ಕೊತೀವಿ. ಬಂದ್ಬಿಡಿ. ಏನೇ ಒಲಿ ಕಟ್ಟಿಗೆ ಹಚ್ಕೊಂಡು ಕುಂತಿದೆಯಲ್ಲ ಚಿಕ್ಕಮ್ಮ, ತುಂಬ ಚಳಿ, ಅದಕ್ಕೆ ಸ್ವಲ್ಪ ಕೈ ಕಾಸ್ಕೊತಿದ್ದೀನಿ. ಬಾಂಡೆ ತಿಕ್ಕಿದ್ನಲ್ಲ ಅದಕ್ಕೆ ತುಂಬ ಚಳಿ ಹತ್ತಿದೆ. ಚಳಿ ಹತ್ತುತ್ತೆ. ಕಟ್ಗೆ ನಾನು ನಿಮ್ಮ ಅಪ್ಪ ತೊಗೊಂಡು ಬರ್ತಾನ? ಹೋಗಿ ಕಟ್ಗೆ ಕಟ್ಕೊಂಡು ಬಂದವರಿಗೆ ಗೊತ್ತದು. ಕಟ್ಗೆ ಸುಮ್ಮನೆ ಉರಿಸ್ಬೇಡ, ಬಾಯ್ತದ. ಸರಿ ಚಿಕ್ಕಮ್ಮ ಹೊತ್ಕೊಳಕ್ಕೆ ಏನಾದರೂ ಇದ್ರೆ ಕೊಡ್ತೀರಾ? ತುಂಬ ಚಳಿ ಆಗ್ತಿದೆ. ತಂಗಿ ಇಬ್ರು ಅಳ್ತಿದ್ದಾರೆ. ನಮಗೆ ಹೊತ್ಕೊಳಕ್ಕಿಲ್ಲ, ಇನ್ನು ನಿಮಗೆ ಕೊಡ್ತೀನಾ?
ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ. ಅಲ್ಲಿ ಕೌದೈತೆ ನೋಡು, ಹಾಸ್ಕೊಳ್ಳೋದು ನಾವು ಹೊತ್ಕೋರಿ ಅದನ್ನ. ಸರಿ ಚಿಕ್ಕಮ್ಮ. ಏನಿದು ಇಷ್ಟೊಂದು ಚಳಿ ಬಿಟ್ಟೈತಿ ಇವತ್ತು? ನೋಡ್ರಿ ಎಷ್ಟು ಚಳಿ ಬಿಟ್ಟೈತಿ ಇವತ್ತು. ಮಕ್ಕಳು ಹೆಂಗೆ ಮಕ್ಕೊಂಡವ ಏನು? ಬಿಡ್ರಿ ಅವಕ್ಕ ಹೊತ್ಕೊಳಕ್ಕೆ ಕೊಟ್ಟು ಬಂದೀನಿ, ಮಕ್ಕೋರಿ ನೀವು ಅಲ್ಲಿ. ಅಲ್ಲ ಪಡ್ಸಲಾಗ ಭಾಳ ಗಾಳಿ ಬರ್ತೈತಿ, ಕಿಟಕಿರ ಹಾಕಿ ಇಲ್ಲ? ಹಾಕಿನ ತಗೋರಿ, ನೀವು ಮಕ್ಕೋರಿ ಸುಮ್ಮ. ಅಭಿ ಮತ್ತು ಮಂಜುಳಾನು ಮಕ್ಕೊಂಡಾರಲ್ಲನ? ಅವರು ಅವನಂತೆ ಮಕ್ಕೊಂಡಾರ ಬೆಚ್ಚಗ ಅಲ್ಲಿ ಕೋಣ್ಯಾಗ. ಇವರು ಇಲ್ಲೇ ಇದ್ರಾಗ ಮಕ್ಕೊಂಡಾರಲ್ಲ, ಗಾಳಿ ಬರುತ್ತಂತ. ಏನಾಗಲ್ಲ ಮಕ್ಕೋರಿ. ಏನು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ನಿಮ್ಗೆ ಅಟ್ಟ ಐತೆ ಅನ್ನೋ ರೀತಿ ಮಾಡ್ತೀರಲ್ಲ. ನಾನು ಕಾಳಜಿ ತಗೋತೀನಿ ಇಲ್ಲ, ನಾನು ಹೊತ್ಕೊಳಕ್ಕೆ ಕೊಟ್ಟು ಬಂದೀನಿ, ಹಿಂಗೆ ಯಾಕೆ ಮಾಡ್ತೀನಿ ಮಕ್ಕೋರಿ? ಸರಿ ಆಯ್ತಾ, ನಾಳೆ ಒಂದಿಟ್ಟು ಲಗ್ಬೀರ್ನೂ ಹೋಗ್ಬೇಕು, ಸಾವುಕಾರ ಲಗುನ್ ಬಾ ಅಂದಾರ. ಗೊಂಜಾಳ ರಾಶಿ ಮಾಡಕತ್ತಾರಲ್ಲ, ಅಲ್ಲಿ ಒಂದಿಟ್ಟು ನಿಂತ್ಕೊ ಅಂತ ಹೇಳ್ಯಾರ. ಮತ್ತು ಈ ಸಲ ರಾಶಿ ಆತಂದ್ರೆ ಈಕಿನ ಗೌರಿನ ಕಾಲೇಜಿಗೆ ಕಳಿಸ್ಬೇಕಂತ ಮಾಡೀನಿ. ಅಲ್ರಿ ಕಾಲೇಜಿಗೆ ಅಷ್ಟು ಕೊಂಡು ದುಡ್ಡು ಕೊಟ್ಟೋದು ಕಳಿಸೋದು ಬೇಕನ? ನನ್ನಂಗೆ ಒಂದು ಮಾತಿತ್ತು. ಏನು ಹೇಳು? ಗೌರಿಗೆ ಸುಮ್ಮನೆ ಕಾಲೇಜ್ ಮಾಡೋ ಬದ್ಲಿ ಒಂದು ಸಂಬಂಧ ಬಂದೈತಿ, ನೀವು ಅಂದ್ರೆ. ಇಷ್ಟು ಲಗು ಮದ್ವಿ ನಾ ಗೌರಿದು ಬೇಡವಾ? ಓದ್ಲಿಕ್ಕೆ ಅಲ್ರಿ ಎಲ್ಲ 5 ಜನನು ಓದಿಸ್ಕೊಂತ ಕುಂತ್ರೆ ನಾಳೆ ತಲೆ ಮೇಲೆ ಕಟ್ ಹಾಕೊಂಡು ಆಗುತ್ತೆ ನಮ್ದು. ಅಲ್ಲ ನೋಡು ಮಣಿನ ಇನ್ನ ನೋಡಿದು ಅರ್ಧಂಬರ್ಧ ಕಟ್ಟಿ ಕಾಣಿದು, ಇನ್ನ ಮಣಿ ನೋಡಿ ಬೀಳುವಂಗೈತಿ. ಆಮೇಲೆ ಈಗಿನ ಆಸ್ತಿಗೂ ರಂಗವನ ಆಸ್ತಿಗೂ ಕೈ ಹಾಕಬೇಡಂತೀರಿ, ಎಲ್ಲದಕ್ಕೂ ಅಂತೀರಿ. ಮತ್ತೀಗ ಎಲ್ಲರೂ ಮದುವೆ ಮಾಡೋದಂದ್ರೆ ಹೆಂಗೆ? ನನಗೆ ಗೊತ್ತಾಯ್ತು ಗೋ, ನಾಳೆ ನನ್ನ ಮಕ್ಕಳಿಗೆ ತೆಂಗಿನಕಾಯಿ ಚಿಪ್ ಕೊಡ್ತೀರಿ, 3 ಮಂದಿ ಹೆಣ್ಮಕ್ಳನ್ನ ಮೆಟ್ಟಿಗೆ ಹತ್ತಿಸ್ತತ್ಲೆ. ಅಲ್ಲ ನಾ ಅಂದಿದ್ದೇನು, ನೀ ಎಲ್ಲಿಗೆ ಹೊಂಟಿ? ಎಲ್ಲಿಗೊಂಟಿ ಗಂಡು ಮಗ ಬೇಕಂತೇಳಿ ಹಂಗೆ ಒಂದ್ರ ಮೇಲೆ ಒಂದು ಮಾಡಿಕೊಂಡು ಈಗ ನಾ ಏನು ಮಾಡಲಿ? ಗೋಳಾಡಕ್ಕೆ ನಾನಲ್ಲೇ. ನೋಡುವ ನಿಂಗೆ ಹೆಂಗೆ ಅನ್ಸುತ್ತೆ ನೋಡು. ಹುಡುಗ ಚಲೋ ಇದ್ರ ನೋಡು. ನೀ ನಿಜವಾಗ್ಲೂ ಹ್ಞೂ ಅಂದ್ರಿ? ನೋಡು ಹಂಗೆ ಅವ್ರಿಗೆ ಇಷ್ಟ ಆದ್ರೆ ನೋಡೋಣ ತಗೋ. ಆಯ್ತು ಹಂಗಾರೆ ನಾಳೆ ಬಾ ಅಂತೇಳಿ ಅವ್ರನ್ನ. ಅಲ್ಲ ಈಗ ಆಷಾಢ ಐತಲ್ಲ, ಈಗ ಹೋಗ್ಲಿ ಬಿಡು. ಮುಂದಿನ ತಿಂಗಳು ನೋಡಿದ್ರಾತು. ಹುಡುಗನು ಅದೇನು ಬಯೋಡೇಟಾ ಏನೋ ಇರ್ತೈತಲ್ಲ ಅಂತ ಕೊಡಿಸ್ ಅಂತ ಹೇಳು ಒಂದಿಟ್ಟು. ಬಯೋಡೇಟಾ ನನಗೇನು ಗೊತ್ತಿಲ್ಲ. ಏನೋ ಶ್ರೀಮಂತ ಅದಾನಂತ, ಚಲೋ ಅದಾನಂತ ಹುಡುಗ, ಒಬ್ಬನ ಹುಡುಗ. ಅಪ್ಪ ಅಮ್ಮ ಏನೋ ಕಾರ್ ಆಕ್ಸಿಡೆಂಟ್ನಾಗ ತೀರ್ಕೊಂಡ್ರಂತ, ಅವ್ರ ದೊಡ್ಡಪ್ಪನ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಕತ್ತಾನಂತ ಅಂತೇಳಿ ಅಂದಪ್ಪ. ನೋಡು ಹಿಂಗೈತೆ ಅಂದ್ರೆ ಮತ್ತೆ ಮಂಟಾನ ಚಲೋ ಐತಿಲ್ಲ ನೋಡು. ಚಲೋ ಐತೆ ಬಿಡ್ರಿ, ಪ್ರೇಮಾವತ್ ವರ್ಷ ಎಲ್ಲ. ಸರಿ ಹಂಗಾರೆ. ಅಕ್ಕ ಭಾಳ ಚಳಿ ಆತಕತ್ತೈತಿ ಅಕ್ಕ, ನಂಗೂ ಅಕ್ಕ. ಹೌದು ಚಳಿ ಐತಿ. ಏನಾರ ಐತೆ ನೋಡ್ತೀನಿ ಅಂದ್ರೆ. ಅಲ್ಲ ಇವೆಲ್ಲ ತಲೆಬುಂಗದ ಇಟ್ಟಾರ, ಹೊತ್ಕೊಳ್ಳೋದು ಅವ ಹಾಸ್ಕೊಳ್ಳೋದೈತೆ ಅಂದ್ರೆ ಎಲ್ಲ ಇಲ್ಲೈತೆ ನಿಂದ್ರೆ ತೊಗೊಂಡ್ರಾತು. ಇನ್ನು ಚಲೋ ಆಗತ್ತೆ ಹೊತ್ಕೊಂಡ್ರಾತಿದ್ನ, ಭಾಳ ತಂಡೈತೈತಿ. ಇತ್ತು ಬರುವ ಮಕ್ಕಳಿಬ್ರು. ಅಕ್ಕ ಇನ್ನೂ ಚಳಿ ಆತಕತ್ತೈತಿ. ಕಾವೇ ನೀ ಅಂಜಲಿ ಅಂತ ಮಕ್ಕ ಬರವ, ಇತ್ತ ನಾ ಲಾಸ್ಟಿಗೆ ಮಕ್ಕೊಂತೀನಿ ಅಂದ್ರೆ ಚಳಿ ಹತ್ತಲ್ಲ ಜಾಸ್ತಿ. ಸರಿ ಅಕ್ಕ, ಚಳಿ ಅಕ್ಕ. ಸರಿ ಓದ್ತಿ ಈಗ. ಸರಿ ಮಕ್ಕಳುವ, ಟೈಮು 1 ಹಾಕುಂತು. ಅಕ್ಕ ಒಂದು ಹಾಡ ಆಡ್ಲಾ? ಸರಿ ನಮ್ಮ ಹಾಡ್ತೀನಿ. ಮಲಗಿ ಮಲಗಿ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನಿರಳಾಗುತ್ತೀನಿ, ನಿರಳಿಲ್ಲದಿರೋ ಬಂಧುವೆ, ಜನುಮಾಂತರದ ಬಂಧುವೆ, ಅರಾರಿರಾರಿರಾರೋ ಅರಾರಿರಾರಿರಾರೋ. ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಇದೆಯಂತೆ, ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ, ಚಿತ್ರ ವಿಚಿತ್ರ ಕಾಣೋ ಲೋಕ, ಅರಾರಿರಾರಿರಾರೋ ರಾರೋ ಅರಾರಿರಾರಿರಾರೋ. ಅಕ್ಕ ಸಾಕು, ಮಲಗ್ತೀವಿ, ಮಲ್ಕೋ. ಸರಿ ಅಮ್ಮ ಮಲ್ಕೋ. ದೇವ್ರೆ ಈ ಕಷ್ಟಗಳು ಯಾವಾಗ ಪರಿಹಾರುತ್ತಮ್ಮ? ಸಾಕಾಗಿದೆ. ತಂಗಿಗಳಿಗೆ ಏನೆಲ್ಲ ನೆಲೆ ಮಾಡ್ಬೇಕು ನಾನು. ಅಮ್ಮ ನೆನಪಾಗ್ತಿ ಅಮ್ಮ, ರಾತ್ರಿ ನೀ ಹಾಡ್ತಿಲ್ಲಲ್ಲ ಅಲ್ಲಿ ಹಾಡು ನೆನಪಾಗುತ್ತಮ್ಮ ನನಗೆ. ಅಕ್ಕ ಅಮ್ಮನೇ ಬರ್ತಿಲ್ಲ, 2 ದಿನ ಆಯ್ತು. ಹೌದಮ್ಮ, ನಂಗೂ ಯಾಕೋ ಅಮ್ಮ ಇಲ್ಲ ಅನಿಸ್ತಿದೆ, ಈಗ ಫೀಲ್ ಆಗ್ತಿದೆ ಅಮ್ಮ ಯಾಕೋ ಇಲ್ಲ ಅಂತ. ಮಲ್ಕೊಳ್ಳಮ್ಮ, ಮಲ್ಕೊ ಅಮ್ಮ. ಅಂತೂ ಇಂತೂ ನನ್ನ ಗಂಡ ಒಂದಿಟ್ಟರು ಹ್ಞೂ ಅಂದಾನ. ನಾಳೆ ಹೆಂಗಾರ ಮಾಡಿ ಪ್ರೇಮಕ್ಕನ ಭೇಟಿಯಾಗಿ ಏನಾದ್ರು ಸಮಾಚಾರ ತಿಳ್ಕೊಂಡು ಮೊದ್ಲಿಕ್ಕಿನ ಮದುವೆ ಮಾಡಿಕೊಟ್ರದು. ಆದ್ರೆ ಬಂಗಾರದ ತತ್ತಿ ಇಡೋ ಕೋಳಿನ ಯಾರಾದರೂ ಕೊಯ್ತಾರನ? ಅವೇನು 3 ತಿಂಗಳಿಗೆ ಹೋಗ್ಕಂಡಲ್ಲ. ಆಕೆ ಏನು ಗಂಡ ಆದ್ರೆ 3 ತಿಂಗಳು ಹೋಗ್ಕಣೋ, ಏನು ತಾಳಿ ಕಟ್ಟ ಮೇಲೆ ನೆಗೆದು ಬೀಳ್ತಾನೋ ಅಂತ ಗೊತ್ತಿಲ್ಲ ಅಂತಂತಾಳ. ಹೋಗ್ಕಣ ಅಂತಂದ್ರೆ ಚಲೋ ಅಲ್ಲನ? ಅದು ಅಲ್ಲದೆ ಲಗ್ನಕ್ಕೆ ನೆಗೆದು ಬಿದ್ದಂದ್ರೆ ಅದು ಆಸ್ತಿನೂ ಬರ್ತೈತಿ, ಆಮೇಲೆ ಇಲ್ಲೇ ಮನೆ ಹಾಳಾಗಿನೂ ಇರ್ತಾಳೆ, ಆಮೇಲೆ ಪಗಾರನೂ ಬರ್ತಾವೆ, ಎಲ್ಲನೂ ಬೆನಿಫಿಟ್ ಐತಲ್ಲ ನನಗೆ. ಯಾಕೆ ನಾನು ಸುಮ್ಮನೆ ಇರಬಾರ್ದು ಅಂತ. ದೇವಿನ ಕಾಟ ಒಂದಿಟ್ಟು ಕಡಿಮೆ ಆಗೈತಲ್ಲ ಅಂದ್ರೆ ನಾ ಹೇಳ್ದಂಗೆ ಮಾಡ್ಯಾರ ಅಂದಂಗೆ ಆಯ್ತು. ಮತ್ತು ಮದುವೆ ತೊಂದರೆ ಆಗಿಲ್ದಂಗೆ ನೋಡ್ಕೋಬೇಕು ಅಷ್ಟ ನನಗೆ. ಮತ್ತು ಮದುವೆ ಸೂಕ್ಷ್ಮ ಆಗಿ ಆಸ್ತಿ ಮಾಡಿ ನನ್ನ ಮಕ್ಕಳ ಹೆಸರಲ್ಲಿ ಹಚ್ಕೊಂಡ್ಬಿಟ್ರೆ
ನನ್ನ ಮಕ್ಳಿಗೆ ಒಂದಿಟ್ಟು ನೆಲೆಯಾರ ಸಿಗುತ್ತೆ. ನಾಳೆ ಏನಾರ ಹಾಳಾಗಿ ಹೋಗಲಿ, ಒಟ್ಟು ನನ್ನ ಮಕ್ಳಿಗೆ ಒಂದು ದಂಡಿ ಸೇರಿಸಿ ನಾನು ಕಣ್ಣು ಮುಚ್ಕೊಂಡ್ರೆ ಸಾಕು. ಇವ್ರನ್ನೇನ ನಂಬಿದ್ನ ಮುಗೀತು. ನಾವಂತರೂ ಇದ ಬಡತನದಾಗ ಇದ್ದು ಇದ ಬಡತನದಾಗ ಬಿದ್ದು ಹೋಗೋದಾಗತ್ತೆ. ಇವನು ನಂಬಿ ಇವ್ನ ಆಸ್ತಿ ಬರುತ್ತೆ ಎಲ್ಲ ಬರುತ್ತೆ ಅಂತೇಳಿ ಇವ್ನು ಕಟ್ಕೊಂಡೆ. ಆಸ್ತಿ ನೋಡಿದ್ರೆ ಅಲ್ಲೇ ಕೋರ್ಟ್ನಾಗ ಕುಂತೈತಿ. ಆಕಿನೇನೋ ಕಳಿಸಿದೆ, ಆದರೆ ಆಸ್ತಿ ನೋಡಿದ್ರೆ ಇನ್ನಾದರೂ ಬರೋದು. ಅಲ್ಲಿ ಬರ್ಲಿಕ್ಕೇನು ಇಲ್ಲಾರು ಗಳಿಸಿದ್ರಾತ. ಅದಾಳ ಮಗಳು ಇಟ್ಕೊಂಡ ಆಟ ಆಡಿಸೋದನ್ನ. ಆಟ ಆಡಿಸಿ ನಮ್ಗೆ ಏನು ಬೇಕು ಅದನ್ನು ತೊಗೊಳೋದು ಅಂದ ಈಗ ನನ್ನ ಕರ್ತವ್ಯ. ಇರಲಿ, ನಾಳೆ ಲಘು ಎದ್ದು ಪ್ರೇಮಕ್ಕನ ಮನೆಗೆ ಹೋಗ್ಬಿಡ್ತೀನಿ ಮೊದಲು. ಶುಭೋದಯ ವೀಕ್ಷಕರೇ. ಮೊದಲೇ ಎಲ್ಲ ಬಾಂಡೆ ತಿಕ್ಕಿ ಆಮೇಲೆ ಒಗ್ಯಾನದು ಮಾಡಿ ಇವರೆಲ್ಲ ಜಳಕ ಆತಂದ್ರೆ ಅಪ್ಪನೂ ಒಂದಿಷ್ಟು ಅರಿವಿದಾವ, ಒಂದಿಷ್ಟು ಹೋಗ್ಬಿಡ್ತೀನಿ. ಗೌರಿ, ಏಯ್ ಮಾಮ, ಯಾವ ಬಂದಿ ಮಾಮ? ಅಯ್ಯೋ ಈಗ ಬಂದ್ಬಿಡುವ. ನೀ ಏನು ಬೆಳಿಗ್ಗೆ ಪಂಡಿತಿಗ ಕುಂತೀಯಲ್ಲ ತಂಡ್ಯಾಗ? ಅಯ್ಯೋ ಲಗು ತಿಕ್ಕಿ ಹೋಗೋದಾತಂತೆ. ತಂಡೆನ 7 ಆಗಕ್ಕಂತೆ. ಯಾಕೋ ಮನೆ ಕಡೆ ಬಂದೇ ಇಲ್ಲ? ನೀನು ತಂಗ್ಯಾರು ಬಂದಿದ್ರು, ಅವರ ಇಲ್ಲೇ ಇರ್ತೀನಿ ಮನೆಗೆ ಹೋಗಲ್ಲ ಸಂಚನ ಅನ್ನಕತ್ತಿದ್ರು. ಯಾಕೆ ನೀ ಎಲ್ಲಿ ಹೋಗಿರ್ತಿ? ಮಾಮ ಅದು ಅಲ್ಲ ಈಗ ಅಂಜಲಿ ಏನೋ ನೀ ಏನೋ ಎಲ್ಲೇ ಹೋಗಿ ಏನೋ ನಾಳೆಯಿಂದ ಶಾಲೆಗೆ ಹೋಗ್ತೀವಿ ನಾವು ಏನೇನು ಅನ್ನಕತ್ತಿಲ್ಲ. ಅದೇ ಏನಂತ ಕೇಳಕ್ಕೆ ಬಂದಿದ್ದೆ ನಾನು. ಮಾಮ ಸಂಜೀತನ ಅವ್ರನ್ನಲ್ಲೇ ಇಟ್ಕೊ ಮಾಮ. ಯಾಕಂದ್ರೆ ನಾನು ನೀನು ಸಾವ್ಕಾರ ಮನೆಗೆ ಕೆಲ್ಸಕ್ಕೆ ಹೊಂಟೀನಿ. ಯಾಕೆ ಅಲ್ಲಿಗೆ ಹಾಕೊಂಡಿ ಕೆಲ್ಸಕ್ಕೆ? ಮಾಮ ಅದು ಮತ್ತು ಹುಡುಗರಿಗೆ ಶಾಲೆಗೆ ಬೇಕಲ್ಪ. ಮತ್ತು ಅವು ಎರಡು ಅಭಿ ಮತ್ತು ಮಂಜುಳಾ ಹೊಂಟಲ್ಲ, ಆ ಸ್ಕೂಲಿಗೆ ಹೋಗ್ತೀನಿ ಅನ್ನಕತ್ತಾರ. ಸರ್ಕಾರಿ ಸ್ಕೂಲಿಗೆ ಹೋಗಂದೆ ನಾನು, ಅಲ್ಲೇ ಹೋಗ್ತೀನಿ ಅಂತಾವ. ಮತ್ತು ಅವ್ರ ಏನಂತಾವ ಅದು ಮಾಡಬೇಕಲ್ಪ. ಅದಕ್ಕೆ ಈಗ ಸಾವ್ಕಾರ ಜೋಡಿ ಮಾತಾಡಿನ, ಲಗುನ 10 ಗಂಟೆಗೆ ಬರ್ತೀನಿ ಅಂತ. ಯಾರ ಈಗ ಹೋಗ್ತೀನಿ ಈಗ. ಅಲ್ವಾ, ದೊಡ್ಡ ಕಲ್ಸಕ್ಕೆ ಹೋಗಿ ನೀನು ಏನು ಕಲೀಲಾರ್ದ ಕುಂದ್ರು ಹಂಗೆ ಆಗ್ಬಾರ್ದು. ಏನಾಗಲ್ಲ, ಸರ್ಕಾರಿ ಶಾಲೆ ನೀ ಕಲ್ತಿಲ್ಲನ, ನೀ ಕಲ್ತಿಯಲ್ಲ ಅಲ್ಲೇ ಹಚ್ಚಿ, ಏನಾಗಲ್ಲ. ಎಲ್ಲಿ ಬಿಡ ಮಾಮ, ಅವ್ರು ಏನು ಆಸೆ ಪಡ್ತಾರೆ ಅದು ಮಾಡ್ತೀನಿ. ಆದರೆ ನಿನ್ನಿಂದ ಒಂದು ನಂಗೆ ಸಹಾಯ ಆಗಬೇಕಪ್ಪ. ಏನು ಹೇಳುವ? ನಾನು ಬರುತ್ತಾನ ತಂಗ್ಯಾರ ನಿನ್ನ ಮನೆಗೆ ಇಲ್ಲ. ಯಾಕಂದ್ರೆ ನಾನು ಇಲ್ಲಿ ಮನೆ ಬಿಟ್ಟು ಹೋದ್ರೆ ಚಿಕ್ಕವ್ವ ಏನು ಮಾಡ್ತಾ ಅಂದ್ರೆ ಅವ್ರಿಗೆ ಆ ಕೆಲಸ ಈ ಕೆಲಸ ಹಚ್ತಾಳ. ಅದಕ್ಕೆ ನನ್ನ ಮನೆಗೆ ಇಟ್ಕೊಳಕ್ಕೆ ಏನು ಬಂದಿಲ್ಲ ಬಿಡು, ನಾ ಇಟ್ಕೊತೀನಿ ಅದೇನಲ್ಲ. ಬಟ್ ನೀನು ಯಾಕವ ಇಷ್ಟೊಂದು ಇದನ್ನು ಮಾಡಕತ್ತಿ? ನಂಗೊಂದು ಮಾತು ಹೇಳಿದ್ರೆ ನಂಗೆ ಏನಾರು ಒಂದು ಬೇರೆ ದಾರಿ ಹುಡುಕಿ ಕೊಡ್ತಿದ್ದಿಲ್ಲ. ನಿಮ್ಮ ಅವ್ವಂದ ಐತಿ ಹೊಲ, ಇನ್ನು ಹೆಂಗಾರು ಇದು ತಹಸೀಲ್ದಾರಿಗೆ ಹೇಳ್ಕೊಂಡು ಅದನ್ನ ಹೊಲ ಬಿತ್ತನೆ ಮಾಡಕ್ಕೆ ಹಚ್ಚಿತ್ತಿದ್ದಿಲ್ಲ. ಬ್ಯಾಡ ಮಾವ, ಅದೇನೋ ಕೋರ್ಟ್ನಾಗ ಐತಿ ಅದು ಐತಿ ಇದಾಯ್ತು ಅಂತಿರಲ್ಲ, ಸುಮ್ಮನೆ ಅದನ್ನ ಯಾಕೆ ತಲೆ ಹೊಡ್ಕೊಂಡು ಕುಂದ್ರಲಿ. ಈಗ ಏನೈತಿ? ಏನಿಲ್ಲ, ನಾನೇನು ಮಾಡಂಗಿಲ್ಲ ಸಾವ್ಕಾರ ಮನೆಗೆ ಹೋಗಿ. ಪಾಪ ಅವರು ಏನು ಹಚ್ಚಂಗಿಲ್ಲ, ನಾನು ಸಣ್ಣಕ್ಕಿದ್ದೀನಿ ಅಂತೆ. ಅವರ ಮಿಂಚುಗೆ ಒಂದಿಟ್ಟು ಅಭ್ಯಾಸ ಹೇಳ್ಕೊಡ್ತೀನಿ. ಆಮೇಲೆ ಅವ್ರಿಗೆ ಒಂದಿಟ್ಟು ಬಾಂಡೆ ಕಸ ಅಷ್ಟೇ. ಅವರು ಕೈಯಾಗ ಒಂದಿಟ್ಟು ಕೆಲಸ. ಅವ್ರ ಮನೆಗೆ ಕೆಲಸದಾಳ ಮನೆ ತುಂಬ ಅದಾರ. ಆದರೂ ನಿಂದವ ನಿನ್ನ ಸಾಲಿ ನೀನು ಕಲ್ತೇ ಇಲ್ಲ, ನೀನು ಬರೀ PUC ಮಾಡಿಬಿಟ್ಬಿಟ್ಟು. ಮತ್ತು ನಿನ್ನ ಭವಿಷ್ಯವ, ನಿನ್ನ ಭವಿಷ್ಯ ನೋಡ್ಕೊಂಡಿಟ್ಟು ನೋಡ್ತೀನಿ ನೀ ಏನು ಚಿಂತೆ ಮಾಡಬೇಡ. ಆದರೂ ಮಗಳ ನೀ ಇಂಥ ನಿರ್ಧಾರ ತೊಗೋಬಾರ್ದಾಗಿತ್ತು. ಗೌರಿ ಹಳದಾಳ ಎಲ್ಲೋಗಿದೆ? ಬೆಳಗ್ಗೆ ಎದ್ದು ಚಹಾ ಕೊಡ್ಬೇಕನ್ನೋ ಗೊತ್ತಾಗಲ್ಲ. ಇನ್ನೂ ಅದು ಚಹಾ ಬಂದಿಲ್ಲ. ಇನ್ನೂ ಮೆಕ್ಕೊಂಡು ಏನು ಮಾಡತ್ತೆ? ಬಂದ್ಲವ ರಾಕ್ಷಸಿ ನಿಮ್ಮ ಚಿಕ್ಕಮ್ಮ. ಮಾಮ ನೀವು ಹೋಗಿ ಮಾಮ, ಮತ್ತೆ ನೀನು ನೋಡಿಲ್ಲ ಅಂದ್ರೆ ನಿನ್ನೂ ಬೈತಾಳ ನಾನು ಬೈತಾಳ. ಹೋಗು, ಚಹಾ ಕೊಡ್ಬೇಕಂತ ಗೊತ್ತಾಗಲ್ಲ ನಿನಗೆ? ಚಿಕ್ಕಮ್ಮ ಬಾಂಡೆ ಇದ್ವಲ್ಲ, ಒಟ್ಟು ಬಾಂಡೆ ತಿಕ್ಕಿದ್ರಾತಂತೆ. ಇವತ್ತು ಸ್ವಲ್ಪ ಲಘು ಹೋಗ್ಬೇಕಾ, ಹಂಗಾಗಿ ಲಘು ಹೋಗ್ಬೇಕಂತ ಕೆಲಸ ಮಾಡ್ಲಾರ್ದೆ ಏನು ಮಾಡ್ಲಾರ್ದೆ ಹಂಗೆ ಓಡ್ತೇನೆ. ಬಾ ಚಹಾ ಕೊಡ್ಬೇಕು ಫಸ್ಟ್. ಚಹಾ ಕುಡ್ಲಾರ್ದೆ ನನಗೆ ಎದ್ದಳಕ್ಕಾಗತ್ತೆ? ಬೆಡ್ ಕಾಪಿ ಬಿಲ್ಲಾರ್ದೆ. ಸರಿ ಚಿಕ್ಕಮ್ಮ, ಕೊಡ್ತೀನಿ ನೋಡಿ. ನಿಮ್ಮ ಅಪ್ಪಗೂ ನನಗೂ, ನಿಮ್ಮಪ್ಪ ಬರ್ತಾನೆ ಅಷ್ಟೊಂದ್ಲೇ ನಾಷ್ಟ ಅದು ಮಾಡಿ ಅಡುಗೆ ಮಾಡಿ ಟೋಕ್ ಹಂಗೆ ಹೋಗಿ. ಮತ್ತೆ ನೀವು ಉಪ್ಪಿಟ್ಟು ಮಾಡೀನಿ ಚಿಕ್ಕಮ್ಮ. ಏನು 6 ಹೆಂಗಾರ ಆದ್ಮೇಲೆ ಕುಡ್ಲೇನ ಅದನ್ನೆಲ್ಲ? ಹೋಗು ತಗೊಂಡ್ಬರೋ ಚಹಾ. ಸರಿ ಚಿಕ್ಕಮ್ಮ. ದರಿದ್ರದವಳು ಎಷ್ಟು ಸಲ ಹೇಳ್ಸ್ಕೊಂತೈತೇನೆ ಬಾಂಡೆ ಆಮೇಲೆ ತಿಕ್ಕಿದ್ರತ್ತ. ದರಿದ್ರದವಳು ಇನ್ನೂ ಮಲ್ಕೊಂಡು ಏನ ಕೊಡ ಚಹಾ ತಂದೆ ಚಿಕ್ಕಮ್ಮ. ಕೊಟ್ಟೆ ತಗೊಳ್ಳಿ. ಇದಕ್ಕೆ ಚಹಾ ಅಂತಾರನೇ ಇದಕ್ಕೆ? 6 ಹೆಂಗಾರಾಗೈತಿ ನಿನ್ನ ಮಕ್ಕಕ್ಕೆ ಉಜ್ಜಿನ ನೋಡು. ಬೇಡ ಚಿಕ್ಕಮ್ಮ, ನೋವು ಆಗುತ್ತೆ. ತಗೋ ಕುದಿಸಿದ್ರಿ ಇನ್ನೊಮ್ಮೆ. ಚಿಕ್ಕಮ್ಮ ಸುಡುತ್ತೆ ಚಿಕ್ಕಮ್ಮ, ಬೇಡ ಚಿಕ್ಕಮ್ಮ. ಹಿಡ್ಕೊ ಇದನ್ನು. ಇನ್ನೊಮ್ಮೆ ಬಿಸಿ ಚಹಾ ಕೊಡ್ಬೇಕು ಅನ್ನೋದು ಅರ್ಥ ಆಗಲಿ ನಿನಗೆ. ಸರಿ ಚಿಕ್ಕಮ್ಮ, ಕೊಡ್ತೀನಿ ಚಿಕ್ಕಮ್ಮ. ಇನ್ನೊಮ್ಮೆ ಹಿಂಗೆ ಮಾಡಲ್ಲ ಚಿಕ್ಕಮ್ಮ, ಕೈ ಬಿಡು ಚಿಕ್ಕಮ್ಮ, ಬಿಡು ಚಿಕ್ಕಮ್ಮ. ಇನ್ನೊಮ್ಮೆ ಏನಾದ್ರು ತನ್ನೊಂದು ಕೊಟ್ಟ ಅಂದ್ರೆ ನಾನು ತಲೆ ಮೇಲೆ ಸುರಿತೀನಿ. ಅಮ್ಮ ಕೈ ಕೈ ಹೊರಡತೈತಿ. ಬರ್ತೀಯೇನು? ಬರಲೇ? ಬಂದೆ ಚಿಕ್ಕಮ್ಮ. ತಗೊಳ್ಳಿ ಚಿಕ್ಕಮ್ಮ. ಹೋಗಿ ಅಭಿ ಮಂಜುಳಾ ರೆಡಿ ಆಗ್ಯಾರ ನೋಡೋಗು ಚಿಕ್ಕಮ್ಮ. ಇವತ್ತಂದೇನ ನೀವು ಬಿಟ್ಟು ಬನ್ನಿ ಚಿಕ್ಕಮ್ಮ. ಬಿಟ್ಟು ಬರಾಗೆ. ಸರಿ ಚಿಕ್ಕಮ್ಮ. ಮಂಜು, ಅಭಿ. ಚಿಕ್ಕಮ್ಮ ನಾವು ಹೋಗಿ ಬರ್ತೀನಿ, ತಮ್ಮ ತಂಗಿನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ನೋಡು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ಸರಿ ಚಿಕ್ಕಮ್ಮ. ಚಂದಂಗೆ ಓದ್ಬೇಕಾ ಇಬ್ರು? ಸರಿ ಮಮ್ಮಿ. ಹಲೋ ಅಣ್ಣ, ಎಲ್ಲಿದ್ದೀನ? ಬಂದೆ ಹೋಗೋಣ. ರೆಡಿ ಇದೆಯಲ್ಲ? ನಂದೇನು ರೆಡಿನ ಅದೀನಿ. ಬಾ ನೀ ಲಘು ಬಾ. ಎಷ್ಟಕ್ಕೆ ಮಾಡ್ತಿ? 9 ಅಂದ್ರೆ ಹೋಗೋಣ ಅಂತ ಇದ್ದಿ. ಇವತ್ತು ಗುರುವಾರ ಇಲ್ಲ, ಅದಕ್ಕೆ ಇವತ್ತು ಲಘು ಹೋಗೋಣಂತ ನಾನು ಸ್ವಾಮಿಗಳಿಗೆ ಮೊನ್ನೆ ಹೇಳಿದ್ದೆ. ಅವ್ರು ಏನಂದ್ರು, ನನಗೆ ಟೆಂಪ್ರರಿ ಮಾಡಿಕೊಡ್ತೀನಿ, ನಾವು ಪರ್ಮನೆಂಟ್ ಮಾಡ್ಬೇಕಂದ್ರೆ ಇಷ್ಟು ದುಡ್ಡು ಆಗುತ್ತೆ, ಅಷ್ಟು ದುಡ್ಡು ತೊಗೊಂಡು ಬರ್ರಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟಾಗುತ್ತಂತ? ಎಷ್ಟಾಗಲಿ ನಾ ಕೊಡಕ್ಕೆ ರೆಡಿ ಇರಪ್ಪ. ಆಕಿನ ಕಾರ್ಡ್ ತಪ್ಪಿದ್ರೆ ಸಾಕಾಗೈತೆ ನನಗೆ. 30,000 ಹೇಳ್ಯಾರ ನೋಡು. ನನ್ನ ಕಡೆ 10 ಅದಾವು, ನಿನ್ನ ಕಡೆ 20 ಇದ್ರೆ ತೊಗೊಂಬಾ. ಸರಿ ತೊಗೊಂಡು ಬರ್ತೀನಿ. ಇಲ್ಲೇ ಹಲೋ ಗುರುಜಿ, ಬರಾಕತ್ತೀವಿ.
ಎಲ್ಲ ದುಡ್ಡು ತಗೊಂಡ್ಬರಾಗ್ತಿರಲ್ಲ. ಗುರುಜಿ ದುಡ್ಡಿಂದೇನು ವ್ಯವಸ್ಥೆ ಎಲ್ಲ ಆಗೈತಿ. ಈ ಪೂಜೆಗೆ ವ್ಯವಸ್ಥೆ ಮಾಡ್ಕೊರಿ, ನಮಗೆ ಪರಿಹಾರ ಒಂದು ಕೊಟ್ಬಿಟ್ರೆ ಸಾಕು. ಸರಿ ತಗೊಂಡ್ಬರ್ರಿ. ಸರ್ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಕ್ ಹೋಗ್ಬೇಡಿ. ಆಮೇಲೆ ನಂದು ಯೂಟ್ಯೂಬ್ ಚಾನಲಲ್ಲಿ ಅಣ್ಣಯ್ಯ ಅಂತ ಒಂದು ಎಪಿಸೋಡ್ ಬರ್ತಾ ಇದೆ, ಸೀರಿಯಲ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಅಣ್ಣ ತನ್ನ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾನೆ ಅನ್ನೋದನ್ನು ನಾನು ಇದ್ರ ಮೂಲಕ ಸೀರಿಯಲ್ ಮೂಲಕ ತೋರಿಸ್ತಾ ಇದ್ದೀನಿ. ಹಾಗೆ ಅಣ್ತಮ್ಮರಾಗಿ ಬೆಳೆದವರು ಹೇಗೆ ದಾಯಾದಿಗಳಾಗಿ ಕನ್ವರ್ಟ್ ಆಗ್ತಾರೆ ಅನ್ನೋದು ಕೂಡ ಆ ಸೀರಿಯಲಲ್ಲಿದೆ. ಪ್ಲೀಸ್ ಎಲ್ಲರೂ ಅದನ್ನು ಕೂಡ ನೋಡಿ ಅಂತ ನಿಮ್ಮ ಪ್ರೋತ್ಸಾಹ ನಂಗೆ ಸದಾ ಹೀಗೆ ಇರಲಿ ಅಂತ ಬಯಸ್ತೀನಿ. ನಮಸ್ಕಾರ. ತಗೊಂಡ ಇದ್ರಾಗ 35 ನೋಡು. ನಾ ಈಗ ಗುರುಗಳ ಹತ್ರ ಮಾತಾಡಿದೆ, ಬೇಗ ಬರ್ರಿ ಅಂತ ಹೇಳ್ಯಾರ. ಗುರುವಾರ ಐತಿ, ಎಲ್ಲ ಮಾಡ್ತೀನಿ, ಅಮಾಶಿನೂ ಐತಿ ಇವತ್ತು, ಬಾ ಅಂತ ಹೇಳ್ಯಾರ ರಘು. ನೀವು ನಡಿಯಪ್ಪ ಹೋಗೋಣ ಮೊದಲು. ನಿನ್ನೊಂದಿರ ನೆಮ್ಮದಿಯಿಂದ ಮಲ್ಕೊಂಡು ನಿನ್ನೊಂದು ನಾನು ಹೇಳ್ಬೇಕಂದ್ರೆ ನನಗೆ ಇಷ್ಟು ದಿವಸ ಒಟ್ಟು ನೆಮ್ಮದಿನೇ ಇಲ್ಲ. ಉಪ್ಪಿಟ್ಟು ನಿನಗೆ ಹೇಳಿದ್ರೆ ನನ್ನ ನಗತ್ತೀನಿ ನೀನು. ಉಪ್ಪಿಟ್ಟು ತಿನ್ನಾಗತ್ತೀನಿ, ಉಪ್ಪಿಟ್ಟು ಹಂಗೆ ಹೋಗತ್ತೈತೆ ಮೇಲೆ ಹೊಂಟೈತೆ ಅದು ನೀನು ಬಲ ಬೆಣ್ಣೆ ಹೊತ್ತೀನಿ ಹೊಂಟೀನಿ. ಕರೆಕ್ಟಾಗಿ ಇಟ್ಟಿನಿ ಮನೆ ಮುಂದೆ ನಿಂತು ಗೊತ್ತಾನ. ಇದು ಹೋಗ್ಲಿ ನಿನ್ನೆ ಇಲ್ಲಿ ಇದನ್ನು ಬಕೆಟ್ ತಂದ್ಬಿಟ್ಟಿನಿ. ಮೇಲೆ ಮೇಲೆ ಬರ್ತೈತೆ, ಯಾರು ಏನು ಕಾಣವಲ್ದು, ತಪ್ಪಂತ ತಲೆ ಮೇಲೆ ಬಿತ್ತು. ನನಗೆ ಅನಿಸ್ತು ಇದು ಯಾಕೋ ಇಕ್ಕಿದೆ ಇದು, ಯಾಕಂದ್ರೆ ಆಕಿನ ಮನೆ ಸ್ವಚ್ಛ ಮಾಡಿದ ಮೇಲೆ ಬಂದೈತೆ ಅಂದ ಬಳಕ ಆಕಿನ ಆಕಿ ಅಂತ ನನಗೂ ಅನಿಸ್ತು. ಮತ್ತು ನೀನು ಹೇಳಿದಲ್ಲ ಮನೆ ಹಿಂಗಾಗೈತಂತೆ, ನನಗೆ ಯಾಕೋ ಡೌಟ ಬಂತಪ್ಪ. ಅದಕ್ಕೆ ಬೇಡ ಸುಮ್ಮನೆ, ಯಾಕಂದ್ರೆ ನಾನು ಭಾಳ ಅದಾವು. ಮತ್ತು ಸುಮ್ಮನೆ ಆಕಿ ನನಗೆ ಗೊತ್ತು, ಆಕಿಗೆ ಏನೋ ಗೊತ್ತಾಗೈತಿ, ಬಂದಾಳಕ್ಕೆ ವಾಪಸ್. ಅವ್ವ ನಾ ಹೇಳಿದ್ದಿಲ್ಲ, ನನ್ನ ಕಣ್ಣು ಮುಂದೆ ಬಂತೆ. ಇವ ನೀನು ನಂಬಲಿಲ್ಲ, ಭ್ರಮೆ ಇರ್ಬೇಕಂದು ನೋಡು, ನಿನಗೆ ಬಂತಿಲ್ಲಲ್ಲ. ಏನಪ್ಪ ನೀ ಹೇಳೋದು ನಿಜಾನ ಐತಿ. ಸರಿ ಹೋಗೋಣ ನಡಿ. ಗುರುಗಳೇ ಯಪ್ಪ ಯಾಕೆ ಏನಾಯ್ತು? ಇಂದು ನೋಡು ಯಾರೋ ಇದ್ದಾರ. ಗುರುಗಳೇ ನಿಮ್ಮ ದುಡ್ಡು ತಂದಿನ ತಗೋರಿ. ಇರ್ಲಿ ಕೂತ್ಕೊಳ್ಳಿ. ಮತ್ತೆ ನಂಗೆ ಅಸಲಿ ಸತ್ಯ ಗೊತ್ತಾಗಬೇಕು. ಆ ದೆವ್ವನ ಬಂಧಿಸ್ಬೇಕಂದ್ರೆ ನನಗೆ ಪೂರ್ತಿ ಸತ್ಯ ಗೊತ್ತಾದರೆ ಮಾತ್ರ ನಂಗೆ ಬಂಧಿಸೋದಕ್ಕಾಗೋದು. ಅಂದರೆ ಅದು ಹೇಗೆ ಸತ್ತು ಅಂತ. ಅದು ನಾವೇ ಸಾಯಿಸ್ಬಿಟ್ಟು ಗುರುಗಳೇ. ಅದಕ್ಕೆ ನಿಮ್ಮನ್ನ ಬೆನ್ನು ಹತ್ತಿದೆ ಅದು. ಇರಲಿ, ಬಂಧಿಸ್ತೀನಿ ಇವತ್ತು ಅದನ್ನು. ಓಂ ರೀಂ ರೋಂ ರಾಂ ಡ್ರೀಂ ಭಟ್ ಶ್ವಾಹ. ಓ ಪಿಶಾಚಿ ಅವಾಹಯಾಮಿ. ಏನೋ ಇದು ಅವಾಜು. ಮಾತಾಡೋಂಗಿಲ್ಲ. ಓಂ ರೀಂ ಭಟ್ ಶ್ವಾಹ, ಓಂ ರೀಂ ಭಟ್ ಶ್ವಾಹ. ಆವಾಹಯಾಮಿ. ಕ್ರಿಕೆಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಓಂ ರೀಂ ರಾಂ ಭಟ್ ಶ್ವಾಹ. ಇಲ್ಲ ಅಂದ್ರೆ ನೋಡು. ಯಾಕೋ ನಾನು ಇಲ್ಲಿ ಬಂಧಿಸ್ತಿದ್ಯಾ? ಸುಮ್ಮನೆ ಬಿಡೋ ನಾನು ನನ್ನ ಮಕ್ಕಳ ಹತ್ರ ಹೋಗ್ಬೇಕು. ಒಬ್ಬೊಬ್ರನ್ನು ಸುಮ್ಮನೆ ಬಿಡೋದಿಲ್ಲ ನಾನು, ನನ್ನ ಮಕ್ಕಳಿಗೆ ಏನಾದರೂ ಆದರೆ. ಆಶಾ, ನಿನ್ನ ನಂಬಿ ಮೋಸ ಹೋದೆ ಕಣೆ ನಾನು. ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡೋದಿಲ್ಲ. ನನ್ನ ಮಕ್ಕಳಿಗೆ ಅಷ್ಟೆಲ್ಲ ತ್ರಾಸ ಕೊಡ್ತೀಯ ನೀನು. ನಿನ್ನನ್ನು ಅಯ್ಯೋ ನಾನೇನು ಮಾಡಿಲ್ಲ, ನಂಗೇನು ಮಾಡಬೇಡ. ಅಯ್ಯೋ ಏನಿದು, ಮುಂದಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ, ಬಿಡ್ರು ನನ್ನ. ನೀನು ಅವ್ರಿಗೆ ತೊಂದರೆ ಕೊಡೋದಕ್ಕಾಗೋದಿಲ್ಲ. ಸುಮ್ಮನೆ ಬಂದು ಈ ಬಾಟಲಲ್ಲಿ ಸೇರ್ಕೋ. ಬೇಡವೋ, ನಿನ್ನ ಕೈ ಮುಗಿತೀನಿ, ಬೇಡವೋ. ನಾನು ನನ್ನ ಮಕ್ಕಳಂತಲೇ ಇರಬೇಕು, ಬೇಡವೋ. ಅವ್ರಿಗೊಂದು ನೆಲೆ ಹತ್ತುತ್ತಾನೆ, ನನ್ನ ಬೇಡವೋ. ಬಿಡೋದಿಲ್ಲ ನಿನ್ನ. ಬಂದು ಈ ಬಾಕ್ಸಲ್ಲಿ ಸೇರ್ಕೋ. ಈ ಪಾಪಿ ಬಿಡೋ ನನ್ನ. ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರು, ನನ್ನ ಗೌರಿ ಬಂದು ನನ್ನನ್ನು ಬೆಳೆಸ್ಕೊಂಡು ಹೋಗ್ತಾಳೆ. ನೋಡಿ, ಇದನ್ನ ಯಾರು ಇಲ್ಲದೆ ಇರೋ ನಿಬಿಡ ಜಾಗದಲ್ಲಿ ಕಟ್ಟಿ ಹಾಕಿ. ಇದನ್ನ ಮತ್ತೆ ತೆಗೆಯೋದು ಮಾಡಿದರೆ ಮತ್ತೆ ಆ ದೆವ್ವ ನಿಮ್ಮನ್ನು ಬಿಡೋದಿಲ್ಲ. ಇದನ್ನು ಯಾರು ಮುಟ್ಟಬಾರದು. ಇದನ್ನು ದಿಗ್ಬಂಧನವನ್ನು ಮಾಡಿದ್ದೇನೆ. ಇದನ್ನು ಓಪನ್ ಮಾಡಿದರೆ ಮಾತ್ರ ಅದು ವಾಪಸ್ ಬರುತ್ತದೆ. ಇಲ್ಲ ಅಂದರೆ ನೀವು ಆರಾಮಾಗಿ ನೆಮ್ಮದಿಯಾಗಿ ಇರಬಹುದು. ಸರಿ ಮಹಾಸ್ವಾಮಿ, ಹಂಗೆ ಮಾಡುತ್ತೇವೆ. ನೀವಿನ್ನು ಹೊರಡಬಹುದು. ಅಣ್ಣ, ಇದನ್ನೆಲ್ಲ ಇಡೋದು? ನಮ್ಮನಿ ಹಿತ್ತಿಲ್ದಾಗೈತಲ್ಲ, ಅಲ್ಲಿ ಮುಚ್ಚು ನೋಡಿ. ಹೌದೌದು ನಡಿ. ಅಲ್ಪ ಇಷ್ಟು ದೊಡ್ಡ ಉಂಡಿನ ಇಷ್ಟು ಚಿಕ್ಕದಕ್ಕೆ. ಮತ್ತೆ ಏನು ಹೇಳಿದ ಗುರುಜಿ? ಅದನ್ನು ವಾಪಸ್ ಬರಲ್ದಂಗೆ ನೋಡ್ಕೋಬೇಕಂತ ಯಾರಿಲ್ಲ. ಎಡಿ ಉಂಡಿ ನಾವು ಬೀಳೋದಾಗತ್ತೆ ಅನ್ಸುತ್ತೆ ನನಗೆ. ಸುಮ್ಮನೆ ಇವ ಹಾಕೊಂಡು ತಗೋಯ್ದನು ಮಣ್ಣು ಹಾಕು. ಹಾಕೋಣ, ಲಗು ಹಾಕು. ಯಾರು ಬಂದಾರ? ಲಗುನ ಮಾಡು. ಮತ್ತು ನಿನ್ನ ಗಂಡು ಬಂದಾರ ಪಜಿತೆ ಆಗುತ್ತೆ. ಆ ಗೌರಿ ಬಂದಂದ್ರೆ ಪಜಿತೆ ಆಗುತ್ತೆ. ಮತ್ತು ಅವಕ್ಕೆ ಏನು ಯಾರು ನನ್ನ ಮಗಳು ಬರ್ತಾ ಅಂತ ಹೇಳಕ್ಕೆ ಇಷ್ಟೊತ್ತನ. ಸರಿ ಅಂತೂ ಮುಗಿತಪ್ಪ. ನೋಡು, ಯಾರಿಗೂ ಅನುಮಾನ ಪರದೇ ಇರುತ್ತಲ್ಲ, ನೋಡ್ಕೋ. ನಾ ಹೋಗ್ತೀನಿ ಮನೆಗಿನ್ನ, ಸಾಕು. ಹೆಂಗೆ ಮಾಡ್ತೀರಿ? ಇವ ಬೇಡ, ಹೋಗ್ಬಿಡ್ತೀನಿ. ಅವ್ರ ಮನ್ಯಾಗ ಅವನ್ನೊಬ್ಬಕಿನ್ನ ಇವ್ರನ್ನ ಬಿಟ್ಟು ಬಂದೀನಿ, ಕೆಲಸ ಐತಿ. ಸರಿಯಪ್ಪ, ಹೋಗಿ ಬಾ ಹಂಗಾರ. ಜೀವ ಈ ಸಮಾಧಾನ ಆತು, ಒಳಗೆ ಹೋದ್ರಾತು. ಇನ್ನು ಗೌರಿ ಬರ್ತಾಳ. ಚಿಕ್ಕಮ್ಮ, ಏನು ಗೌರಿ? ನಾನು ಇವತ್ತು ಲಗುನ ಹೋಗ್ತೀನಿ, ಸಾವ್ಕಾರ ಲಗು ಬಾ ಅಂತ ಹೇಳ್ಯಾರ. ಹೋಗಿ ಬರ್ತೀನಿ ನಾನು. ಸರಿ ಹಾಗಾದ್ರೆ. ಅಂಜಲಿ, ತಂಗಿನ ಕರ್ಕೊಂಡು ಮಾಮನ ಮನೆಗಿರ, ನಾನು ಬರ್ತೀನಿ ಸಾಯಂಕಾಲ. ನಾ ಮಾಮಾಗೆಲ್ಲ ಹೇಳೀನಿ ನಾ ಯಾಕೆ ಹೊಂಟೀನಿ ಏನಂತೇಳಿ. ನೀ ಅಲ್ಲೇ ಇರು, ಊಟ ಅದು ಮಾಡು. ನಾನು ಡೈರೆಕ್ಟ್ ಅಲ್ಲಿಗೆ ಬಂದು ನಿಮಗೆ ಏನು ಬೇಕು ಎಲ್ಲ ತಂದು ಕೊಡ್ತೀನಿ. ನೀ ಏನು ಬರೋದು ಬೇಡ ಮನೆಗೆ. ಮತ್ತು ಸುಮ್ಮನೆ ನಿಮ್ಗೆ ತಿನ್ನೋಕ್ಕೂ ಕೊಡಲ್ಲ, ಏನು ಮಾಡಲ್ಲ. ಅಲ್ಲೇ ಅತ್ತೆ ಮನೆಗೆ ಇರು. ಸರಿ ಅಕ್ಕ, ನಾ ಲಗ್ನ ಬರ್ತೀನಿ. ಸರಿ ಅಕ್ಕ. ಇಲ್ಲ ಬಿಟ್ಟು ಹೋಗ್ಲೇನ ಮನೆಗೆಲ್ಲೇ? ಬೇಡ, ನಾನು ಹೋಗ್ತೀನಿ. ನಾನು ತಂಗಿನ ಕರ್ಕೊಂಡು ಹೋಗ್ತೀನಿ. ತಂಗಿಗೆ ನಡೆಯೋಕ್ಕಾಗತ್ತೇನ ಅಲ್ಲಿ ತನ? ನಿಂದ್ರೆ ಕೇಳ್ತೀನಿ ಆಕೆ. ಕಾವ್ಯ, ನಾನು ನಿನ್ನ ಎತ್ತುಕೊಂಡು ಹೋಗ್ತೀನಿ, ಬರ್ತೀಯಾ ಅಥವಾ ನಡ್ಕೊಂಡು ಬರ್ತೀಯಾ ನೀನು? ನಾನು ಎತ್ತುಕೊಂಡು ಹೋಗು. ಸರಿ
ಸರಿ ಬಾ, ನಾನು ನಿನ್ನ ಅಲ್ಲೇ ಬಿಟ್ಟು ಹೋಗ್ತೀನಿ. ನಡಿ ಅಂಜಲಿ ಹೋಗೋಣ. ಅಕ್ಕ ಅಕ್ಕ ನಂಗೆ ನಿನ್ನ ತಂದಿದ್ದೆಲ್ಲ ತಗೊಂಡ್ಬರ್ತೀಯಾ? ಹಾಗೆಲ್ಲ ಪದೇ ಪದೇ ಬೇಕು ಅಂತ ಕೇಳಬಾರ್ದು ಅಂತ ಹೇಳಿಲ್ಲ. ನಮ್ಮ ಮನೇಲಿ ಏನಿದೆ ಅದನ್ನು ತಿನ್ನಬೇಕು, ಬೇರೆಯವರ ಇದು ಊಟಕ್ಕೆಲ್ಲ ಆಸೆ ಪಡಬಾರ್ದು ಅಂತ ಹೇಳಿಲ್ಲ ನಿಮಗೆ. ಅಲ್ಲಿ ಮಾಮನ ಮನೇನೂ ಅಷ್ಟೇ, ಅತ್ತಿಗೆ ಏನಾದರೂ ಕೊಟ್ಟು ಅಷ್ಟೇ ತಿನ್ನಬೇಕು, ನೀನಾಗಿ ಅದು ಬೇಕು ಇದು ಬೇಕು ಅಂತ ಕೇಳಬಾರ್ದು. ಹ್ಞೂ ಹೇಳಕ್ಕ, ನಿನ್ನೆ ನಾನು ಹೇಳಿದ್ರೆ ಕೇಳಲಿಲ್ಲ. ಅಲ್ಲಿ ಬಾಳೆಹಣ್ಣಿತ್ತ ತಗೊಂಡ್ಲು ಪಾಪ. ಮಂಜ ತಗೊಂತಿದ್ದ, ಆಕೆ ತಗೊಂಡ್ಬಿಟ್ಲ. ಅದಕ್ಕೆ ದೊಡ್ಡವ ಹಿಂಗೆ ಕಿಶ್ಕೊಂಡಿಲ್ಲ ನೋಡಿಲ್ಲ. ಆಮೇಲೆ ಅತ್ತೆನೂ ಹಿಂಗೆ ಮಾಡಿದ್ಲು. ನಾ ಅದಕ್ಕೆ ಈಕಿ ಬೈದೆ, ಹೇಳಿದ ಕೇಳೋದೇ ಇಲ್ಲ. ಒಮ್ಮೊಮ್ಮೆ ಅತ್ತೆನೂ ಬೈತಿರುತ್ತೆ, ಈಕಿ ತುಂಬ ಚೇಷ್ಟೆ ಮಾಡ್ತಾಳೆ ಅಂತ. ಹಾಗೆಲ್ಲ ಮಾಡಬಾರ್ದು. ಸರಿ ಅಕ್ಕ, ನಾನು ನಿಮ್ಮನ್ನ ಇಲ್ಲಿ ಏನಕ್ಕೆ ಬಿಟ್ಟೋಗ್ತೀನಿ ಹೇಳು? ಅಲ್ಲೇ ಚಿಕ್ಕಮ್ಮ ಕಾಟ ಕೊಡ್ತಾರೆ ಅಂತ ಬಿಟ್ಟೋಗ್ತೀನಿ. ಹಂಗಂತ ನಿಮಗೆ ಇಲ್ಲೂ ಕಾಟ ಕೊಡುವಂಗೆ ಮಾಡ್ಕೋಬಾರ್ದು ಅಲ್ವಾ? ಸರಿ ಅಕ್ಕ, ಹಂಗೆ ಮಾಡೋದಿಲ್ಲ. ಅಕ್ಕ ಅಕ್ಕ, ನಿನ್ನೆ ಚಿಕ್ಕಮ್ಮ ಅಂತಿದ್ರು ಈ ಮುಂದಿನ ತಿಂಗಳೇನೋ ನಮ್ಮೂರು ಜಾತ್ರೆ ಬರುತ್ತಂತೆ. ಬರುತ್ತಂತಮ್ಮ. ಯಾಕಮ್ಮ ನೆಗಡಿ ಆಗ್ತಿದ್ಯಾ? ಅಕ್ಕ ನಿನ್ನೆಯಿಂದ ಯಾಕೋ ತುಂಬ ನೆಗಡಿ ಆಗ್ತಿದೆ. ಅಕ್ಕ ನನಗೂ ತುಂಬ ನೆಗಡೆ. ನಿನ್ನೆ ತುಂಬ ಚಳಿ ಬಿಡ್ತಲ್ಲಮ್ಮ, ನೋಡಿದೆಲ್ಲ ಒಂಥರ ತಣ್ಣೀರು ತೊಗೊಂಡು ಗೊಜ್ಜಿದಂಗಿತ್ತು. ಹಂಗಾಗಿ ಹಂಗೆ ಆಗಿದೆ. ಇವತ್ತು ಶುಂಠಿ ಚಾ ಮಾಡ್ಕೊಡ್ತೀನಿ ತಗೋ. ಏನು ಕಷಾಯ ಮಾಡ್ಕೊಡ್ತೀಯ? ಅಯ್ಯೋ ಬೇಡ, ನನಗೆ ಬೇಡ. ಚೆನ್ನಾಗಿರಲ್ಲ ಅದು. ಒಳ್ಳೇದು ಯಾವತ್ತಿದ್ರೂ ಕಹಿನ ನಾವು ಯಾವತ್ತೂ ಸ್ವೀಕರಿಸೋದನ್ನ ಕಲಿಬೇಕು. ಕಹಿನ ಸ್ವೀಕರಿಸೋದು ಕಲಿಲಿಲ್ಲ ಅಂದರೆ ಜೀವನದಲ್ಲಿ ಮುಂದೆ ಹೇಗೆ ಬರೋದಕ್ಕಾಗುತ್ತೆ ಹೇಳು ಅಕ್ಕ? ಆಕೆಗೆ ನಿನ್ನ ಅತ್ತೆ ಹಾಗಲಕಾಯಿನ ಫ್ರೈ ಮಾಡಿಕೊಟ್ರು ತಿನ್ನು ಅಂತಂದರೆ ಕಹಿ ಕಹಿ ಅಂತಿದ್ಲು. ಹಂಗೆ ಅನ್ಬಾರ್ದು. ನಾವು ಯುಗಾದಿ ದಿನ ಸಿಹಿ ಮತ್ತು ಕಹಿ ಏನಕ್ಕೆ ತಿಂತೀವಿ ಹೇಳು ನೋಡೋಣ? ನಂಗೊತ್ತು ಕಹಿ ಕೊಟ್ಟಿರ್ತಾರ, ಅದು ಕಹಿ ಬಾಯಲ್ಲಿ ಉಳಿಬಾರ್ದಂತ ಸ್ವೀಟ್ ಕೊಡ್ತಾರೆ. ಅಲ್ಲ ಅಮ್ಮ, ಅದು ಹಂಗಲ್ಲ ಅಂಜಲಿ. ಮತ್ತೇನಕ್ಕ? ಏನಕ್ಕೆ ಕೊಡ್ತಾರೆ ಸಿಹಿ ಕಹಿ ಅಂದರೆ? ಜೀವನನೂ ಅಷ್ಟೇ, ಒಮ್ಮೆ ಸುಖ ಇರುತ್ತೆ, ಒಮ್ಮೆ ದುಃಖ ಇರುತ್ತೆ. ಎರಡೂ ಸಮವಾಗಿ ಹೋಗಲಿ, ಎರಡೂ ಸಮವಾಗಿ ತಗೊಳ್ಳಿ ಅಂತ ಹಂಗೆ ಮಾಡ್ತಾರೆ. ನಿಮ್ಗೆ ಏನೇ ಬಂದರೂ ನಾನು ಇರ್ತೀನಿ, ಆಯಿತಾ? ಸರಿ ಅಕ್ಕ, ನಾನು ಯಾವಾಗಲೂ ನಿಮಗೆ ಸಿಹಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಅಕ್ಕ, ನೀನು ಹೋಗ್ತೀರಾ? ಅಲ್ಲಿ ಮಾಮನ ಮನೆ ಕಾಣ್ತಿದ್ಯಲ್ಲ? ಸರಿ, ಮಾಮನ ಮನೆ ಬಂತು. ಅಂಜಲಿ, ಕಾವ್ಯಾಗಿನ್ನೂ ಏನೂ ಗೊತ್ತಾಗಲ್ಲ, ನೀನೇ ಎಲ್ಲ ನಿಭಾಯಿಸ್ಬೇಕು ಆಯಿತಾ? ಯಾವ ಸರಿ ಯಾವ ತಪ್ಪು ಎಲ್ಲ ಹೇಳ್ಕೊಡ್ಬೇಕು ಅವಳಿಗೆ. ಆಮೇಲೆ ಏನು ತಪ್ಪು ಮಾಡದೇ ಇರೋ ಥರ ನೋಡ್ಕೋ. ಬೇರೆಯವ್ರ ಮನೇಲಿ ನಾವು ಏನು ತಪ್ಪು ಮಾಡಬಾರ್ದು ಆಯಿತಾ? ಸರಿ ಅಕ್ಕ. ಅಕ್ಕ ಬೇಗ ಬಾ, ಸಾಯಂಕಾಲ ನಮ್ಗೆ ಬೇಜಾರಾಗ್ತಿರುತ್ತೆ. ಒಮ್ಮೊಮ್ಮೆ ಅತ್ತೆನೂ ಸಿಡಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಹೇಳು ಅತ್ತೆ? ಎಲ್ಲ ನಿಮಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆಲ್ಲ ಕೊಟ್ಟರು ನೀವು ದಾನ್ಲೆ ಮಾಡ್ತೀರಂತೆ. ಹೌದು, ನಾನಲ್ಲ, ಕಾವ್ಯ ಏನು ಮಾಡ್ತಾಳೆ ಗೊತ್ತಾ? ಮಂಜ ಬಂದ ತಕ್ಷಣ ಕುಣಿದೇ ಮಾಡ್ತಾಳೆ. ಆಮೇಲೆ ನೀರು ಚೆಲ್ಲೋದು ಮಾಡ್ತಾಳೆ, ನಳ ಬಿಡೋದು ಮಾಡ್ತಾಳೆ. ಒಂಚೂರು ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ ಅಕ್ಕ. ನಂಗೆ ಹಿಡಿದು ಸಾಕಾಗಿಬಿಟ್ಟಿರುತ್ತೆ. ನೀನು ಅವಳಿಗೆ ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳ್ಕೊಡ್ಬೇಕು. ಆಮೇಲೆ ಕಟ್ಟೆ ಮೇಲಿಂದ ಜಿಗಿಯೋದೆಲ್ಲ ಹೇಳ್ಕೊಡ್ಬಾರ್ದು. ಸರಿ ಅಕ್ಕ. ಬಾಯ್ ಅಂಜಲಿ. ಕಾವ್ಯ ಬಾಯ್ ಅಕ್ಕ. ಅವಳು ಹೋದ್ಲು ನೋಡಲ್ಲಿ, ಮಂಜುನ್ ಕಂಡು ಓಡಿದ್ಲು. ಆಟ ಆಡಿ ಆಯ್ತಾ? ಸರಿ ಅಕ್ಕ. ನನ್ನ ಮುದ್ದು ತಂಗಿರು. ಅಯ್ಯೋ ಬೇಗ ಹೋಗ್ಬೇಕು. ತುಂಬ ಜನ ವಿಡಿಯೋ ನೋಡ್ತಿದ್ರ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಖುಷಿ ಆಗುತ್ತೆ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ನನಗೆ. ಆಮೇಲೆ ಚೆನ್ನಾಗಿದೆ ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ತಪ್ಪದೇ ಅಣ್ಣಯ್ಯ ಕತೆ ಕೂಡ ನೋಡಿ, ಅದು ಚೆನ್ನಾಗಿದೆ. ಬರ್ತಾ ಅಣ್ಣ ಹೇಗೆ ತಮ್ಮಂದಿರನ್ನ ಸರಿದಾರಿಯಲ್ಲಿ ತೊಗೊಂಡು ಬರ್ತಾನೆ, ಆಮೇಲೆ ದಾಯಾದಿಗಳ ಜಗಳ ಹೇಗಾಗುತ್ತೆ ಅದು, ಆಮೇಲೆ ಎಲ್ಲರೂ ಕೂಡು ಕುಟುಂಬ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಅದರಲ್ಲಿ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಮತ್ತು ಈಗ ನಡೀತಾ ಇರೋ ಏನು ನಡೀತಿದೆಯಲ್ಲ ಈಗ, ಅದನ್ನು ನಾನು ಕತೆ ಮುಖಾಂತರ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋದನ್ನು ಮರಿಬೇಡಿ.